ಇದು ಗೋಕುಲ ಅಂತ ಒಂದು ಗ್ರಾಮ. ಈ ಗ್ರಾಮಕ್ಕೆ ಒಂದು ಶಾಪ ಇದೆ. ಆ ಶಾಪಕ್ಕೆ ದೇವರು ಕೂಡ ಏನು ಮಾಡಕ್ಕಾಗಲ್ಲ. ಹಿಂದಿನ ಕಾಲದಲ್ಲಿ ಅಗ್ನಿಹೋತ್ರಿ ಅನ್ನೋ ಮಹರ್ಷಿ ಮಹಾದೇವನ ಆಶೀರ್ವಾದಕ್ಕೋಸ್ಕರ ತಪಸ್ಸನ್ನ ಮಾಡಿದ್ರು. ಆ ಯಜ್ಞದಲ್ಲಿ ಏನಾಯ್ತು ಅಂದ್ರೆ ದೇಶದಾದ್ಯಂತ ಸಂಚಾರ ಮಾಡ್ತಾ ದಕ್ಷಿಣ ಭಾರತದಲ್ಲಿರುವ ಅರಕು ಕಣಿವೆ ಅನ್ನೋ ಜಾಗಕ್ಕೆ ತಲುಪಿದ್ರು. ಅದೇ ಸಮಯದಲ್ಲಿ ಅರಕು ಕಣಿವೆ ಕೆಳಭಾಗದಲ್ಲಿರುವಂತ ಗೋಕುಲಮ್ಮ ಎಂಬ ಗ್ರಾಮದಲ್ಲಿ ಭಾರಿ ಪ್ರವಾಹ ಬಂತು. ಗೋಕುಲಮ್ಮ ಗ್ರಾಮದ ಜನ ಪ್ರವಾಹ ಬಂದಿದ್ರಿಂದ ತಿನ್ನೋದಕ್ಕೆ ಊಟ ಸಿಗದೆ ಸಾಕಷ್ಟು ರಾತ್ರಿ ಹಸುವಿಂದ ಮಲ್ಕೊಂಡ್ರು. ಬೇಟೆಗೆ ಹೋದಂತ ಬೇಟೆಗಾರರು ಅವರ ಒಂದು ಹಡಗಿಗೆ ಸಮಸ್ಯೆ ಆಗಿದ್ರಿಂದ ಅವರು ಕಾಲ್ನಡಿಗೆಯಿಂದ ಮುಂದೆ ಹೋಗೋದಕ್ಕೆ ಶುರು ಮಾಡಿದ್ರು. ನಂತರ ಅವರು ಅಗ್ನಿಹೋತ್ರರ ಆಶ್ರಮದ ಕಡೆ ಬಂದ್ರು. ಅದೇ ಸಮಯದಲ್ಲಿ ಅಗ್ನಿಹೋತ್ರರು ತಪಸ್ಸಿಗಾಗಿ ಹೊರಟಿದ್ರು. ಅವರ ಆಶ್ರಮದಲ್ಲಿದ್ದ ಜಿಂಕೆಗಳು ಮತ್ತು ಮೊಲಗಳನ್ನು ಬೇಟೆಯಾಡಿ ನಂತರ ಆ ಬೇಟೆಗಾರರು ತಮ್ಮ ಗ್ರಾಮಕ್ಕೆ ಮರಳಿದರು. ತಪಸ್ಸು ಮುಗಿಸಿ ಹಿಂದಿರುಗಿದ ಅಗ್ನಿಹೋತ್ರರು ನಡೆದದನ್ನೆಲ್ಲ ತಿಳಿದು ಅವರು ಪ್ರೀತಿಯಿಂದ ಸಾಕಿದ ಮೂಕ ಪ್ರಾಣಿಗಳನ್ನ ಇಷ್ಟು ಕ್ರೂರವಾಗಿ ಸಾಯಿಸಿದ್ರಲ್ಲ ಅಂತ ಅನಿಸ್ತು. ಗೋಕುಲ ಗ್ರಾಮದವರಿಗೆ ಈ ರೀತಿ ಶಿಕ್ಷೆ ಕೊಟ್ರು. ನೀವು ಮಾಡದೇ ಇರೋ ತಪ್ಪಿಗೂ ಕೂಡ ನೀವು ಶಿಕ್ಷೆ ಅನುಭವಿಸ್ತೀರಾ. ನೀವು ಮಾಡಿದಂತ ತಪ್ಪಿಗೆ ನೀವು ನಿಮ್ಮ ವಂಶಸ್ಥರು ಶಿಕ್ಷೆಯನ್ನ ಅನುಭವಿಸ್ತೀರಾ. ನಿಮ್ಮ ಸುತ್ತ ದುಷ್ಟಕರ್ಣ ಅಂತ ಒಬ್ಬ ರಾಕ್ಷಸ ನಿಮ್ಮ ಸುತ್ತಾನೆ ಸುತ್ತಾ ಇರ್ತಾನೆ. ಈ ಶಾಪದಿಂದ ನಿಮಗೆ ದೇವರಿಂದ ವಿಮೋಚನೆ ಸಿಗುತ್ತೆ ಅಂತ ಅನ್ಕೊಂಡ್ರೆ ಆ ದೇವ್ರಿಗೂ ಕೂಡ ಸಾವು ತಪ್ಪಲ್ಲ. ಆ ರೀತಿ ಶಾಪ ಕೊಟ್ಟ. ಆ ಗ್ರಾಮದ ಜನ ಭಯದಿಂದ ನಾರಾಯಣನಿಗೆ ಪ್ರಾರ್ಥನೆ ಮಾಡಿದ್ರು. ಭಸ್ಮಾಸುರನಿಂದ ಕಾಪಾಡದಂತ ಭಗವಂತ ಈ ಕಷ್ಟ ಕಾಲದಲ್ಲಿ ರಾಕ್ಷಸರಿಂದ ಕಾಪಾಡದೆ ಭಗವಂತ ಸುಮ್ನೆ ಕೂರ್ತಾನ? ಆ ನಾರಾಯಣ ದೇವರು ಈ ಪ್ರಕೃತಿಯಲ್ಲಿ ವಾಸ ಮಾಡಿ ವರ್ಷ ಪೂರ್ತಿ ಆ ಗೋಕುಲ ಗ್ರಾಮದ ಜನರನ್ನ ಕಾಪಾಡಿ ವರ್ಷದಲ್ಲಿ ಬರುವಂತ ಕೊನೆ ಅಮಾವಾಸ್ಯೆ ಏನಿದೆ ಆ ದುಷ್ಟಕರ್ಣನನ್ನ ಸಂಹಾರ ಮಾಡಿ ತನ್ನ ಅವತಾರವನ್ನ ಪ್ರದರ್ಶನ ಮಾಡ್ತಾನೆ. ನಾರಾಯಣ ಅವತಾರವನ್ನ ಎತ್ತಿದ ಮೇಲೆ ಮತ್ತೆ ಅವತಾರವನ್ನ ತೆಗೆಯೋವರೆಗೂ ಆ ಗ್ರಾಮದ ಜನ ರಾತ್ರಿ ಹೊತ್ತು ಯಾವುದೇ ಕಾರಣಕ್ಕೂ ಹೊರಗಡೆ ಬರೋದಿಲ್ಲ. ಯಾಕಂದ್ರೆ ರಾಕ್ಷಸ ಆ ಗ್ರಾಮದಲ್ಲಿ ನೆಲೆಸಿದ್ದಾನೆ ಅಂತ ನಂಬಿಕೆ. ವರ್ಷದ ಮೊದಲನೇ ಪೌರ್ಣಮಿಯಂದು ಆ ಗ್ರಾಮದ ಹಿರಿಯನಿಗೆ ನಾರಾಯಣ ಸ್ವಪ್ನದಲ್ಲಿ ಬಂದು ನನ್ನ ಅವತಾರವನ್ನ ಮತ್ತೆ ಪ್ರದರ್ಶನ ಮಾಡ್ತೀನಿ, ಆದ್ರೆ ನೀವೆಲ್ಲ ನನಗೆ ಪೂಜೆ ಮಾಡ್ಬೇಕು ಅಂತ ಹೇಳ್ತಾರೆ. ಆ ಗ್ರಾಮದ ಜನ ನಾರಾಯಣ ಭಗವಂತನ ಪ್ರಕೃತಿ ದೇವರೆಂದು ಪೂಜಿಸ್ತಾ ಇದ್ದಾರೆ. ಇದೇ ಆ ಗ್ರಾಮದ ಒಂದು ಕತೆ. ಫಾದರ್ ಊರಿಂದ ಬಂದ್ರ? ನಿನ್ನೆ ರಾತ್ರಿನೇ ಬಂದ್ರು. ಫಾದರ್ 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 ಚಲಾ ಫಾದರ್ ಯಾಕೆ ಡೋರ್ ತೆಗಿತಿಲ್ಲ? ಫಾದರ್ ಎದ್ದೇಳ್ತಾ ಅಲ್ವಾ? ಬೆಳಗ್ಗೆ 5 ಗಂಟೆಗೆ ವಾಕಿಂಗ್ ಹೋಗ್ಬೇಕು ಅಂತ ನಂಗೆ ಬೇಗ ಬರೋದಕ್ಕೆ ಹೇಳಿದ್ರು. ಅಲ್ಲಿ ಇನ್ನೊಂದು ಕೀ ಇದೆ, ಆ ಕೀಯಿಂದ ಓಪನ್ ಮಾಡಿ ನೋಡೋಣವಾ? ನೀನು ಹೊರಗೆ ಇರು. ಗೋಪಾಲ್, ಏನೋ? ಅಯ್ಯೋ ಏನೋ ಚಲ, ಯಾರೋ ಸಾಯಿಸಿರ್ತಾರೆ. ನೀನು ಇಲ್ಲೇ ಇರು, ನಾನು ಪೊಲೀಸರಿಗೆ ಕಾಲ್ ಮಾಡ್ತೀನಿ. ಸಾರು, ಇಲ್ಲಿ ಕೆಳಗಡೆ ಬೀದಿಲಿ ಕೊಲೆ ಆಗಿದೆ ಸಾರು. ಚರ್ಚ್ ಲೈನಲ್ಲಿ 2ನೇ ಮೇನಲ್ಲಿ ಫಾದರ್ ಮನೆಯಲ್ಲಿ. ನಮಸ್ತೆ ಸರ್. ನೀನೇನ ಫೋನ್ ಮಾಡಿದ್ದು? ಹೌದು ಸಾರು. ಹೇಗಾಯ್ತು? ಏನೋ ಗೊತ್ತಿಲ್ಲ ಸಾರು. ಸತ್ತೋಗಿರೋ ವ್ಯಕ್ತಿ ಮನೆಯಲ್ಲಿ ಅವರೊಬ್ಬರೇ ಇದ್ದಾರಾ ಇಲ್ಲ ಫ್ಯಾಮಿಲಿನೂ ಇದ್ದಾರಾ? ಫಾದರು ಒಬ್ಬರೇ ಇರ್ತಾರೆ ಸರ್. ಅವ್ರ ಮಗಳು ಮೇರಿ ಮೇಡಮ್ ಅಮೆರಿಕಲ್ಲಿ ಇರ್ತಾರೆ ಸರ್. ಆಮೇಲೆ ಇನ್ಯಾರು ಬರ್ತಾ ಇರ್ತಾರೆ? ಫಾದರ್ ಅವ್ರ ಮಗಳು ಮತ್ತೆ ಅಳಿಯ 2-3 ವರ್ಷಕ್ಕೊಂದ್ಸಲ ಬಂದು ಹೋಗ್ತಿರ್ತಾರೆ ಸರ್. ನೀನು ಬಂದಾಗಿಂದ ಏನು ನೋಡ್ದೋ ಏನು ಹೇಳ್ದೋ ಆ ರೈಟ್ ಹತ್ರ ಹೇಳು. ನೀನು ನಡಿ ಒಳಗಡೆ. ಸರಿ ಸರ್.
ಕ್ರಿಶ್ಚಿಯನ್ ಮತಾಧಿಕಾರಿ ಜೋಸೆಫ್ ಫರ್ಗಸ್ ಅವರನ್ನ ಅತಿ ಕ್ರೂರವಾಗಿ ಅವ್ರ ಓಯ್, ಮನೆಯಲ್ಲೇ ಇಲ್ಲಿ ಕೊಲೆ ಹೊರಗಡೆ. ಮಾಡಿದ್ದಾರೆ. ಸರ್ ನಮಸ್ತೆ ಸರ್. ಏನ್ ಅಪ್ಡೇಟು? ಕ್ರೈಮ್ ಟೀಮ್ ಫಾರೆನ್ಸಿಕ್ ಟೀಮ್ ಅವ್ರು ಬಂದು ಕ್ರೈಮ್ ಸ್ಪಾಟ್ ನ ಎಕ್ಸಾಮ್ ಮಾಡ್ತಾ ಇದ್ದಾರೆ ಸರ್. ಏನಾದ್ರು ಕ್ಲೂ ಸಿಕ್ತಾ? ಏನೂ ಸಿಕ್ಕಿಲ್ಲ ಸರ್. ಅವನ್ನ ಸಾಯಿಸಿ ಅವ್ನ ಲಾಕರ್ ಅಲ್ಲಿರೋ ಕ್ಯಾಶ್ ನ ಎತ್ಕೊಂಡು ಹೋಗಿದ್ದಾರೆ ಸರ್. ನನಗೆ ಗೊತ್ತಿರೋ ಹಂಗೆ ಈ ಮರ್ಡರ್ 10-10:30 ಮಧ್ಯದಲ್ಲಿ ನಡೆದಿದೆ ಸರ್. 10:30 ಟೈಮಲ್ಲಿ ನಡೆದಿದೆ ಅಂತ ಹೇಗೆ ಅನ್ಕೋತೀರಾ ನೀವು? ವಿಕ್ಟಿಮ್ ಫೋನಿಂದ ಮೇರಿ ಅನ್ನೋ ನಂಬರ್ಗೆ 9:30-9:40 ಮಧ್ಯದಲ್ಲಿ 3 ಸಲ ಕಾಲ್ ಮಾಡಿದ್ದಾರೆ ಸರ್. ಅವರು ರಿಸೀವ್ ಮಾಡಿಲ್ಲ. 10 ಗಂಟೆಗೆ ಮೇರಿ ಅನ್ನೋರು ಇವ್ರಿಗೆ ತುಂಬ ಸಲ ಕಾಲ್ ಮಾಡಿದ್ದಾರೆ. ಇವರು ಪಿಕ್ ಮಾಡಿಲ್ಲ ಸರ್. ಮೇರಿ ಅನ್ನೋರು ಸತ್ತೋಗಿರೋವ್ರ ಮಗಳು ಸರ್. ಅವರು ಅಮೇರಿಕಾದಲ್ಲಿದ್ದಾರೆ. ನನ್ನ ಗೆಸ್ ಪ್ರಕಾರ ಈ ಮರ್ಡರು 10-10:30 ಮಧ್ಯದಲ್ಲಿ ನಡೆದಿರುತ್ತೆ ಸರ್. ಇಲ್ಲಿಂದ 1 ಕಿಲೋಮೀಟರ್ ದೂರದಲ್ಲಿ ATM ಇದೆ ಸರ್. ಅಲ್ಲಿ CC ಕ್ಯಾಮ್ರಾ ಇದೆ. ಅಲ್ಲಿ ಬಿಟ್ರೆ ಇನ್ನೆಲ್ಲೂ CC ಕ್ಯಾಮ್ರಾ ಇಲ್ಲ. 1 ಕಿಲೋಮೀಟರ್ ದೂರದಲ್ಲಿರುವಂತ CC ಕ್ಯಾಮ್ರಾನ ಎಕ್ಸಾಮೈನ್ ಮಾಡಿ ಏನು ಉಪಯೋಗ? ಫಸ್ಟ್ ಆಫ್ ಆಲ್ 1 ಕಿಲೋಮೀಟರ್ ದೂರದಲ್ಲಿರುವಂತ CCTV ಫುಟೇಜ್ ನೋಡಿ ಏನು ಉಪಯೋಗ ಸಿಗುತ್ತೆ ಹೇಳಿ? ಸರಿ, ನೀನ್ ಏನ್ ಮಾಡ್ಬೇಕು ಅಂದ್ರೆ ಆ ATM CCTV ಫುಟೇಜ್ ನ ತಗೊಂಡು ಎಕ್ಸಾಮಿನ್ ಮಾಡಿ. ಓಕೆ ಸರ್. ಯಾರಾದ್ರೂ ಐ ವಿಟ್ನೆಸ್ ಎನ್ಕ್ವೈರಿ ಮಾಡಿದ್ರೆ ಹೇಗೆ? ರಿಮೋಟ್ ವಿಲೇಜ್ ಸರ್. 9 ಗಂಟೆಗೆ ಅರ್ಧ ರಾತ್ರಿ ಆಗೋಗುತ್ತೆ. ಐ ವಿಟ್ನೆಸ್ ಅಂದರೆ ಕಷ್ಟ ಅನಿಸುತ್ತೆ. ಆದರೆ ನಾನು ಎನ್ಕ್ವೈರಿ ಮಾಡ್ತೀನಿ ಸರ್. ವಿಕ್ಟಿಮ್ ಫ್ಯಾಮಿಲಿಗೆ ಇದ್ರ ಬಗ್ಗೆ ಇನ್ಫಾರ್ಮ್ ಮಾಡಿ. ಸರಿ ಸರ್. ಕೊಲೆ ಆಗಿದೆ ಅಂತ ಯಾರು ಇನ್ಫಾರ್ಮ್ ಮಾಡಿದ್ರು? ಗೋಪಾಲ್ ಅನ್ನೋ ವ್ಯಕ್ತಿ ಸರ್. ಅವ್ರಿಗೆ ಬರೋದಕ್ಕೆ ಹೇಳಿ. ಮಹೇಶ್ ಹೊರಗಡೆ ರೈಟ್ರ್ ಜೊತೆ ಇದ್ದಾನೆ, ಕರ್ಕೊಂಡು ಬಾ. ಸರ್, ಇವನೇ ಗೋಪಾಲ್. ಒಳಗಡೆ ಕೊಲೆ ಆಗಿದೆ ಅಂತ ನಿನ್ಗೆ ಹೇಗೆ ಗೊತ್ತಾಯ್ತು? ಪ್ರತಿದಿನ 5 ಗಂಟೆಗೆ ಬಂದು ನಾನು ಫಾದರ್ಗೆ ಹಾಲು ತಂದು ಕೊಡ್ತೀನಿ ಸಾರು. ಡೈಲಿ ಕೊಡೋ ಥರ ಇವತ್ತು ಕೊಡೋಣ ಅಂತ ಬಂದೆ ಸಾರು. ಎಷ್ಟು ಬಾಗ್ಲು ತಟ್ಟಿದ್ರು ಬಾಗ್ಲೇ ತೆಗಲಿಲ್ಲ ಸಾರು. ಆಗ ತಕ್ಷಣನೇ ಅವ್ರ ಡ್ರೈವರ್ನ ಕರೆದೆ ಸಾರು. ಡ್ರೈವರ್ ಬಂದು ಆ ಬೀಗನ ತೆಗೆದ್ರು ಸಾರು. ಏನು ಅಂತ ನೋಡೋಷ್ಟರಲ್ಲಿ ಫಾದರ್ ಅವರು ಸತ್ತು ಬಿದ್ದಿದ್ರು. ಭಯ ಆಗಿ ತಕ್ಷಣನೇ ಪೊಲೀಸರಿಗೆ ಕಾಲ್ ಮಾಡಿದೆ. ಇಷ್ಟೇ ಸರ್ ನನಗೆ ಗೊತ್ತಿರೋದು. ಆ ವ್ಯಕ್ತಿ ಹೇಗೆ ಇಲ್ಲೇ ಇದ್ದಾನಾ? ಇಲ್ಲೇ ಇದ್ದಾನೆ ಸರ್. ಅವನನ್ನ ಕರ್ಕೋಬಾ. ಸರಿ, ಕರ್ಕೊಬರ್ತೀನಿ ಸರ್. ಅವನ ಜೊತೆ ಇದ್ದಿದ್ದು ನೀನೇನಾ? ಹೌದು ಸರ್. ಫಾದರ್ ಜೊತೆ ಎಷ್ಟು ದಿವ್ಸಗಳಿಂದ ಕೆಲಸ ಮಾಡ್ತಾ ಇದ್ದೆ? 8 ವರ್ಷದಿಂದ ಮಾಡ್ತಾ ಇದ್ದೀನಿ ಸರ್. ಫಾದರ್ ಸತ್ತೋಗಿದ ವಿಷಯ ಹೇಗೆ ಗೊತ್ತಾಯ್ತು? ಫಾದರ್ ಅವರು ನೆನ್ನೆ ಊರಿಂದ ಬಂದರು ಸರ್. ಸರ್ನ ಕರ್ಕೊಂಬರಕ್ಕೆ ನಾನು ಏರ್ಪೋರ್ಟಿಗೆ ಹೋಗಿದ್ದೆ. 10:30 ಅಷ್ಟೊತ್ತಿಗೆ ಸರ್ನ ಮನೆ ಹತ್ರ ಇಳಿಸ್ದೆ ಸರ್. ಇಳಿಸಿದ್ಮೇಲೆ ಏನ್ ಮಾಡಿದೆ ನೀನು? ಫಾದರ್ನ ಮನೆ ಹತ್ರ ಬಿಟ್ಟಾದ್ಮೇಲೆ ಕಾರ್ನ ಇಲ್ಲೇ ಬಿಟ್ಟು ಮನೆಗೆ ಹೊರಟೋದೆ ಸರ್. ನಿನ್ ಮನೆಯಲ್ಲಿ? ಇಲ್ಲಿಂದ 1 ಕಿಲೋಮೀಟರ್ ದೂರ ಆಗುತ್ತೆ ಸರ್. ಫಾದರ್ ಮನೆಯಿಂದ ನಿನ್ ಮನೆ ಎಷ್ಟು ದೂರ? ಫಾದರ್ ಅವ್ರಿಗೆ ನರದೌರ್ಬಲ್ಯ ವೀಕ್ನೆಸ್ ಇದೆ ಸರ್. ಆತರ ಆದಾಗ ಪ್ರತಿ ಸಾರಿ ಫಾದರ್ಗೆ ನಡೆಯಕ್ಕಾಗ್ದೇನೆ ಕೆಳಗ್ ಬಿದ್ದು ಎದ್ದೇಳಕ್ಕೆ ಆಗದಿರೋಂತಹ ಪರಿಸ್ಥಿತಿ ಹೊರಟೋಗ್ತಾರೆ ಸರ್. ಆ ಪರಿಸ್ಥಿತಿಲಿ ನನಗೆ ಫೋನ್ ಮಾಡೋದು ಅಥವಾ ಮಿಸ್ಡ್ ಕಾಲ್ ಕೊಡೋದು ಮಾಡ್ತಾರೆ ಸರ್. ಆಗ ನಾನು ತಕ್ಷಣ ಹೋಗಿ ಕೈ ಕಾಲೆಲ್ಲ ಸವರಿ ಟ್ಯಾಬ್ಲೆಟ್ ಕೊಟ್ಟಾಗ ಸರಿ ಹೋಗ್ತಾರೆ ಸರ್. ಈ ತರ ಸಂದರ್ಭದಲ್ಲಿ ಉಪಯೋಗ ಆಗತ್ತೆ ಅಂತ ಫಾದರ್ ಅವರು ನಂಗೆ ಬ್ಯಾಗೇಟ್ ಕೀ ಕೊಟ್ಟಿದ್ರು ಸರ್. ಫಾದರ್ ಎಷ್ಟು ದಿವ್ಸಗಳಿಂದ ಕಷ್ಟ ಪಡ್ತಾ ಇದ್ದಾರೆ? 4 ವರ್ಷಗಳಿಂದ ಸರ್. ಅದು ನಿನ್ ಹತ್ರ ಇದೆ ಅಂತ ಬೇರೆ ಯಾರಿಗಾದ್ರೂ ಗೊತ್ತಾ? ಇಲ್ಲ ಸರ್, ಫಾದರ್ ಅವರು ಯಾರಿಗೂ ಹೇಳ್ಬೇಡ ಅಂತ ಹೇಳಿದ್ರು ಸರ್. ಏನಾದ್ರೂ ಲೀಡಿಂಗ್ ಕ್ಲೂ ಸಿಗ್ತಾ ಸರ್? ಸರ್, ಡೆಡ್ ಬಾಡಿನ ಪರೀಕ್ಷೆ ಮಾಡಿ ಎವಿಡೆನ್ಸ್ ಕಲೆಕ್ಟ್ ಮಾಡಿದ್ದೀವಿ. ಈ ಶರ್ಟ್ ಬಟನ್ ಸಿಕ್ಕಿದೆ. ಪರೀಕ್ಷೆ ಮಾಡಬೇಕಾದ್ರೆ ಕ್ರೈಮ್ ಸ್ಪಾಟಲ್ಲಿರೋ ಫಿಂಗರ್ ಪ್ರಿಂಟ್ಸ್ನ ತಗೊಂಡಿದ್ದೀವಿ. ಸರ್, ನಮ್ಮ ವರ್ಕ್ ಮುಗೀತು ಸರ್. ನೀವಿನ್ನು ಅಟಾಪ್ಸಿ ಫಾರ್ಮಾಲಿಟೀಸ್ನ ಮುಂದುವರಿಸಬಹುದು ಸರ್. ಓಕೆ ಸರ್. ಓಕೆ ಸರ್, ವಿಲ್ ಮೂವ್ ದೆನ್. ಫಾರೆನ್ಸಿಕ್ ಅವರು ಮತ್ತೆ ಪೊಲೀಸರು ವಿಚಾರಣೆ ಮಾಡ್ತಿದ್ದಾರೆ. ಫಾದರ್ ಊರಿಗೆ ಹೋಗಿದ್ದಾಗ್ಲೂ ಕೀ ನಿನ್ನ ಹತ್ರನೇ ಇರುತ್ತಾ? ಅದನ್ನ ನನಗೆ ಕೊಟ್ಟಿರ್ತಾರೆ ಸರ್. ಫಾದರ್ ಅವರು ಎಲ್ಲೇ ಹೋಗ್ಬೇಕಾದ್ರೂ ಅವ್ರ ಹತ್ರ ಇರೋ ಕೀನೇ ತಗೊಂಡು ಹೋಗ್ತಾರೆ ಸರ್. ಒಂದ್ ನಿಮಿಷ ಬನ್ನಿ ಸರ್. ಇವ್ರು ಹೇಳಿದೆಲ್ಲ ಫಾಲ್ಸ್ ಸ್ಟೇಟ್ಮೆಂಟ್ ಅಂತ ಅನಿಸ್ತಾ ಇದೆ ನನಗೆ. ಏನ್ ಸರ್, ಆ ಬೀಗದಿಂದನಾ? ಇಲ್ಲಿ ತನಕ ನನಗೆ ಫೋರೆನ್ಸಿಕ್ ಅವ್ರು ತೋರಿಸಿದ ಬಟನ್ನು ಮತ್ತೆ ಅವ್ನ ಶರ್ಟ್ ಬಟನ್ನು ಒಂದೇ. ಮತ್ತೆ ಅವ್ನ ಶರ್ಟ್ಗೆ ಕಾಲರ್ ಬಟನ್ ಇಲ್ಲ. ಹತ್ಯೆ ಆಗಿ 12 ಗಂಟೆನೂ ಆಗಿಲ್ಲ. ಅವ್ನ ಮನೆಗೆ ಹೋಗಿ ನಾವು ಸರ್ಚ್ ಮಾಡಿದ್ರೆ ನಮ್ಗೆ ಏನಾದ್ರೂ ಲೀಡ್ಸ್ ಖಂಡಿತ ಸಿಗುತ್ತೆ. ಓಕೆನಾ? ಓಕೆ ಸರ್. ಕರ್ಕೊಬನ್ನಿ. ನಡಿ ನೀನು. ಸರ್ 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 ನನಗೇನು ಗೊತ್ತಿಲ್ಲ ಸರ್. ನಡಿಯೋ. ನಾನೇನು ಮಾಡಿಲ್ಲ ಸರ್. ನನ್ನ ಯಾಕೆ ಕರ್ಕೊಂಡು ಹೋಗ್ತಿದ್ದೀರಾ ಸರ್? ಸರ್ ಪ್ಲೀಸ್ ಸರ್. ಸರ್ ಏನು ಮಾಡ್ತಿದ್ದೀರಾ ಸರ್? ಸರ್ ನನಗೇನು ತಪ್ಪಿಲ್ಲ ಸರ್. ಸರ್ ನನ್ನ ಬಿಟ್ಬಿಡಿ ಸರ್, ಪ್ಲೀಸ್ ಸರ್.
ಸರ್ ಏನಾಯ್ತು ಸರ್? ನಮ್ಮನೆಗೆ ಯಾಕೆ ಬರ್ತಿದ್ದೀರಾ? ನೀವು ಹೊರಗಡೆನೇ ಇರಿ. ಚಲಂ, ಏನಾಯ್ತು? ಸರ್, ಮಹೇಶ್, ಅವನ್ನ ಅರೆಸ್ಟ್ ಮಾಡಿ. ಶ್ರೀರಾಮ ಜಯರಾಮ ಜಾನಕಿರಾಮ. ನೀವು ಗಮನಿಸಿ ನೋಡಿ, ನೀವು ಯಾವ ದೇವಸ್ಥಾನಕ್ಕೆ ಹೋದ್ರು, ಯಾವ ಗ್ರಂಥ ಓದಿದ್ರು, ರಾಮದೇವ್ರದು ಸೀತೆ ದೇವಿದು ಪ್ರಸ್ತಾಪನೆ ಬಂದಾಗ ಸೀತಾರಾಮ ಅಂತಾನೇ ಕರೀತಾರೆ. ರಾಮದೇವರು ಸೀತಾಮಾತೆಗೆ ಕೊಟ್ಟಿರುವಂತಹ ಗೌರವ ದೊಡ್ಡದು. ರಾಮದೇವರಿಗಿದ್ದಂಥ ಒಂದು ದೊಡ್ಡ ಗುಣ ಏನು ಅಂತಂದ್ರೆ, ಆತ ಯಾವತ್ತೂ ಯಾರನ್ನೂ ಕೀಳಾಗಿ ನೋಡ್ಲೇ ಇಲ್ಲ. ಸುಂದರ ಕಾಂಡದಲ್ಲಿ ರಾಮದೇವರು ವಾಲಿನ ಸಾಯಿಸಿದಂಥ ಒಂದು ತೀಕ್ಷ್ಣತೆ ಇದೆ, ಅದನ್ನ ವರ್ಣಿಸೋದಿಕ್ಕೆ ಸಾಧ್ಯ ಇಲ್ಲ. ವಾಲಿ ಅಂತ ಬಲಶಾಲಿನ ಸಾಯಿಸಿದ ಮೇಲೆ ರಾಮದೇವರು ಪರಾಕ್ರಮಿಗಳಾಗಿಲ್ದೇ ಇರ್ತಾರ? ಆ ಸಮಯದಲ್ಲಿ ಆ ರೀತಿ ಸಾಯಿಸೋದೇ ಸರಿಯಾಗಿರೋಂಥ ಮಾರ್ಗ. ಅದನ್ನೇ ಹೇಳೋದಲ್ವಾ ಲೋಕ ಕಲ್ಯಾಣ ಅಂತ. ನೆನ್ನೆ ಡಾಕ್ಟರ್ನ ಭೇಟಿಯಾದೆ, ಏನು ತೊಂದರೆ ಇಲ್ಲ ಅಂತ ಹೇಳಿದಾರಮ್ಮ. ನಾಳೆ ಒಂದು ಥೆರಪಿ ಮಾಡಬೇಕು ಅಂತ ಹೇಳಿದ್ದಾರೆ, ಅದಕ್ಕೆ ಬರಕ್ಕೆ ಹೇಳಿದಾರಮ್ಮ. ಯಾಕಮ್ಮ ಅಳ್ತಿದ್ಯಾ? ನೋಡು, ನೀನು ಅಳ್ತಿದ್ರೆ ನನಗೂ ಅಳು ಬರುತ್ತೆ. ಅದೇ ನಾನು ನಿನ್ ಜಾಗದಲ್ಲಿ ಇದ್ದಿದ್ರೆ ನೀನು ಹೀಗೆ ಮಾಡ್ತಿದ್ದ. ನಿನ್ ಬೇಜಾರಾಗ್ಬೇಡಮ್ಮ. ನಿನಗೆ ಈ ಪರಿಸ್ಥಿತಿನ ದೇವ್ರು ಕೊಟ್ಟಿರೋದು, ನೀನೇನು ಮಾಡಿಲ್ಲಮ್ಮ. ಶಾರೀರಿಕ ಅಂಗವಿಕಲರಿಗಿಂತ ಮಾನಸಿಕವಾಗಿ ಅಂಗವಿಕಲರಾಗಿರೋದು ತುಂಬಾನೇ ಕ್ರೂರಮ್ಮ. ಅಂತ ಮಾನಸಿಕವಾಗಿ ಅಂಗವಿಕಲರಾಗಿರೋರು ಆತರ ತುಂಬಾ ಜನ ಇದ್ದಾರೆ. ಅಂತವ್ರಿಗೆಲ್ಲ ಹೋಲ್ಸಿದ್ರೆ ನಿನಗೇನು ಆಗಿಲ್ಲ ಅಮ್ಮ. ಲಕ್ಷ್ಮಿ ಆಂಟಿ ಬಂದಂಗಿದ್ದಾರೆ, ನೀನೇನು ಯೋಚನೆ ಮಾಡ್ಬೇಡ ಅಮ್ಮ. ನಾನು ಕೋರ್ಟಿಗೆ ಹೋಗಿ ಬರ್ತೀನಿ. ಆಂಟಿ, ನನಗೆ ಟೈಮ್ ಆಗ್ತಿದೆ. ಸರಿ. ಅಮ್ಮ ಹುಷಾರು. ಸರಿನಪ್ಪ. ಏನಾದ್ರೂ ಇದ್ರೆ ಕಾಲ್ ಹಾಗೆ ಮಾಡಿ. ಮಾಡ್ತೀನಪ್ಪ. ಬೀಗ ನಿಮ್ಮ ಹತ್ರನೇ ಇಟ್ಕೊಳ್ಳಿ. ಆಯ್ತಪ್ಪ. ನಮಸ್ಕಾರ ಸರ್. ಆ ಚರ್ಚ್ ಫಾದರ್ ಮರ್ಡರ್ ಕೇಸ್ ನಿಮ್ದೇ ಅಲ್ವಾ? ಹೌದು ಸರ್, ಹೌದು. ಆ ಫೈಲ್ ಕೊಡಿ. ಸಾರು, ನನ್ ತಮ್ಮ ಫಾದರ್ನ ಸಾಯಿಸಿಲ್ಲ, ಯಾರೋ ಬೇಕು ಅಂತಾನೆ ಅವನ್ನ ಸಿಕ್ಕಾಕ್ಸಿದ್ದಾರೆ. ನಿಲ್ಸಮ್ಮ, ನಿಮ್ ತಮ್ಮ ಈ ಕೊಲೆ ಮಾಡಿಲ್ಲ ಅಂತ ನೀನು ನಾನು ಅನ್ಕೊಂಡ್ಬಿಟ್ರೆ ಅವ್ನು ನಿರಪರಾಧಿ ಆಗ್ಬಿಡ್ತಾನ? ಈ ನ್ಯಾಯಸ್ಥಾನ ತೀರ್ಮಾನಿಸ್ಬೇಕು. ನಿಮ್ ತಮ್ಮನೇ ಈ ಕೊಲೆ ಮಾಡಿದಾನೆ ಅಂತ ಪೊಲೀಸ್ ಅವ್ರು ಹೇಳ್ತಿದ್ದಾರೆ. ಇವಾಗ ಈ ಕೇಸ್ನ ಆಪೋಸಿಟ್ ಅಲ್ಲಿ ವಾದ ಮಾಡ್ತಾ ಇರೋದು ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರು. ಪ್ರಾಸಿಕ್ಯೂಟರ್ ಅಂದ್ರೆ ಏನು ಅಂತ ಗೊತ್ತಾ? ಗೌರ್ಮೆಂಟ್ ಲಾಯರ್. ಇವಾಗ ಆ ಪ್ರಾಸಿಕ್ಯೂಟರ್ ಈ ಕೊಲೆನ ನಿಮ್ ತಮ್ಮನೇ ಮಾಡಿದಾನೆ ಅಂತ ಜಡ್ಜ್ನ ನಂಬಿಸೋದಿಕ್ಕೆ ಎಲ್ಲಾ ತರದ ಸಾಕ್ಷ್ಯಾಧಾರಗಳನ್ನ ತೋರಿಸ್ತಾರೆ. ಹೋಗ್ಲಿ, ನಮ್ಮ ಹತ್ರ ನಿಮ್ ತಮ್ಮ ಈ ಕೊಲೆ ಮಾಡಿಲ್ಲ ಅಂತ ನಂಬಿಸೋದಿಕ್ಕೆ ಒಂದು ಸಾಕ್ಷ್ಯಾಧಾರನಾದ್ರೂ ಇದೆಯಾ? ಅದೇನೋ, ಇಂಥವ್ರೆಲ್ಲ ನನಗೆ ತಗಲಾಕೋತಾರೆ. ಯರಾನೋ, ಮೊದಲು ಆ ವ್ಯಕ್ತಿಯ ಮೆಡಿಕಲ್ ರಿಪೋರ್ಟ್ ತೋರಿಸಿ. ಯರಾನೋ, ಮೊನ್ನೆ 16ನೇ ತಾರೀಕಿನಂದು ಡಿಸೆಂಬರ್ 2022 ರಾತ್ರಿ 10:10 ಮಧ್ಯದಲ್ಲಿ ಚರ್ಚ್ ಫಾದರ್ ಆಂಡ್ರೂ ಜೋಸೆಫ್ ಅನ್ನೋ ವ್ಯಕ್ತಿ ಭೀಕರವಾಗಿ ಕೊಲೆಯಾಗಿದ್ದಾರೆ. ಪೊಲೀಸರು ಕ್ರೈಮ್ ಸ್ಪಾಟ್ಗೆ ಹೋಗಿ ಇನ್ವೆಸ್ಟಿಗೇಷನ್ನ ಶುರು ಮಾಡಿಕೊಂಡಿದ್ದಾರೆ. ಅವರ ಇನ್ವೆಸ್ಟಿಗೇಷನ್ ಪ್ರಕಾರ ಜೋಸೆಫ್ ಜೊತೆ ಕೆಲಸ ಮಾಡ್ತಿದ್ದಂತಹ ಆತನ ಕಾರು ಡ್ರೈವರ್ ಅವನನ್ನ ವಿಚಾರಿಸಿದಾಗ ಪೊಲೀಸ್ ಕೇಳಿದಂತ ಪ್ರಶ್ನೆಗಳಿಗೆ ಅವನ್ ಕೊಟ್ಟಂತ ಉತ್ತರಗಳಿಗೆ ಯಾವುದೇ ರೀತಿ ಹೊಂದಾಣಿಕೆ ಇಲ್ಲದೆ ಇರೋದ್ರಿಂದ ಪೊಲೀಸ್ ಆದಂತ ಲಕ್ಷ್ಮಣ್ ಸ್ವಾಮಿ ಅವರಿಗೆ ಡ್ರೈವರ್ ಮೇಲೆ ಅನುಮಾನ ಬಂದಿದೆ. ಅದು ಅಲ್ದೇನೆ ಕ್ರೈಮ್ ಸ್ಪಾಟ್ ಅಲ್ಲಿ ಸಿಕ್ಕಂತ ಬಟನ್ ಏನಿತ್ತೋ ಆ ಬಟನ್ ಮತ್ತೆ ಡ್ರೈವರ್ ಹಾಕ್ತಂತ ಶರ್ಟ್ ಬಟನ್ ಏನಿತ್ತೋ ಎರಡು ಒಂದೇನೆ ಮೈ ಲಾರ್ಡ್. ಇಲ್ಲಿ ಗಮನಿಸಬೇಕಾಗಿರೋ ವಿಷಯ ಏನಂದ್ರೆ ಡ್ರೈವರ್ ಅವತ್ತಿನ ದಿನ ಹಾಕ್ತಂತ ಶರ್ಟ್ಗೆ ಬಟನ್ ಇರ್ಲಿಲ್ಲ. ಇದರಿಂದ ಇನ್ಸ್ಪೆಕ್ಟರ್ ಲಕ್ಷ್ಮಣ್ ಸ್ವಾಮಿ ಅವರಿಗೆ ಡ್ರೈವರ್ ಮೇಲೆ ಇನ್ನಷ್ಟು ಅನುಮಾನ ಶುರುವಾಯಿತು. ಆ ಅನುಮಾನದಿಂದ ತಕ್ಷಣ ಡ್ರೈವರ್ ಮನೆಗೆ ಹೋಗಿ ಸರ್ಚ್ ಮಾಡಿದ್ಮೇಲೆ ಒಂದು ಕ್ಯಾರಿ ಬ್ಯಾಗ್ ನಲ್ಲಿ 5 ಲಕ್ಷ ಕ್ಯಾಶ್ ಜೊತೆ
ಫಾದರ್ ಜೋಸೆಫ್ ಅವ್ರನ್ನ ಕೊಲೆ ಮಾಡೋದಕ್ಕೆ ಯೂಸ್ ಮಾಡಿದಂತ ಚಾಕು ಏನಿತ್ತು ಆ ಬ್ಯಾಗ್ ನಲ್ಲಿ ಸಿಕ್ತು. ನನ್ ತಮ್ಮ ಈ ಕೊಲೆ ಮಾಡಿಲ್ಲ ಸಾರು. ಸೈಲೆನ್ಸ್ ಪ್ಲೀಸ್. SI ಅವರಿಗೆ ಅನುಮಾನ ಆಗಿದ್ರಿಂದ ಡ್ರೈವರ್ನ ಕಸ್ಟಡಿಗೆ ತಗೊಂಡ ಮೇಲೆ ನ್ಯಾಯಕ್ಕಾಗಿ ಕೋರ್ಟಿಗೆ ಬಂದಿದ್ದಾರೆ. ಡೆಡ್ ಬಾಡಿ ಮೇಲೆ ಸಿಕ್ತಂತ ಹೇರ್ ಸ್ಯಾಂಪಲ್ಸ್ ಅಂಡ್ ಫಿಂಗರ್ ನೇಲ್ಸ್ ಮಧ್ಯೆ ಇದ್ದಂತ ಡೆತ್ ಸ್ಕಿನ್, ಡ್ರೈವರ್ ಮನೇಲಿ ಇದ್ದಂತ ಮರ್ಡರ್ ವೆಪನ್ ಮೇಲೆ ಫಿಂಗರ್ ಪ್ರಿಂಟ್ಸ್, ಇದೆಲ್ಲದನ್ನು ಕೂಡ ಫೋರೆನ್ಸಿಕ್ ಅವರು ಕಲೆಕ್ಟ್ ಮಾಡಿ ಲ್ಯಾಬ್ ಕಳಿಸಿದ್ದಾರೆ. ಇನ್ನು 2 days ನಲ್ಲಿ ಫೋರೆನ್ಸಿಕ್ ರಿಸಲ್ಟ್ ರಿಪೋರ್ಟ್ ಅಂಡ್ ಪೋಸ್ಟ್ ಮಾರ್ಟಮ್ ರಿಸಲ್ಟ್ ಬರುತ್ತೆ ಮೈ ಲಾರ್ಡ್. ಫೋರೆನ್ಸಿಕ್ ರಿಪೋರ್ಟ್ ಬರೋ ತನಕ ಡ್ರೈವರ್ಗೆ ಬೇಲ್ ಸಿಗಬಾರ್ದು ಮತ್ತೆ ಆತ ಪೊಲೀಸ್ ಕಸ್ಟಡಿನಲ್ಲೇ ಇರಬೇಕು ಅನ್ನೋದು ನಾನು ಮನವಿ ಮಾಡ್ಕೋತಾ ಇದ್ದೀನಿ. ಅಬ್ಜೆಕ್ಷನ್ ಯುವರ್ ಆನರ್. ನನ್ನ ಕ್ಲೈಂಟ್ ಚಲಂ ಫಾದರ್ ಜೋಸೆಫ್ ಅವ್ರ ಜೊತೆ 8 ವರ್ಷಕ್ಕಿಂತ ಜಾಸ್ತಿನೇ ಕೆಲಸ ಮಾಡಿದ್ದಾರೆ. ಜೋಸೆಫ್ ಅವ್ರಿಗೆ ಅವ್ರ ಮಗಳನ್ನ ಬಿಟ್ರೆ ಹತ್ರದ ಸಂಬಂಧಿಗಳು ಅಂತ ಯಾರೂ ಇಲ್ಲ. ಅವ್ರ ಮಗಳು ಕೂಡ ಅಮೆರಿಕಾದಲ್ಲಿ ಇರೋದ್ರಿಂದ ಜೋಸೆಫ್ ಅವ್ರಿಗೆ ಅವ್ರ ಆರೋಗ್ಯ ಸಮಸ್ಯೆಯಿಂದ ಹಿಡಿದು ಪರ್ಸನಲ್ ಪ್ರಾಬ್ಲಮ್ವರೆಗೂ ನನ್ನ ಕ್ಲೈಂಟ್ ಚಲಮ್ಮೆ ಪಕ್ಕದಲ್ಲಿದ್ದು ನೋಡ್ಕೊಳ್ತಾ ಇದ್ರು. ಅಷ್ಟು ನಂಬಿಕೆಯಿಂದ ಕೆಲಸ ಮಾಡ್ತಿದ್ದ ವ್ಯಕ್ತಿ ದುಡ್ಡುಗೋಸ್ಕರ ಫಾದರ್ ಜೋಸೆಫ್ನ ಇಷ್ಟು ಕ್ರೂರವಾಗಿ ಸಾಯಿಸಿದ್ದಾನೆ ಅಂದ್ರೆ ಯಾರು ನಂಬಕ್ಕಾಗದೇ ಇರೋಂಥ ವಿಷಯ ಯುವರ್ ಆನರ್. ಫಾರೆನ್ಸಿಕ್ ರಿಸಲ್ಟ್ ಬರೋವರೆಗೂ ಮೈ ಕ್ಲೈಂಟ್ ಪ್ಲೀಸ್ ಇಟ್ಸ್ ನಾಟ್ ಗಿಲ್ಟಿ. ಇದನ್ನ ನೀವು ದೃಷ್ಟಿಯಲ್ಲಿಟ್ಕೊಂಡು ನನ್ನ ಕ್ಲೈಂಟ್ಗೆ ಬೇಲ್ ಮಂಜೂರು ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ಯುವರ್ ಆನರ್. ಡಿಫೆನ್ಸ್ ಲಾಯರ್, ಈಸ್ ದೇರ್ ಎನಿ ಪ್ರೂಫ್ ಟು ಸೇ ಯುವರ್ ಕ್ಲೈಂಟ್ ಇಸ್ ನಾಟ್ ಗಿಲ್ಟಿ ಪ್ಲೀಡೆಡ್? ನಾನು ಖಚಿತವಾಗಿ ಹೇಳ್ತಾ ಇದ್ದೀನಿ ಯುವರ್ ಆನರ್. ಫಾರೆನ್ಸಿಕ್ ರಿಪೋರ್ಟ್ಸ್ ಈ ಹತ್ಯೆಗೆ ನನ್ನ ಕ್ಲೈಂಟ್ಗೆ ಯಾವುದೇ ಥರ ಸಂಬಂಧ ಇಲ್ಲ ಅಂತ ಹೇಳ್ತಾ ಇದೆ. ನೋ, ವಿತೌಟ್ ಪ್ರಾಪರ್ ಎವಿಡೆನ್ಸ್ ಯು ಕಾಂಟ್ ಆಸ್ ದ ಬೇಲ್. ನಿಮ್ಮ ಹತ್ರ ಏನಾದರೂ ಎವಿಡೆನ್ಸ್ ಇದ್ರೆ ಕೋರ್ಟಿಗೆ ಸಬ್ಮಿಟ್ ಮಾಡಿ. ಒಂದ್ ವೇಳೆ ಇಲ್ಲ ಅಂದ್ರೆ ಕೋರ್ಟ್ ಸಮಯನ ಹಾಳು ಮಾಡಬೇಡಿ. ಎರಡು ಪಕ್ಷದ ವಾದವನ್ನ ಕೇಳಿದ ನಂತರ ಆಂಡ್ರ್ಯೂ ಜೋಸೆಫ್ ಸಾವಿನ ಹಿಂದೆ ಮೇನ್ ಅಕ್ಯೂಸ್ ಆಗಿ ಭಾವಿಸಿರುವ ಚೆಲಂಗೆ ಕೋರ್ಟ್ ಬೇಲ್ ಕೊಡಬಾರ್ದು ಅಂತ ನಿರ್ಧಾರ ಮಾಡಿದೆ. ಫಾರೆನ್ಸಿಕ್ ಮತ್ತೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರೋದಕ್ಕೆ ಇನ್ನೂ 1 ವಾರ ಸಮಯ ಆಗುತ್ತೆ. ನಂತರ 20ನೇ ತಾರೀಕಿಗೆ ಕೋರ್ಟ್ ಅನ್ನು ಮುಂದೂಡಲಾಗಿದೆ. ಫಾರೆನ್ಸಿಕ್ ರಿಸಲ್ಟ್ ನ ಪರಿಶೀಲನೆ ಮಾಡಿದ ನಂತರ ಸರಿಯಾದ ನಿರ್ಧಾರವನ್ನು ಕೋರ್ಟ್ ನಿಮಗೆ 20ನೇ ತಾರೀಕಿನಂದು ತೀರ್ಮಾನ ಹೇಳುತ್ತದೆ. ಅಲ್ಲಿಯವರೆಗೂ ಚಲಂನನ್ನು ಪೊಲೀಸ್ ಕಸ್ಟಡಿಗೆ ಒಪ್ಪಿಸಲಾಗುತ್ತಿದೆ. ಸಾರು, ಸಾರು, ಕೊಲೆಗೂ ಸಾರು, ಸಂಬಂಧ ಇಲ್ಲ ಅಕ್ಕ. ಸರ್, ಅವ್ನೇನು ಯಾರೋ ಮಾಡಿಲ್ಲ. ಬೇಕು ಅಂತ ನನ್ನ ಸಿಕ್ಕಾಕ್ಸಿದಾರೆ ಅಕ್ಕ. ಸಾರು, ನನ್ ತಮ್ಮಂಗೆ ಶಿಕ್ಷೆ ಆಗಲ್ವಲ್ಲ ಸಾರು? ಶಿಕ್ಷೆ ಆಗದೆ ಇರೋ ಥರ ತಡೆಯೋದು ಕಷ್ಟ. ಶಿಕ್ಷೆ ಕಮ್ಮಿ ಮಾಡಿಸೋ ದಾರಿನ ಹುಡುಕ್ಬೇಕು. ನನಗೆ ಕೊಡ್ಬೇಕಾಗಿರೋ ದುಡ್ಡಿನ ವಿಷಯದ ಬಗ್ಗೆ ಏನಾಯ್ತು? ನಾವಿರೋ ಮನೆನ ಅಡ ಇಡ್ತಾ ಇದೀವಿ ಸ್ವಾಮಿ. ದಳ್ಳಾಳಿ 2 ವಾರದಲ್ಲಿ ದುಡ್ಡು ಕೊಡ್ತೀನಿ ಅಂತ ಹೇಳವನೆ ಸ್ವಾಮಿ. ಅಂದ್ರೆ 2 ವಾರದವರೆಗೂ ನನಗೆ ದುಡ್ಡನ್ನ ಕೊಡಲ್ಲ ಅಂತ ಹೇಳ್ತಾ ಇದ್ದೀರಾ? ಶಂಕರ್, ಆ ಫೈಲ್ನ ಕೊಟ್ಬಿಡು. ನಿಮ್ಮವನ್ ಕೇಸ್ನ ವಾದಿಸ್ತಾ ಇರೋದಕ್ಕೆ ಕೋರ್ಟಲ್ಲಿ ಕೆಲಸ ಮಾಡೋ ಗುಮಾಸ್ತನಿಂದ ಹಿಡಿದು ಜಡ್ಜ್ವರೆಗೂ ಎಲ್ಲರೂ ನನ್ನ ಮುಟ್ಟಾಳನ್ ಥರ ನೋಡ್ತಾ ಇದ್ದಾರೆ. ಹೋಗ್ಲಿ, ಕಷ್ಟಪಟ್ಟು ವಾದಿಸ್ತಾ ಇರೋದಕ್ಕೆ ದುಡ್ಡಾದ್ರೂ ಬರುತ್ತಲ್ಲ ಅನ್ಕೊಂಡು ಈ ಕೇಸ್ನ ತಗೊಂಡೆ. ಇವಾಗ ಆ ದುಡ್ಡನ್ನು ಕೂಡ ನೀವು ಸರಿಯಾಗಿ ಟೈಮ್ ಕೊಡ್ಲಿಲ್ಲ ಅಂದ್ರೆ ನಿಮ್ಮವನ್ ಕೇಸ್ನ ನಾನು ವಾದಿಸೋದಿಲ್ಲಮ್ಮ. ಹಾಗೆ ಹೇಳ್ಬೇಡಿ ಸರ್. ನಾನ್ ಬೇಡ ಅಂತ ನೀವು ಬೇರೆ ಯಾವ ವಕೀಲ ಹತ್ರ ಹೋದ್ರೂ ಕನಿಷ್ಠ ನಿಮ್ ಫೈಲ್ ಕೂಡ ಮುಟ್ಟೋದಿಲ್ಲ. ಯಾಕೆಂದ್ರೆ ಈ ತರ ಬಲ ಇಲ್ದಿರೋ ಕೇಸ್ನ ವಾದಿಸಿದ್ರೆ ಸೋಲೋದ್ ಬಿಟ್ಟು ಬೇರೆ ದಾರಿ ಇಲ್ಲ. ಅದು ಅಲ್ಲದೆ ಇರೋ ಹೆಸರು ಕೂಡ ಹೋಗುತ್ತೆ. ಇನ್ನೊಂದು ಮುಖ್ಯವಾದ ವಿಷಯ, ಈ ಕೇಸ್ನ ಫಾಸ್ಟ್ ಟ್ರ್ಯಾಕ್ ಹಾಕಿದ್ದಾರೆ. ಅಂದ್ರೆ ಆಧಾರ ಸಿಕ್ಕಿದ ತಕ್ಷಣ ತೀರ್ಪು ಹೇಳ್ಬಿಟ್ಟು ಶಿಕ್ಷೆ ವಿಧಿಸ್ತಾರೆ. ಇಲ್ಲಿ ನೋಡಮ್ಮ, ನೆಕ್ಸ್ಟ್ ಬರೋ ಡೇಟ್ ಅಷ್ಟೊತ್ತಿಗೆ ನಾನು ಕೇಳಿರೋ ದುಡ್ಡನ್ನ ನನಗೆ ಕೊಟ್ರೆ ಕೇಸ್ ವಾದಿಸೋದಕ್ಕೆ ಕೋರ್ಟ್ ರೂಮ್ಗೆ ನಾನು ಬರ್ತೀನಿ. ಇಲ್ಲ ಅಂದ್ರೆ ನಿಮ್ ಇಷ್ಟ. ಸರು, ಸಾರು, ನಮಸ್ಕಾರ ಅಮ್ಮ. ನನ್ನ ಹೆಸರು ಕೃಷ್ಣ. ಈ ಕೋರ್ಟಲ್ಲಿ ಪ್ರೈವೇಟ್ ಲಾಯರ್ ಆಗಿ ಕೆಲಸ ಮಾಡ್ತಿದ್ದೀನಿ. ನಿಮ್ಮ ಮಗನ ಕೇಸ್ನ ಕೇಳಿಸ್ಕೊಂಡೆ. ನಿಮ್ಮ ಪರಿಸ್ಥಿತಿ ನನಗೆ ಅರ್ಥ ಆಗುತ್ತೆ. ನಿಮಗೆ ಯಾವುದೇ ಅಭ್ಯಂತರ ಇಲ್ಲ ಅಂದ್ರೆ ನಿಮ್ಮ ಮಗನ ಕೇಸ್ನ ನಾನು ತಗೋಬೇಕು ಅನ್ಕೊಂಡಿದ್ದೀನಿ. ನಿಮ್ಮ ಮಗನ್ಗೆ ಮತ್ತೆ ಈ ಕೊಲೆಗೆ ಯಾವುದೇ ಸಂಬಂಧ ಇಲ್ಲ ಅನ್ಕೊಂಡಿದ್ದೀನಿ. ಈ ಕೇಸ್ಗೆ ನನಗೆ ದುಡ್ಡು ಕೊಡ್ಲೇಬೇಕು ಅಂತ ಏನಿಲ್ಲ. ಸಾರು, ನಾನು ಚಲಂ ಕಟ್ಕೊಂಡಿರೋ ಹೆಂಡತಿ ಈಗ 3 ತಿಂಗಳು ಗರ್ಭಿಣಿ. ಇಂಥ ಸಮಯದಲ್ಲಿ ನನ್ನ ತಂದೆ ತಾಯಿ ಕೂಡ ನನ್ನನ್ನು ನೋಡೋದಿಕ್ ಬರ್ಲಿಲ್ಲ. ಅವರೇ ನಮ್ಮನ್ ಬೇಡ ಅಂತ ಅನ್ಕೋಬೇಕಾದ್ರೆ ನೀವ್ ಯಾರು ಅಂತಾನೆ ನಮಗ್ ಗೊತ್ತಿಲ್ಲ. ತಕ್ಷಣನೇ ಬಂದು ಸಹಾಯ ಮಾಡ್ತೀನಿ ಅಂತಿದ್ದೀರಾ. ನೀವ್ ಸಹಾಯ ಮಾಡ್ಬೇಕಾದ್ರೆ ಇಲ್ಲ ಅಂತ ಹೇಳೋ ಧೈರ್ಯ ನಮ್ಗಿಲ್ಲ. ಈ ಕೊಲೆನ ನನ್ ತಮ್ಮ ಮಾಡಿಲ್ಲ ಸಾರು. ಯಾರೋ ಬೇಕು ಅಂತಾನೆ ಹೀಗ್ ಮಾಡಿದ್ದಾರೆ. ನನ್ ತಮ್ಮಂಗೆ ಶಿಕ್ಷೆ ಆಗದೆ ಇರೋ ಹಾಗೆ ಕಾಪಾಡಿ ಸಾರು. ನಿಮ್ಮ ಮಗ ನಿಜವಾಗ್ಲೂ ತಪ್ಪು ಮಾಡಿಲ್ಲ ಅನ್ನೋದಾದ್ರೆ ಅವ್ರನ್ನ ನಾನು ಹೊರಗಡೆ ಕರ್ಕೊಂಡು ಬಂದೇ ಬರ್ತೀನಿ. ನನಗೆ ಆ ಕೇಸ್ ಫೈಲ್ನ ಕೊಡಿ. ಸರಿಯಮ್ಮ, ನೀವು ಹೋಗಿ ಬನ್ನಿ. ಹೋಗ್ಬರ್ತೀನಿ ಸರ್. ಹೋಗಿ ಬನ್ನಿ.
ಹಲೋ, ಅದು ನನ್ನ ಕೇಸ್. ನೀವೇ ಬೇಡ ಅಂತ ಬಿಟ್ಟು ಹೋದ್ರಿ ಅಲ್ವಾ? ಬೇಡ ಅಂತ ಬಿಟ್ಟೋಗ್ಲಿಲ್ಲ, ದುಡ್ಡುಗೋಸ್ಕರ ಅವ್ರನ್ನ ಹೆದರ್ಸ್ದೆ. ನೀವೆಷ್ಟೇ ಬಲವಾಗಿ ವಾದ ಮಾಡಿದ್ರು ಈ ಕೇಸ್ನ ಸೋತೋಗ್ತೀರಾ. ಅಷ್ಟ್ರಲ್ಲಿ ಅವ್ರ ಹತ್ರ ಇರೋದನ್ನೆಲ್ಲ ಕಿತ್ಕೋಬೇಕು ಅಂದ್ಕೊಂಡಿದ್ದೀರಾ ಅಲ್ವಾ? ಇದು ನಿಮಗೆ ನಿಜವಾಗ್ಲೂ ನ್ಯಾಯ ಅನ್ಸುತ್ತಾ? ನ್ಯಾಯನ? 448 ನಿಬಂಧನೆಗಳು ಸೇರ್ಕೊಂಡಿರೋ ನಮ್ಮ ಭಾರತ ನ್ಯಾಯ ವ್ಯವಸ್ಥೆಯಲ್ಲಿ 16,438 ಸಹಾಯಕರವಾದ ನ್ಯಾಯಮೂರ್ತಿಗಳಿದ್ದಾರೆ. 652 ಡಿಸ್ಟ್ರಿಕ್ಟ್ ಕೋರ್ಟ್ಗಳು, 25 ಹೈಕೋರ್ಟು, ಇನ್ನು ಲೆಕ್ಕನೇ ಹಾಕ್ತಿರೋಷ್ಟು ವಕೀಲರಿದ್ದಾರೆ. ಇಷ್ಟು ದೊಡ್ಡ ನ್ಯಾಯ ವ್ಯವಸ್ಥೆಯಲ್ಲಿ ನ್ಯಾಯಕ್ಕೋಸ್ಕರ ಕಾನೂನು ಮೆಟ್ಲತ್ತಿರೋ ಪ್ರತಿ 100 ಜನದಲ್ಲಿ 90ಕ್ಕಿಂತ ಜಾಸ್ತಿ ಜನನೇ ನಮಗೆ ನ್ಯಾಯ ಸಿಕ್ಕಿಲ್ಲ ಅಂತ ರೀ ಅಪೀಲ್ಗೆ ಹೋಗ್ತಿದ್ದಾರೆ. ಇಷ್ಟು ದೊಡ್ಡ ನ್ಯಾಯ ವ್ಯವಸ್ಥೆಯಿಂದನೇ ಜನಗಳು ಸರಿಯಾಗಿ ನ್ಯಾಯ ಪಡ್ಕೊಳ್ದೇ ಇರುವಾಗ ನೀನ್ ನನ್ನಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ನನ್ಗಿಷ್ಟ ಆಗ್ತಿಲ್ಲ. ಏನೋ ಇಲ್ಲಿ ಸಮಯ ಸಂದರ್ಭದ ತಕ್ಕಂಗೆ ಹಾವಭಾವನ ಬದಲಾಯಿಸೋ ಕಲಾಕಾರರೇ ಎಲ್ರು. ಯಾರಿಂದ ಈ ಫೈಲ್ನ ತಗೊಂಡಿದ್ಯೋ ಮತ್ತೆ ಅವ್ರಿಗೆ ಕೊಟ್ಬಿಟ್ಟು ನಿನ್ ಕೆಲಸ ನೋಡ್ಕೋ. ನೀವು ಹೇಳಿದ್ದನ್ನ ನಾನು ಮಾಡಲ್ಲ, ಆದ್ರೆ ನಿಮಗೆ ಇನ್ನೊಂದು ಆಪ್ಷನ್ ಇದೆ. ನಾನು ಹೇಳಿದ್ದನ್ನ ನೀವು ಮಾಡೋದು. ಈ ಕೇಸ್ನ ಅಡ್ಡ ಇಟ್ಕೊಂಡು ನೀವು ಅವ್ರ ಹತ್ರ ಕಿತ್ಕೊಬೇಕು ಅನ್ಕೊಂಡಿರೋ ದುಡ್ಡು, ಈ ಫೈಲ್ ಬಗ್ಗೆ ಎರಡೂ ವಿಷಯನ ಮರ್ತ್ಬಿಡಿ. ನನ್ನ ಅನ್ಬೋದಷ್ಟಿಲ್ಲ ನಿನ್ ವಯಸ್ಸು. ಏನೋ ದಬ್ಬಾಕ್ಬಿಡೋಣ ಅಂತ ಬಂದಿದ್ಯಾ? ಇಲ್ಲಿನ ಸಿಸ್ಟಮ್ ಬಗ್ಗೆ ನಿನಗೆ ಗೊತ್ತಿಲ್ಲ. ರಾಜ್ಯಾಂಗದಲ್ಲಿರೋ ನೀತಿ ಅದೇ ರಾಜ್ಯಾಂಗನ ಉಳಿಸ್ಕೊಳ್ಳೋದ್ರಲ್ಲಿ ಇರೋದಿಲ್ಲ. ಇಲ್ಲಿ ನೀನು ಬದುಕೋ ಸ್ಥಿತಿಯಿಂದ ಹಿಡಿದು ಶಿಕ್ಷೆಗಳು ಬದಲಾಗೋಗುತ್ತೆ. ಮಧ್ಯದಲ್ಲಿ ನಿನ್ನಂತವ್ರು ಬಂದು ಸಿಸ್ಟಮ್ನ ಬದಲಾಯಿಸೋದಿಕ್ಕೆ ಅಂಬೇಡ್ಕರ್ನ ವಾರಸ್ದಾರ ಅನ್ಕೊಂಡಿದ್ದೀರಾ? ಅವ್ರು ಮಾಡಿರೋ ಸಂವಿಧಾನದಿಂದಾನೇ ಬದುಕ್ತಿರೋದು, ನಾನೊಬ್ನೇ ಅಲ್ಲ. ಅವ್ರು ಬರ್ದಿರೋ ಸಂವಿಧಾನಕ್ಕೆ ಬದ್ಧವಾಗಿರೋ ಪ್ರತಿಯೊಬ್ಬನು ಅವ್ರಿಗೆ ವಾರಸ್ದಾರನೇ. ಕೊನೆಯದಾಗಿ ಹೇಳ್ಬೇಕಂದ್ರೆ ನೀನು ಕೂಡ ಅದನ್ನ ತಲೆಯಲ್ಲಿ ಇಟ್ಕೊಂಡು ಇಲ್ಲಿಂದ ಹೊರಟೋಗು. ಇಲ್ಲಿ ನೋಡಿ, ನಿಮ್ ದೃಷ್ಟಿಯಲ್ಲಿ ಅನುಭವ ಅಂದ್ರೆ ವಯಸ್ಸು ಅಂತ ತಿಳ್ಕೊಂಡಿದ್ದೀರಾ. ನನ್ನ ದೃಷ್ಟಿಯಲ್ಲಿ ಅನುಭವ ಅಂದ್ರೆ ನಾವ್ ಎದುರಿಸೋ ಸಮಸ್ಯೆಲಿರುತ್ತೆ. ನನ್ನ ಅನುಭವದಿಂದ ನಿಮ್ಗೊಂದು ವಾಸ್ತವ ಹೇಳ್ತಿದ್ದೀನಿ. ಜೀವನದಲ್ಲಿ ಬಲ ಇರೋನ್ ಜೊತೆ ಗುದ್ದಾಡು, ಗೆಲ್ಲೋ ಅವಕಾಶ ಆದ್ರೂ ಇರುತ್ತೆ. ಆದ್ರೆ ಕೆಳಗ್ ಬಿದ್ದೋರ್ ಜೊತೆ ಮಾತ್ರ ಟ್ರೈ ಮಾಡಕ್ ಹೋಗ್ಬೇಡ. ಇವನ್ ಬಗ್ಗೆ ನಮ್ ಕಮಿಟಿಯಲ್ಲಿ ಹೇಳ್ಬೇಕು. ಈ ಡೇವಿಡ್ ಅವ್ರ ಕಾರ್ ಡ್ರೈವರ್ ಯಾರು? ಅಮ್ಮ ಅಮ್ಮ, ಸಾರು ಒಳಗಡೆ ಬನ್ನಿ ಸಾರು. ನಡೀರಿ ಅಮ್ಮ. ಬನ್ನಿ ಕುತ್ಕೊಳ್ಳಿ ಸಾರು. ಕುಡಿಯಕ್ ನೀರ್ ತತ್ತಿ ನೀರಿ ಸಾರು. ತಗೊಳ್ಳಿ ಸಾರು. ಪಕ್ಕದಲ್ಲಿರೋ ಅಂಗನವಾಡಿಗೆ ಮಕ್ಳನ್ನ ಪರೀಕ್ಷೆ ಮಾಡಕ್ಕೆ ಅಂತ ಡಾಕ್ಟ್ರು ಬಂದಿದಾರಂತೆ. ಮೊಮ್ಮಗುನ್ ತೋರ್ಸ್ಕೊಬರಕ್ಕೆ ಸೊಸೆ ಕರ್ಕೊಂಡೋಗವಳೆ ಸಾರು. ಪರವಾಗಿಲ್ಲ ಅಮ್ಮ, ನಾನು ಬಂದಿದ್ದು ನಿಮ್ಮ ಹತ್ರ ಮಾತಾಡಕ್ಕೆ. ಫಾದರ್ ಸತ್ತೋಗಿದ್ದ ದಿನ ರಾತ್ರಿ ಎಷ್ಟೊತ್ತಿಗೆ ಛಲ ಬಂದ ಅಂತ ನೆನ್ಪಿದ್ಯಾ ನಿಮ್ಗೆ? ಆ ದಿನ ರಾತ್ರಿ ಛಲ ಬರೋದ್ರಲ್ಲಿ ನಾವೆಲ್ಲ ಮಲ್ಕೊಂಡ್ಬಿಟ್ಟಿದ್ವಿ. ಸರಿಯಾಗಿ ನೆನ್ಪಿಲ್ಲ, 10:30 ಬಂದಿರ್ಬಹುದು. ಛಲ ಹತ್ರ ಒಂದು ಎಕ್ಸ್ಟ್ರಾ ಕೀ ಇದೆ ಅಂತ ಅವ್ರ ಮಗಳಿಗೆ ಗೊತ್ತಾ? ಹಾ ಗೊತ್ತು ಸಾರು. ಛಲ ಫಾದರ್ ಹತ್ರ ಎಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾನಂತ ಮೇಡಮ್ ಅವ್ರಿಗೂ ಗೊತ್ತು ಸಾರು. ಮೇಡಮ್ ಅವರು ವಿದೇಶದಲ್ಲಿ ಇರ್ತಾರೆ. 2-3 ವರ್ಷಕ್ಕೊಂದ್ಸರಿ ಬಂದ್ ಹೋಗ್ತಾರೆ. ನಿಮ್ ಹತ್ರ ಅವ್ರ ನಂಬರ್ ಏನಾದ್ರು ಇದೆಯಾ? ಇದ್ ತಗೊಳ್ಳಿ ಸಾರು. ಎನ್ಕ್ವೈರಿ ರಿಪೋರ್ಟ್ ನ ಸ್ಟಡಿ ಮಾಡಿದಾಗ ನೀವು ಕೊಟ್ಟಿರೋ ಸ್ಟೇಟ್ಮೆಂಟ್ ಪ್ರಕಾರ ನಿಮ್ ಮನೇಲಿ ಸಿಕ್ಕಿದ ಬ್ಯಾಗು ಕಾರ್ ಡ್ರೈವರ್ ಡೇವಿಡ್ ಕೊಟ್ಟಿದ್ದು ಅಂತ ಇದೆ. ಯಾರೀ ಡೇವಿಡ್? ಇಲ್ಲಿ 10-15 ಚರ್ಚ್ಗಳಿದ್ದಾವೆ. ಪ್ರತಿ ವರ್ಷ ಚರ್ಚ್ ಫಾದರ್ಗಳು ಬದಲಾಗ್ತಿರ್ತಾರೆ. ಈ ಕೆಳಗಡೆ ದಾರಿಲಿರೋ ಚರ್ಚ್ಗೆ ಬಂದಿರೋ ಫಾದರ್ ಹೆಸರು ಡೇವಿಡ್. ಆ ಕಾರ್ ಡ್ರೈವರ್ ಡೇವಿಡ್ ನಿಮಗೆ ಈ ಬ್ಯಾಗ್ ಕೊಟ್ಟಾಗ ನಿಮ್ ಮಗ ಮನೇಲಿದ್ನ? ಪ್ರತಿದಿನ ಬೆಳಗಿನ ಜಾವ 5 ಗಂಟೆಗೆ ಫಾದರ್ ಜೊತೆ ವಾಕಿಂಗ್ ಅಂತ ಪಾರ್ಕ್ ಹೋಗ್ತಿದ್ದ. ಛಲ ಫಾದರ್ನ ಪಾರ್ಕ್ ಕರ್ಕೊಂಡೋಗಕ್ಕೆ 5 ಗಂಟೆಗೆ ಎದ್ದೇಳ್ತಾನೆ. ತಕ್ಷಣನೇ ಅವ್ರ ಮನೆಗೆ ಹೋಗ್ತಾನೆ. ಛಲ ಹೋದ್ಮೇಲೆನೆ ಆ ಬ್ಯಾಗ್ ಕೊಟ್ಟಿದ್ದು. ಬ್ಯಾಗ್ ಕೊಟ್ಟಾಗ ಏನಂತ ಹೇಳ್ದ? ಡೇವಿಡ್ ಅವರು ಫಾದರ್ ಹತ್ರ ಹೋದಾಗ ಈ ದುಡ್ಡಿನ ಬ್ಯಾಗ್ನ ಛಲ ಕೊಟ್ಬಿಡು ಅಂತ ಹೇಳಿದ್ರಂತೆ ಸಾರು. ಹಾಗಂತ ಹೇಳಿದ್ರು. ಚರ್ಚ್ ವ್ಯವಹಾರಕ್ಕೆ ಸಂಬಂಧಪಟ್ಟಿರ್ಬೋದು ಅಂತ ನಾನ್ ಬ್ಯಾಗ್ ತಗೊಂಡು ಛಲ ಬಂದ್ಮೇಲೆ ಕೊಡೋಣ ಅಂತ ನಾನು ಒಳಗ್ ತಗೊಬಂದಿಟ್ಟೆ. ಇಷ್ಟೇ ಆಗಿದ್ದು.
ಆ ಕೊಲೆಗೂ ಛಲಗೂ ಯಾವುದೇ ಸಂಬಂಧ ಇಲ್ಲ ಸಾರು. ಅವ್ನ್ ಮುಖ ನೋಡಿದೀರಾ? ಹೇಗಿರ್ತಾನೆ ಅಂತ ಕಂಡಿಡಿತೀರಾ? ಮಂಜಿದ್ದಿದ್ರಿಂದ ಮುಖ ಕಾಣಿಸ್ಲಿಲ್ಲ. ಮುಖಕ್ಕೇನೋ ಮಾಸ್ಕ್ ತರ ಹಾಕೊಂಡಿದ್ದ ಸಾರು. ಮತ್ತೆ ಡೇವಿಡ್ ನ ಮೀಟ್ ಆಗಿ ಈ ವಿಷಯದ ಬಗ್ಗೆ ಏನಾದ್ರು ಕೇಳಿದ್ರಾ? ಇಲ್ಲ ಸಾರು. ಇಲ್ಲಿರೋರೆಲ್ಲ ಈ ಮನೆನ ಖಾಲಿ ಮಾಡು ಅಂತ ಹಿಂಸೆ ಕೊಡ್ತಾ ಇದ್ದಾರೆ. ನಮ್ಮನ್ನ ಹಂತಕರಾಗಿ ನೋಡ್ತಾ ಇದ್ದಾರೆ. ಇನ್ನ ಆ ದೊಡ್ಡ ವ್ಯಕ್ತಿ ಡೇವಿಡ್ ಅವ್ರನ್ನ ಮಾತಾಡ್ಸೋ ಧೈರ್ಯ ಮಾಡಿದ್ರೆ ನಮ್ಗಿಲ್ ಮರ್ಯಾದೆ ಇರಲ್ಲ ಅಂತ ಕೇಳಿಲ್ಲ ಸಾರು. ಆ ಡೇವಿಡ್ ಎಲ್ಲಿರ್ತಾನೆ? ನಮಸ್ತೆ ಫಾದರ್. ಹೇಳಿ. ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕು. ಜೋಸೆಫ್ ಕೊಲೆ ಬಗ್ಗೆ ನೀವು ಕೇಳಿರ್ತೀರಾ. ಈ ಕೊಲೆಯಲ್ಲಿ ನಿಮ್ಮ ಕಾರ್ ಡ್ರೈವರ್ ಡೇವಿಡ್ ಕೂಡ ಇನ್ವಾಲ್ವ್ ಆಗಿದೆ ಅಂತ ರಿಪೋರ್ಟಲ್ಲಿದೆ. ಒಂದ್ಸರಿ ನಿಮ್ಮ ಕಾರ್ ಡ್ರೈವರ್ನ ಕರೀರಿ, ಮಾತಾಡಬೇಕಿತ್ತು. ನೀವೇನು ತಪ್ಪು ತಿಳ್ಕೊಂಡಿದ್ದೀರಾ? ನೀವು ಹೇಳ್ತಿರೋ ವ್ಯಕ್ತಿ ಯಾರು ಇಲ್ಲಿ ಕೆಲಸ ಮಾಡ್ತಿಲ್ವಲ್ಲ. ನಿಜ ಹೇಳಬೇಕು ಅಂದ್ರೆ ನನ್ನ ಹತ್ರ ಕಾರ್ ಕೂಡ ಇಲ್ಲ. ಇಲ್ಲ ಸರ್, ಜೋಸೆಫ್ ಅವ್ರು ಕೊಡ್ಲಿ ಅಂತ ಚಲಂ ಮನೆಗೆ ನಿಮ್ಮ ಡ್ರೈವರ್ ಹತ್ರ ಬ್ಯಾಗ್ ಕಳ್ಸಿರೋದು ಎನ್ಕ್ವೈರಿ ರಿಪೋರ್ಟಲ್ಲಿದೆ ಸರ್. ಪೊಲೀಸ್ಗೂ ಆ ಬ್ಯಾಗಲ್ಲಿರೋ ಎವಿಡೆನ್ಸ್ ಸಿಕ್ಕಿದೆ ಸರ್. ನಾನು ಇಲ್ಲಿಗೆ ಬಂದು 6 ದಿನ ಆಗಿದೆ ಅಷ್ಟೇ. ಜೋಸೆಫ್ ಅವರನ್ನ ಇಲ್ಲಿವರೆಗೆ ನಾನು ನೋಡಿಲ್ಲ. ಜೋಸೆಫ್ ಅವರು ಇಲ್ಲಿಯ ಚರ್ಚ್ಗಳಿಗೆ ಅವರೇ ಧರ್ಮಾಧಿಕಾರಿ ಆಗಿರೋದ್ರಿಂದ ನಾನೇ ಸ್ವತಃ ಅವರನ್ನ ಕಾಣಬೇಕು ಅಂತಿದ್ದೆ. ಅಷ್ಟರಲ್ಲೇ ಇಷ್ಟೊಂದೆಲ್ಲ ಆಗೋಗಿದೆ. ಪರಿಚಯ ಇಲ್ದಿರೋ ವ್ಯಕ್ತಿ ಹತ್ರ ನನಗೇನು ಕೆಲಸ ಇದೆ? ನಿಮಗೆ ಯಾರೋ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿರಬೇಕು. ಈ ವಿಷಯದ ಬಗ್ಗೆ ಪೊಲೀಸರು ನಿಮ್ಮ ಹತ್ರ ಎನ್ಕ್ವೈರಿ ಮಾಡಿದಾರಾ? ಇಲ್ವಲ್ಲ. ಥ್ಯಾಂಕ್ ಯು ಫಾದರ್. ವೆಲ್ಕಮ್ ಸರ್. ಛಲ ಹೋದ್ಮೇಲೆ ಬ್ಯಾಗ್ ಕೊಟ್ಟಿದ್ದು. ನಿಜ ಹೇಳಬೇಕು ಅಂದ್ರೆ ನನ್ನ ಹತ್ರ ಕಾರ್ ಕೂಡ ಇಲ್ಲ. ಹಲೋ ಮೇರಿ ಅವರೇ, ನಾನು ಚಲಂ ಪರವಾಗಿರೋ ಲಾಯರ್ ಮಾತಾಡ್ತಿದ್ದೀನಿ. ಈ ಹೊತ್ತಲ್ಲಿ ನಿಮ್ಮನ್ನು ಡಿಸ್ಟರ್ಬ್ ಮಾಡೋದು ತಪ್ಪು. ಆದ್ರೆ ನೀವು ಕೊಡೋ ಸ್ಟೇಟ್ಮೆಂಟ್ ಚಲಂಗೆ ಮತ್ತೆ ಅವ್ರ ಕುಟುಂಬಕ್ಕೆ ತುಂಬಾನೇ ಸಹಾಯ ಮಾಡುತ್ತೆ. ಚಲಂ ನಿಮ್ ತಂದೆ ಹತ್ರ ತುಂಬಾ ನಂಬಿಕಸ್ಥನಾಗಿ ಕೆಲಸ ಮಾಡ್ತಿದ್ದ. ಚಲಂ ಹತ್ರ ಇದ್ದಿದ್ ಸ್ಪೇರ್ ಕೀ ನಿಮ್ ತಂದೆಯವರು ಅವನಿಗೆ ಏನಕ್ಕೆ ಕೊಟ್ರು, ಇದೆಲ್ಲ ನಿಮ್ ವಾಯ್ಸ್ ಅಲ್ಲಿ ಒಂದು ರೆಕಾರ್ಡೆಡ್ ಆಡಿಯೋ ಕಳ್ಸಿಕೊಟ್ರೆ ನೀವು ಚಲಂ ಕೇಸಲ್ಲಿ ತುಂಬಾನೇ ಹೆಲ್ಪ್ ಮಾಡ್ದಂಗೆ ಆಗುತ್ತೆ. ನೀವು ಅರ್ಥ ಮಾಡ್ಕೊಂಡು ಕಳ್ಸಿಕೊಡ್ತೀರಾ ಅನ್ಕೊಂಡಿದೀನಿ. ಥ್ಯಾಂಕ್ ಯು ಸೋ ಮಚ್ ಮೇರಿ ಅವರೇ. ನಮಸ್ತೆ ಸರ್. ಸೈಲೆನ್ಸ್, ಜಡ್ಜ್ ಅವ್ರು ಬರ್ತಿದ್ದಾರೆ. ಕೇಸ್ ನಂಬರ್ 56 97 80 2022 ಸ್ಟೇಟ್ ವರ್ಸಸ್ ಚಲಂ ಪಿಲಗಂಟಿ. ಯು ಕ್ಯಾನ್ ಪ್ರೊಸೀಡ್. ಯುವರ್ ಆನರ್, 14ನೇ ತಾರೀಕಿನಂದು ಆಂಡ್ರೂ ಜೋಸೆಫ್ ಹತ್ಯೆ ಕೇಸ್ ಬಗ್ಗೆ ಪೊಲೀಸ್ನವರು ಅನುಮಾನದಿಂದ ಮುಖ್ಯ ವ್ಯಕ್ತಿಯಾಗಿ ಈತನನ್ನ ಅರೆಸ್ಟ್ ಮಾಡಿದ್ದಾರೆ. ಆ ಅನುಮಾನ 100% ಸತ್ಯ ಅಂತ ಈ ಫೋರೆನ್ಸಿಕ್ ರಿಪೋರ್ಟ್ ಸತ್ಯ ಹೇಳ್ತಿದೆ ಮೈ ಲಾರ್ಡ್. ಸುಳ್ಳು ಸಾರು. ನನ್ನ ತಮ್ಮನ ಮೇಲೆ ಬೇಕು ಅಂತಾನೆ ಆರೋಪ ಮಾಡ್ತಿದ್ದಾರೆ. ಸೈಲೆನ್ಸ್, ಸೈಲೆನ್ಸ್. ಮೊನ್ನೆ ಹಿಯರಿಂಗ್ ನಲ್ಲಿ ಕೂಡ ಈಕೆ ವಾದಗಳ ಮಧ್ಯೆ ಇನ್ವಾಲ್ವ್ ಆಗಿದ್ರು ಮೈ ಲಾರ್ಡ್. ಮತ್ತೆ ಈ ಸಿಚುಯೇಷನ್ ರಿಪೀಟ್ ಆಗದೆ ಇರೋ ಹಾಗೆ ಒಂದು ಡಿಸಿಪ್ಲಿನರಿ ಆಕ್ಷನ್ ತಗೋಬೇಕು ಮೈ ಲಾರ್ಡ್. ಇದು ನನ್ನ ಮನವಿ. ಮೈ ಲಾರ್ಡ್, ಅವರೊಬ್ರು ಅಮಾಯಕ ಗೃಹಿಣಿ. ಆ ತಾಯಿ ಯಾವತ್ತು ಕೋರ್ಟ್ ಮೆಟ್ಲು ಹತ್ತದವರಲ್ಲ. ಅವ್ರಿಗೆ ಕೋರ್ಟ್ ಅಲ್ಲಿ ಪಾಲಿಸಬೇಕಾಗಿರೋ ರೂಲ್ಸ್ ಮತ್ತೆ ಪ್ರೊಸೀಜರ್ಸ್ ಇದು ಯಾವ್ದು ಗೊತ್ತಿಲ್ಲ. ಆದ್ರೆ ಎಲ್ಲಾ ತಿಳಿದಿರೋ ಪಬ್ಲಿಕ್ ಪ್ರಾಸಿಕ್ಯೂಟರ್, ಒಬ್ಬ ಗೌರ್ಮೆಂಟ್ ಲಾಯರ್ ಆಗಿರೋರು ಕೋರ್ಟ್ ರೂಮ್ ಅಲ್ಲಿ ಪಾಲಿಸಬೇಕಾಗಿರೋ ನಿಯಮಗಳನ್ನ ಉಲ್ಲಂಘನೆ ಮಾಡಿದ್ದಾರೆ. ಆರ್ಟಿಕಲ್ 19 ಪ್ರಕಾರ ಸುಪ್ರೀಂ ಕೋರ್ಟ್ ಕೊಟ್ಟಿರೋ ಆದೇಶದ ಪ್ರಕಾರ ಯಾವುದೇ ಅಕ್ಯೂಸ್ ನ ಕೋರ್ಟ್ ರೂಮ್ ಅಲ್ಲಿ ಬೇಡಿಗಳ ಜೊತೆ ಪ್ರೆಸೆಂಟ್ ಮಾಡಬಾರ್ದು. ರಿಮೂವ್ ದ ಹ್ಯಾಂಡ್ಕಫ್ಸ್.
ನೀವೀಗ ಕಂಟಿನ್ಯೂ ಮಾಡಿ. ಯೊರಾನ, ಪೋಸ್ಟ್ ಮಾರ್ಟಮ್ನ ರಿಪೋರ್ಟ್ ಪ್ರಕಾರ ಈ ಮರ್ಡರ್ ರಾತ್ರಿ 10:30 ನಡೆದಿದೆ ಮೈ ಲಾರ್ಡ್. ಇದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್. ಫೋರೆನ್ಸಿಕ್ ರಿಪೋರ್ಟ್ ಆಧಾರದ ಮೇಲೆ ಮರ್ಡರ್ ವೆಪನ್ ಮೇಲಿದ್ದಂತ ಫಿಂಗರ್ ಪ್ರಿಂಟ್, ಕ್ರೈಮ್ ಸ್ಪಾಟ್ ನಲ್ಲಿ ಕಲೆಕ್ಟ್ ಮಾಡಿದಂತ ಡೆತ್ ಸ್ಕಿನ್, ಇದೆಲ್ಲ ಚಲಂ DNA ಮ್ಯಾಚ್ ಆಗ್ತಾ ಇದೆ. ಇದು ಫೋರೆನ್ಸಿಕ್ ರಿಪೋರ್ಟ್ಸ್. ಈ ಆಧಾರಗಳು ಹೇಳ್ತಿರೋ ನಿಜ ಒಂದೇ. ಫಾದರ್ ಆಂಡ್ರೂ ಜೋಸೆಫ್ನ ಅತಿ ಭೀಕರವಾಗಿ ಕೊಲೆ ಮಾಡಿದಂತ ವ್ಯಕ್ತಿ ಈ ಚೆಲುಂ ಪೆಲುಗಂಟೆ. ಸೆಕ್ಷನ್ 392 ಪನಿಷ್ಮೆಂಟ್ ಫಾರ್ ರಾಬರಿ ಅಂಡ್ ಸೆಕ್ಷನ್ 302 ಪನಿಷ್ಮೆಂಟ್ ಫಾರ್ ಮರ್ಡರ್ ಅಡಿಯಲ್ಲಿ ಈತನಿಗೆ ಜೀವವಾದಿ ಶಿಕ್ಷೆ ಕೊಡಬೇಕು ಅಂತ ಕೋರ್ಟ್ ಅಲ್ಲಿ ಮನವಿ ಮಾಡ್ಕೋತಾ ಇದ್ದಾರೆ. ಅಬ್ಜೆಕ್ಷನ್ ಯುವರ್ ಆನರ್. ಪ್ರಾಸಿಕ್ಯೂಟರ್ ಅವರು ಆ ಫಾರೆನ್ಸಿಕ್ ರಿಪೋರ್ಟ್ಸ್ ನ ತೋರಿಸ್ತಾ ನನ್ನ ಕ್ಲೈಂಟ್ ಚಲಂ ಅವರೇ ಈ ಕೊಲೆನ್ ಮಾಡಿರೋದು ಅಂತ ಒಂದು ಸುಳ್ಳು ಆರೋಪನ ಮಾಡ್ತಿದ್ದಾರೆ ಯುವರ್ ಆನರ್. ಒಂದು ದೊಡ್ಡ ಸಂಸ್ಥೆ ಮಾಡಿರೋ ಸರ್ವೆ ಪ್ರಕಾರ ಅಷ್ಟಕ್ಕೂ ನಿಜ ಏನು ಅಂದ್ರೆ ದೇರ್ ಆರ್ ರಾಂಗ್ಫುಲ್ ಕನ್ವಿಕ್ಷನ್ಸ್ ಇನ್ ಫಾರೆನ್ಸಿಕ್ಸ್ ರಿಸಲ್ಟ್ಸ್ ನು ಮ್ಯಾನಿಪುಲೇಟ್ ಮಾಡಬಹುದು ಅಂತ. ಇದು ಆ ಸರ್ವೆ ರಿಪೋರ್ಟ್ ಸರ್. ಯುರೋಪ್ ಅಲ್ಲಿ ಆನಿ ಮೇರಿಯಾ ಅನ್ನೋ ಲೇಡಿನ ಕೊಲೆ ಮಾಡಿರೋ ಕೇಸಲ್ಲಿ ಡೇವಿಡ್ ಬಟ್ಲರ್ ಅನ್ನೋ ವ್ಯಕ್ತಿನ ಫಾರೆನ್ಸಿಕ್ಸ್ ರಿಪೋರ್ಟ್ಸ್ ಆಧಾರದ ಮೇಲೆ ಆತನೇ ಕೊಲೆ ಮಾಡಿರೋದು ಅಂತ ನಂಬಿ ಪೊಲೀಸರು ಅವನ್ನ ಅರೆಸ್ಟ್ ಮಾಡಿದ್ರು. ಅತಿ ಕ್ರೂರವಾಗಿ ಅವನನ್ನ ಜೈಲಲ್ಲಿ ಹಿಂಸೆ ಮಾಡಿದ್ಮೇಲೆ ಆತನ ಪರವಾಗಿರೋ ಲಾಯರ್ ಮತ್ತೆ ಅಪೀಲ್ಗೆ ಹೋಗ್ಬೇಕಾದ್ರೆ ಕೋರ್ಟ್ ಆ ಫಾರೆನ್ಸಿಕ್ಸ್ ರಿಪೋರ್ಟ್ಸ್ ನ ರೀವೆರಿಫೈ ಮಾಡಿ ಅಂತ ಹೇಳಿದ್ದಾರೆ. ಆ ರೀವೆರಿಫೈಡ್ ಫಾರೆನ್ಸಿಕ್ಸ್ ರಿಪೋರ್ಟ್ಸ್ ಅಲ್ಲಿ ಬಂದಿರೋ ರಿಪೋರ್ಟ್ ಏನು ಅಂದ್ರೆ ಆ ಕ್ರೈಮ್ ಸ್ಪಾಟ್ ಅಲ್ಲಿ ಅವತ್ತು ಕಲೆಕ್ಟ್ ಮಾಡಿರೋ DNA ಡೇವಿಡ್ ಬಟ್ಲರ್ಗಿರೋ DNA ಅಷ್ಟಕ್ಕೂ ಮ್ಯಾಚೇ ಆಗಿಲ್ಲ ಅನ್ನೋದು. ಇದೊಂದು ಟ್ರೂ ಇನ್ಸಿಡೆಂಟ್ ಯುವರ್ ಆನರ್. ಫಾರೆನ್ಸಿಕ್ ಡಾಕ್ಟರ್, ನೀವೀಗ ಕಟ್ಕಟೆಗೆ ಬರಬೇಕು. ನಮಸ್ಕಾರ ಸರ್. ಅವ್ರು ಏನೇನು ಹೇಳಿದ್ರು ಅದೆಲ್ಲ ನಿಜಾನಾ? ಸ್ಕಿನ್ ಲೇಯರ್ ಅನ್ನೋದು ಕ್ಲೈಮೆಟಿಕ್ ಕಂಡೀಷನ್ ಮೇಲೆ ವರ್ಕ್ ಆಗುತ್ತೆ. ಆತ ಹೇಳಿದ ಕೇಸ್ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಿದೆ ಸರ್. ಅದು ನಿಜವಾಗ್ಲೂ ನಡೆದಿದೆ. ಕೆಲವೊಂದು ಕೇಸ್ಗಳಲ್ಲಿ ಚಾನ್ಸ್ಗಳಿರುತ್ತೆ. ಓಕೆ, ನೀವು ಹೋಗಿ ಕೂತ್ಕೋಬಹುದು. ನಮಸ್ತೆ ಸರ್. ಯೋರ್ ಆನರ್, 100ಕ್ಕೆ 90% ಫೋರೆನ್ಸಿಕ್ ರಿಪೋರ್ಟ್ನ ಮ್ಯಾನಿಪುಲೇಟ್ ಮಾಡೋದಕ್ಕೆ ಚಾನ್ಸೇ ಇಲ್ಲ. ಹಾಗಿದ್ರೆ ಮಿಕ್ಕಿರೋ 10% ಅಲ್ಲಿ ಮ್ಯಾನಿಪುಲೇಷನ್ಸ್ ಮಾಡ್ಬೋದು ಅಂತ ಹೇಳ್ತಿದ್ದೀರಾ. ಹಾಗಿದ್ರೆ ಈ ರಿಪೋರ್ಟ್ಸ್ ಅದೇ ಯಾಕೆ ಆಗಿರಬಾರ್ದು ಸರ್? ಯೋರ್ ಆನರ್, ವಿತ್ ಯುವರ್ ಪರ್ಮಿಷನ್ PWSI ಮೊಹಮ್ಮದೀನ್ನ ಕ್ವಶನ್ ಮಾಡಬೇಕು ಅಂತ ಕೇಳ್ಕೊತೀನಿ. ಎಲ್ಲ ನಿಜಾನೇ ಹೇಳ್ತೀನಿ ಸ್ವಾಮಿ. SI ಅವರೇ, ನೀವು ಕ್ರೈಮ್ ಸ್ಪಾಟ್ ಇಂದ ಡೈರೆಕ್ಟ್ ಆಗಿ ಚಲಂ ಮನೆಗೆ ಹೋಗಿ ಅವ್ರ ಮನೆನ ಸರ್ಚ್ ಮಾಡಬೇಕು ಅಂತ ನಿಮ್ಗೆ ಯಾಕೆ ಅನ್ನಿಸ್ತು? ಕ್ರೈಮ್ ಸ್ಪಾಟ್ಗೆ ಹೋದಾಗ ಚಲಂನ ಎನ್ಕ್ವೈರಿಯಲ್ಲಿ ತುಂಬ ವಿಚಾರಿಸಿದ್ವಿ. ಅವ್ನು ಕೊಟ್ಟಿದ್ದ ಸ್ಟೇಟ್ಮೆಂಟ್ ಎಲ್ಲ ಫಾಲ್ಸ್ ಅನ್ನಿಸ್ತು. ಕ್ರೈಮ್ ಸ್ಪಾಟಲ್ಲಿ ಕ್ಲೂಸ್ ಟೀಮ್ಗೆ ಸಿಕ್ಕಿರೋ ಬಟನ್ನು ಅವತ್ತು ಅವನು ಹಾಕೊಂಡಿರೋ ಶರ್ಟ್ ಬಟನ್ನು ಒಂದೇ. ಅವತ್ತು ಅವನ ಶರ್ಟಲ್ಲಿ ಕಾಲರ್ ಬಟನ್ ಕೂಡ ಒಂದಿರಲಿಲ್ಲ. ಅದರಿಂದ ಅನುಮಾನ ಪಟ್ಟು ಕಸ್ಟಡಿಗೆ ತೊಗೊಂಡ್ವಿ ಸರ್. ಆಮೇಲೆ ಮನೆಗೆ ಹೋಗಿ ಸರ್ಚ್ ಮಾಡಿದ್ವಿ ಸರ್. ನಿಮಗೆ ಎಲ್ಲಿ ಫಾಲ್ಸ್ ಸ್ಟೇಟ್ಮೆಂಟ್ ಅಂತ ಅನಿಸ್ತು? ಜೋಸೆಫ್ ಅವರ ಬ್ಯಾಕ್ ಗೇಟ್ನ ಒಂದು ಬೀಗ ಅವನ ಹತ್ರ ಇದೆ. ಆ ಬೀಗ ಯಾವುದು ಅಂತ ಕೇಳಿದೆ. ಅದಕ್ಕೆ ಅವನೇನು ಜೋಸೆಫ್ ಅವ್ರಿಗೆ ನರಗಳ ವೀಕ್ನೆಸ್ ಕಾಯಿಲೆ ಇದೆ ಅಂತ, ಆ ಕಾಯಿಲೆ ಬಂದಾಗ ಅವ್ರ ಮನಸ್ಸಿಂದ ಎದ್ದೊಳಲ್ಲ ಅಂತ ಟೈಮಲ್ಲಿ ನನಗೆ ಫೋನ್ ಮಾಡಿದ್ರೆ ನಾನು ಬಂದು ಟ್ಯಾಬ್ಲೆಟ್ಸ್ ಕೊಡ್ತೀನಿ ಅಂತ, ಡಾಕ್ಟ್ರಿಗೆ ಫೋನ್ ಮಾಡ್ತೀನಿ ಅಂತ ಹೇಳ್ದ. ಅದಾದ್ಮೇಲೆ ಅವ್ರು ನಾರ್ಮಲ್ ಆಗೋದು ಅಂತ ಹೇಳ್ದ. ನನ್ಗೆ ಯಾಕೋ ಈ ಸ್ಟೇಟ್ಮೆಂಟ್ ಫಾಲ್ಸ್ ಅಂತ ಅನ್ನಿಸ್ತು. ಇಟ್ ವಾಸ್ ಎ ಕ್ಲೀನ್ ಕ್ರೈಮ್ ಸರ್. ಎಲ್ಲೂ ಡೋರ್ ಬ್ರೇಕ್ಸ್ ಇಲ್ಲ. ಈ ಥರ ಕೇಸ್ಗಳಲ್ಲಿ ಗೊತ್ತಿರೋ ವ್ಯಕ್ತಿಗಳೇ ಮಾಡೋ ಅವಕಾಶ ಜಾಸ್ತಿ ಇರುತ್ತೆ ಸರ್. ನಿಮಗೆ ಚಲಂ ಫಾಲ್ಸ್ ಸ್ಟೇಟ್ಮೆಂಟ್ ಕೊಟ್ಟ ಅಂತ ಅದೊಂದು ಅಸಂಪ್ಷನ್? ಹೌದು ಸರ್. ಯೋರ್ ಆನರ್, SI ಅವ್ರ ವಾದ ವಾಸ್ತವಕ್ಕೆ ತುಂಬಾನೇ ದೂರದಲ್ಲಿದೆ. ಇದರಲ್ಲಿ ಸ್ವಂತ ಜೋಸೆಫ್ ಅವ್ರ ಮಗಳು ಮೇರಿ ಅವ್ರ ವಾಯ್ಸ್ ರೆಕಾರ್ಡಿಂಗ್ ಇದೆ. ಅವರು US ಅಲ್ಲಿ ಇರೋದ್ರಿಂದ ಅವ್ರ ಸ್ಟೇಟ್ಮೆಂಟ್ ಈ ರೀತಿ ಕೊಟ್ಟಿದ್ದಾರೆ. ನನ್ನ ಹೆಸರು ಮೇರಿ ಜೋಸೆಫ್, ಆಂಡ್ರಿ ಜೋಸೆಫ್ ಅವ್ರ ಮಗಳು. ಚಲಂ ನಮ್ಗೆ ತುಂಬಾ ವರ್ಷಗಳಿಂದ ಗೊತ್ತಿರೋ ವ್ಯಕ್ತಿ. ನಮ್ಮ ಅಪ್ಪನ ಕೊಲೆ ಕೇಸಲ್ಲಿ ಮೇನ್ ಅಕ್ಯೂಸ್ಡ್ ಅವನೇ ಅಂತ ನನಗೆ ನಂಬಕ್ಕಾಗ್ತಿಲ್ಲ. ಅಪ್ಪ ಅಂತೂ ಚಲಂಗೆ ಬ್ಯಾಕ್ ಗೇಟ್ ಕೀ ಕೊಟ್ಟಿರೋದಂತೂ ನಿಜನೇ. ನಮ್ಮ ಅಪ್ಪನ ಯಾರು ಕೊಲೆ ಮಾಡಿದ್ದಾರೆ ಅಂತ ಬೇಗನೆ ಕಂಡು ಹಿಡಿದು ಅವರಿಗೆ ಶಿಕ್ಷೆ ಕೊಡಬೇಕು ಅಂತ ನಾನು ಕೋರ್ಟ್ನ ಕೇಳ್ಕೊತೀನಿ. ಯೋರ್ ಆನರ್, ಡಿಫೆನ್ಸ್ ಲಾಯರ್ ಅವರು ತಮ್ಮ ಸ್ವಂತ ಲಾಭಕ್ಕಾಗಿ ಒಬ್ಬ ಅಪರಾಧಿನ ಜೊತೆಲಿ ಕರ್ಕೊಬಂದು ಪೊಲೀಸ್ ಅವರು ತಮ್ಮ ಇನ್ವೆಸ್ಟಿಗೇಷನ್ ಮುಖಾಂತರ ಕಲೆ ಹಾಕಿದಂತ ಸಾಕ್ಷಿಗಳನ್ನ ತಪ್ಪು ಅನ್ನೋದು ಬಹಳ ದುಃಖಕರ ವಿಷಯ.
ಪೊಲೀಸ್ ಅವರು ತಮ್ಮ ಬುದ್ಧಿವಂತಿಕೆಯಿಂದ ಫಾದರ್ ಮನೇಲಿ ಏನ್ ಸಿಕ್ತು ಅಂದ್ರೆ ಕೊಲೆ ಮಾಡೋದಕ್ಕೆ ಬಳಸಿದಂತ ವೆಪನ್, ಆತನ ಮನೆಯಲ್ಲಿ ಮಾಯವಾದಂತ ಹಣ ರೆಡ್ ಹ್ಯಾಂಡೆಡ್ ಆಗಿ ಸಿಕ್ಕಾಕೊಂಡಿದ್ದಾನೆ. ಈ ಕೇಸಿಗೆ ಸಂಬಂಧಪಟ್ಟಂತೆ ಪೊಲೀಸ್ ಅವರು ಇನ್ವೆಸ್ಟಿಗೇಷನ್ ಅಲ್ಲಿ ನಿರ್ಲಕ್ಷ್ಯ ಅನ್ನೋದು ಖಂಡಿತ ಮಾಡಿಲ್ಲ. ಅಬ್ಜೆಕ್ಷನ್ ಯುವರ್ ಆನರ್. ಯಾವ ಬ್ಯಾಗ್ ಅಲ್ಲಿ ಮರ್ಡರ್ ವೆಪನ್ ಮತ್ತೆ ಕ್ಯಾಶ್ ಸಿಕ್ತೋ ಆ ಬ್ಯಾಗ್ ನ ತಂದ್ಕೊಟ್ಟಿದ್ದು ಡೇವಿಡ್ ಅನ್ನೋ ವ್ಯಕ್ತಿ, ಕಾರ್ ಡ್ರೈವರ್. ಚಲಂ ತಾಯಿ ಎನ್ಕ್ವೈರಿ ರಿಪೋರ್ಟ್ ಅಲ್ಲಿ ಹೇಳಿದ್ದಾರೆ, ಆದ್ರೂ ಪೊಲೀಸ್ ಅವರು ಅದನ್ನ ತಲೆಗೆ ಹಾಕೊಂಡಿಲ್ಲ. ಯೋರ್ ಆನರ್, ಆ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದು ಡ್ರೈವರ್ನ ತಾಯಿ. ಡಿಫೆನ್ಸ್ ಲಾಯರ್ ಆ ಸಾಕ್ಷಿಗಳನ್ನ ಇಟ್ಕೊಂಡು ಇನ್ವೆಸ್ಟಿಗೇಷನ್ ಅಲ್ಲಿ ನಿರ್ಲಕ್ಷ್ಯ ಇದೆ ಅಂತ ಹೇಳೋದು ಇಟ್ಸ್ ಅ ರಾಂಗ್ ವರ್ಡ್. ಯುವರ್ ಆನರ್, ಚಲಂ ಅವ್ರ ತಾಯಿ ಕೊಟ್ಟಿರೋ ಸ್ಟೇಟ್ಮೆಂಟ್ ಅಲ್ಲಿ ಅಜ್ಞಾನಿ ವ್ಯಕ್ತಿ ಆಗಿದ್ರೆ ತಲೆ ಕೆಡ್ಸ್ಕೋಬೇಕಾಗಿರ್ಲಿಲ್ಲ. ಅವರು ಕ್ಲಿಯರ್ ಆಗಿ ನೇಮ್ ಅಂಡ್ ಡೀಟೇಲ್ಸ್ ಹೇಳ್ತಿರ್ಬೇಕಾದ್ರೆ ಪೊಲೀಸ್ ಅವರು ಆ ಸ್ಟೇಟ್ಮೆಂಟ್ ನ ಏನಕ್ಕೆ ನಿರ್ಲಕ್ಷ್ಯ ಮಾಡಿದ್ರು ಅಂತ ಗೊತ್ತಾಗ್ತಿಲ್ಲ. ಎನ್ಕ್ವೈರಿ ರಿಪೋರ್ಟ್ ನಲ್ಲಿ ಅವ್ರ ಅಮ್ಮ ಕೊಟ್ಟಿರುವಂತ ಸ್ಟೇಟ್ಮೆಂಟ್ ನೀವು ನಿಜವಾಗ್ಲೂ ಇನ್ವೆಸ್ಟಿಗೇಷನ್ ಮಾಡಿಲ್ವಾ? ಸರ್ ಅದು ಸೇ ಎಸ್ ಆರ್ ನೋ. ನೋ ಸರ್. ಯೋರ್ ಆನರ್, ಚಲಂ ಪೆನ್ನುಗಂಟೆ ಒಬ್ಬ ಕ್ರಿಮಿನಲ್ ಮೈಂಡ್ ಇರುವಂತ ವ್ಯಕ್ತಿ. ಚಲಂ ಫಾದರ್ ಜೋಸೆಫ್ ಹತ್ರ ಕೆಲಸ ಮಾಡ್ತಾ ಇದ್ದ. ಹಣ ಕಳ್ತನ ಮಾಡಿ ಆತನನ್ನ ಸಾಯಿಸಿ ತಪ್ಪಿಸ್ಕೋಬಹುದು ಅಂತ ಅನ್ಕೊಂಡ. ಪ್ಲಾನ್ ರಿವೀಲ್ ಆಗಿದ್ ಕೂಡ್ಲೆ ಆತ ಮತ್ತೆ ಆತನ ಕುಟುಂಬ ಅಮಾಯಕರಂತೆ ನಟನೆ ಮಾಡ್ತಾ ಇದ್ದಾರೆ. ಅಬ್ಜೆಕ್ಷನ್ ಯುವರ್ ಆನರ್. ನನ್ನ ಕ್ಲೈಂಟ್ ಚಲಂ ಅವರು ನಿಜವಾಗ್ಲೂ ಅಂತ ಕ್ರಿಮಿನಲ್ ಮೈಂಡೆಡ್ ಆಗಿದ್ರೆ 24 ಗಂಟೆ ಜೋಸೆಫ್ ಅವ್ರ ಪಕ್ಕದಲ್ಲೇ ಇರೋದಕ್ಕೆ ಅವರಿಗೆ ಆನ್ಬೋಲಿಕ್ ಡ್ರಗ್, ಒಂದು ಡೋಸೇಜ್ ಇರೋ ಪಿಲ್ ನ ಅವ್ರಿಗೆ ಕೊಟ್ಟಿದ್ದಿದ್ರೆ ಸಿಂಪಲ್ ಆಗಿ ಅಲ್ಲೇ ಕೊಲೆ ಮಾಡಬಹುದಾಗಿತ್ತು. ಜೋಸೆಫ್ ಅವ್ರಿಗೂ ಹೇಗಿದ್ರು 60 ವರ್ಷ ಆಗಿತ್ತು. ಗೌರ್ಮೆಂಟ್ ಇದನ್ನ ಸಹಜ ಮರಣ ಅಂತ ಡಿಕ್ಲೇರ್ ಕೂಡ ಮಾಡ್ತಿತ್ತು. ಪೋಸ್ಟ್ ಮಾರ್ಟಮ್ ಕೂಡ ಮಾಡ್ಬೇಕಾಗಿರ್ಲಿಲ್ಲ. ಮೈ ಲಾರ್ಡ್, ದೇಶಕ್ಕೋಸ್ಕರ ಪ್ರಾಣ ಕೊಟ್ಟಿರೋ ಈ ಕುಟುಂಬನ ಈ ಸಮಾಜ ಗೌರವದಿಂದ ನೋಡುತ್ತೋ ಇಲ್ವೋ ಅನ್ನೋದು ನನಗೆ ಗೊತ್ತಿಲ್ಲ. ಆದ್ರೆ ಒಬ್ಬ ಗೊತ್ತಿಲ್ಲದೆ ಮಾಡಿರೋ ಕೊಲೆನ, ಆತ ಮಾಡಿಲ್ದಿರೋ ಕೊಲೆನ ಆ ವ್ಯಕ್ತಿ ಏನಾದ್ರೂ ಜೈಲಿಗೆ ಹೋಗಿ ಬಂದ್ರೆ ಆ ಶಿಕ್ಷೆ ಅಲ್ಲಿಗೆ ನಿಲ್ಲದಿಲ್ಲ ಯುವರ್ ಆನರ್. ಅವನ ಜೊತೆಗೆ ಅವನ ಕುಟುಂಬ ಎಲ್ಲರೂ ಅನುಭವಿಸ್ತಾರೆ. ಜೈಲಲ್ಲಿ ಜೀವನ ನಡೆಸೋದು ಅಂದ್ರೆ ಸ್ವತಂತ್ರ ಕಳ್ಕೊಳ್ಳೋದಲ್ಲ. ಸಮಾಜದಲ್ಲಿ ಅವನ ಜೊತೆಗೆ ಅವನ ಕುಟುಂಬ ಎಲ್ಲರೂ ಪ್ರೀತಿ ಮರ್ಯಾದೆ ಅನ್ನೋದನ್ನ ಕಳ್ಕೊಳ್ಳೋದು. ಮೈ ಲಾರ್ಡ್, ನಮಗೆ ಇಂಡಿಪೆಂಡೆನ್ಸ್ ಸಿಕ್ಕಿ 75 ವರ್ಷ ಆಗಿದೆ. ಈ 75 ವರ್ಷಗಳಲ್ಲಿ ನಮ್ಮ ಭಾರತೀಯ ಜುಡಿಷಿಯಲ್ ಸಿಸ್ಟಮ್ ವಿಧಿಸಿರೋ ಶಿಕ್ಷೆ ಕೇವಲ 75. ಚೈನಾ, ಸೌದಿ ಅರೇಬಿಯಾ ಅನ್ನೋ ದೇಶಕ್ಕೆಲ್ಲ ಹೋಲಿಸಿದ್ರೆ ನಮ್ಮ ಡೆತ್ ಪೆನಾಲ್ಟಿ ರೇಟ್ ಅವರಲ್ಲಿ 10% ಕೂಡ ಇಲ್ಲ. ಯಾಕಂದ್ರೆ ಅವ್ರು ನಂಬೋ ಸಿದ್ಧಾಂತ ಒಂದೇ, ನಿರಪರಾಧಿ ಅವ್ನು ತಪ್ಪು ಮಾಡಿಲ್ಲ ಅಂದ್ರೆ ಅವನಿಗೆ ನ್ಯಾಯ ಸಿಗ್ಬೇಕು. ನನ್ನ ಕ್ಲೈಂಟ್ ಚಲಂ ವಿಷಯದಲ್ಲೂ ನೀವು ಯೋಚನೆ ಮಾಡಿ ನಿರ್ಧಾರ ತಗೋತೀರಾ ಅಂತ ನಾನು ಕೇಳ್ಕೊತಿದ್ದೀನಿ ಯುವರ್ ಆನರ್. ನನ್ನ ಕ್ಲೈಂಟ್ ಚಲಂಗೆ ಬೇಲ್ ಮಂಜೂರ್ ಮಾಡಬೇಕು ಅಂತ ಕೋರ್ಟ್ನ ನಾನು ಕೇಳ್ಕೊತಿದ್ದೀನಿ ಯುವರ್ ಆನರ್. ಸಾಕ್ಷ್ಯಾಧಾರಗಳನ್ನೆಲ್ಲ ಪರಿಶೀಲನೆ ಮಾಡಿದ ನಂತರ ಆಂಡ್ರೂ ಜೋಸೆಫ್ನ ಚಲಮೆ ಕೊಲೆ ಮಾಡಿರುವುದು ಅಂತ ಕೋರ್ಟ್ ಭಾವಿಸುತ್ತೆ. ಎರಡು ಪಕ್ಷದ ವಾದಗಳನ್ನ ಕೇಳಿದ ನಂತರ ಪೊಲೀಸ್ ಅವರು ಈ ಕೇಸ್ನ ಮತ್ತೆ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ಕೋರ್ಟ್ ಪೊಲೀಸರಿಗೆ ಆದೇಶ ನೀಡ್ತಾ ಇದೆ. ಫಾರೆನ್ಸಿಕ್ ರಿಸಲ್ಟ್ ಕೂಡ ರಿವೆರಿಫಿಕೇಶನ್ ಮಾಡಬೇಕು ಅಂತ ಕೋರ್ಟ್ ಆದೇಶ ಮಾಡ್ತಾ ಇದೆ. 1 ವಾರದ ಒಳಗಾಗಿ 27ನೇ ತಾರೀಕಿನಂದು ಇನ್ವೆಸ್ಟಿಗೇಟೆಡ್ ರಿಪೋರ್ಟ್ಸ್ ಅಂಡ್ ರಿವೆರಿಫೈಡ್ ಫಾರೆನ್ಸಿಕ್ ರಿಸಲ್ಟ್ ನ ಕೋರ್ಟಿಗೆ ಸಬ್ಮಿಟ್ ಮಾಡಬೇಕು. ಎರಡೂ ಪಕ್ಷಗಳ ಸಾಕ್ಷಿಗಳು ಫಾರೆನ್ಸಿಕ್ ರಿಪೋರ್ಟ್ ನ ಪರಿಶೀಲನೆ ಮಾಡಿದ ನಂತರ ಕೋರ್ಟ್ ತನ್ನ ಕೊನೆಯ ತೀರ್ಮಾನವನ್ನು ನೀಡುತ್ತದೆ. ಅಲ್ಲಿಯ ತನಕ ಚಲಂಗೆ ಬೇಲ್ ನೀಡಲಾಗುವುದಿಲ್ಲ. ಆತನನ್ನು ಜುಡಿಷಿಯಲ್ ಕಸ್ಟಡಿಯಲ್ಲಿ ಮುಂದುವರಿಸಬೇಕು ಅಂತ ಕೋರ್ಟ್ ಆದೇಶ ಮಾಡ್ತಾ ಇದೆ. ಕೃಷ್ಣ, ಹುಡುಗ ಆಗಿದ್ರು ಬಹಳ ಚೆನ್ನಾಗಿ ವಾದ ಮಾಡಿದೆ. ಮಹಾಭಾರತದಲ್ಲಿ ಪಾಂಡವರಕ್ಕಿಂತ ಎಲ್ಲಾ ವಿಧದಲ್ಲೂ ಕರ್ಣನೇ ದೊಡ್ಡವನು. ಆದ್ರೆ ಆತ ಮಾಡಿದಂತ ಕೆಟ್ಟ ಸಹವಾಸಗಳಿಂದ ಕರ್ಣನ ಶಕ್ತಿಗಳೆಲ್ಲ ವ್ಯರ್ಥ ಆಗೋಯ್ತು. ನೀನ್ ಆ ರೀತಿ ಆಗ್ಬಾರ್ದು ಅಂತ ಕೇಳ್ಕೊತಾ ಇದ್ದೀನಿ. ಆಲ್ ದಿ ಬೆಸ್ಟ್ ಕೃಷ್ಣ. ಹೌದು, ಅಡ್ವೊಕೇಟ್ ರಮೇಶ್ ಲೈಸೆನ್ಸ್ ಕೋರ್ಟ್ ಕ್ಯಾನ್ಸಲ್ ಮಾಡ್ತಂತೆ. ಓ ಅದಾ, ಅವನ ಕೇಸ್ ಹಿಯರಿಂಗ್ ಬಂದಿತ್ತಲ್ಲ, ಸತ್ತೋಗ್ಬಿಟ್ಟ ಅವನು, ಅದಕ್ಕೆ ಲೈಸೆನ್ಸ್ ಕ್ಯಾನ್ಸಲ್ ಓ ಮಾಡೋದು. ಹೌದಾ? ಲೇ ಕೃಷ್ಣ, ಬಾಯಿಲಿ. ಆ ಕೇಸ್ ಎಲ್ಲಿವರೆಗೂ ಬಂದು ನಡೀತಿದೆ ಕಣ. ಹೌದು, ನಿಮ್ ಬಾವಂಗ್ ಆಕ್ಸಿಡೆಂಟ್ ಆಯ್ತು ಅಂತ ಕೇಳ್ಪಟ್ಟೆ. ಹೇಗಿದ್ದಾರೆ ಈಗ? ಕ್ರಿಟಿಕಲ್ ಆಗಿದೆಯಂತೂ, ICU ಅಡ್ಮಿಟ್ ಮಾಡಿದ್ದಾರೆ. ಹಾಯ್ ಕಣೋ. ಹಾಯ್ ಕಣೋ. ಹೇ ಹಾಯ್. ಹಾಯ್. ಎಲ್ಲಾಗಿದ್ದು? ಅರಕ್ಕೂ ಘಾಟ್ ರೋಡಲ್ಲಿ ಹೋಗ್ಬೇಕಾದ್ರೆ ಆಕ್ಸಿಡೆಂಟ್ ಆಗಿದೆ. ಘಾಟ್ ರೋಡಲ್ಲಿ ಹೋಗ್ಬೇಕು ಅಂದ್ರೆ ಭಯ ಆಗುತ್ತೋ. ಮೊನ್ನೆ 16ನೇ ತಾರೀಕು ಚಿಕ್ಕ ಕೆಲ್ಸದ ಮೇಲೆ ಹೋಗ್ತಾ ಇದ್ದೆ. ಆ ರೆಸಾರ್ಟ್ ಹೆಸರು ಪ್ರಕೃತಿ ರೆಸಾರ್ಟ್. ಅಲ್ಲಿ ಒಬ್ಬ ಬೈಕ್ ಸ್ಕಿಡ್ ಆಗಿ ಬಿದ್ದಿದ್ನೋ, ಸ್ಪಾಟ್ ಡೆಡ್. ಇರು, ನಿಂಗೆ ವಿಡಿಯೋ ತೋರಿಸ್ತೀನಿ. ಈ ವಿಡಿಯೋ ನೋಡು, ಇಲ್ಲಿ ನೋಡು, ನೀನೊಂದ್ಸಲ ನೋಡು.
ಆಕ್ಸಿಡೆಂಟ್ ಯಾವಾಗಾಯ್ತು ಅಂತ ಹೇಳ್ದೆ? ಟೈಮ್ ಸರಿಯಾಗಿ ಗೊತ್ತಿಲ್ಲ ಆದರೆ ಅರೌಂಡ್ 8:30 ಆಗಿತ್ತು. ಸರಿಯಾಗಿ ನೆನ್ಪು ಮಾಡ್ಕೊಂಡು ಹೇಳು. ಫೋನ್ ಕೊಡಿಲಿ. ಯಾ 8:30 ಕಣೋ. ಲೇ ಏನಾಯ್ತು? ಪ್ರಕೃತಿ ರೆಸಾರ್ಟ್ ಇಂದ ಫಾದರ್ 10 ಕಿಲೋಮೀಟರ್ ದೂರದಲ್ಲಿ 70 km/h ಸ್ಪೀಡಲ್ಲಿ ಹೋದ್ರು 30 ನಿಮಿಷದಲ್ಲಿ ಹೋಗ್ಬೋದು. 9 ಗಂಟೆಗೆ ಫಾದರ್ನ ಮನೆ ಹತ್ರ ಡ್ರಾಪ್ ಮಾಡ್ಬೋದು. ಚಲಂ 9:15ಗೆ ಮನೇಲಿದ್ದಾನೆ. ಹಾಗಿದ್ರೆ ಚಲಂ 10:15 ಏನಕ್ಕೆ ಮನೆಗೆ ಹೋದ? ಈ ಕೊಲೆ ರಾತ್ರಿ 10:13ಕ್ಕೆ ನಡೆದಂತ ಕೊಲೆ ಮೈ ಲಾರ್ಡ್. ಸರಿಯಾಗಿ ನೆನ್ಪಿಲ್ಲ, ಒಂದ್ 10-10:30 ಬಂದ ಸರು. ಹಾಗಿದ್ರೆ 1 ಅವರಲ್ಲಿ ಎಲ್ಲಿಗೆ ಹೋಗಿದ್ದ? ಸರ್ ಹೇಳಿ. EC ನಂಬರ್ 709 ಚಲಂನ ಮೀಟ್ ಆಗ್ಬೇಕು. ನಿಮ್ಮ ಹೆಸರೇನು? ಕೃಷ್ಣ. ಇಲ್ಲಿ ಸೈನ್ ಮಾಡಿ ಅಲ್ಲಿ ಒಳಗೋಗಿ ಕೂತ್ಕೊಳ್ಳಿ. ಸರಿ ಸರ್. ನಮಸ್ಕಾರ ಸರ್. ಕೂತ್ಕೋ. ಇಲ್ಲಿ ಎಲ್ಲರೂ ದೊಡ್ಡ ಜೈಲಿಗೆ ಹಾಕ್ತಾರಂದ್ರೆ ಶಿಕ್ಷೆ ಆಗುತ್ತೆ ಅಂತ ಹೇಳ್ತೀಯಾರ ಸರ್? ನಂಗೆ ತುಂಬ ಭಯ ಆಗ್ತಾ ಇದೆ ಸರ್. ನಂಗೆ ಶಿಕ್ಷೆ ಆಗಲ್ಲ ಅಲ್ವಾ ಸರ್? ಹೇಳೋದಕ್ಕಾಗಲ್ಲ ಚಲಂ, ಸಾಕ್ಷಿಗಳೆಲ್ಲ ತುಂಬಾ ಬಲವಾಗಿದೆ. ಸರ್ ನನಗೆ ಶಿಕ್ಷೆ ಆಗದಿರೋ ಹಾಗೆ ಮಾಡೋಕ್ಕಾಗಲ್ವಾ ಸರ್? ಇದೆ. ಏನದು ಹೇಳಿ ಸರ್. ನೀವೇನು ಹೇಳಿದ್ರು ಮಾಡ್ತೀನಿ ಸರ್. ನಾನು ಕೇಳೋ ಪ್ರಶ್ನೆಗಳಿಗೆ ನೀನೆಲ್ಲ ಸತ್ಯನ ಹೇಳ್ಬೇಕು. ಅಷ್ಟು ಮಾಡು. ಇದೇನಾ? ಮಾಡ್ತೀನಿ ಸರ್. ನೀನು 16ನೇ ತಾರೀಕು ಫಾದರ್ನ ಅವ್ರ ಮನೆಗೆ ಎಷ್ಟು ಗಂಟೆಗೆ ಡ್ರಾಪ್ ಮಾಡಿದೆ? ನಿಮ್ಮ ಮನೆಗೆ ನೀನು ಎಷ್ಟು ಗಂಟೆಗೆ ಹೋದೆ ಅಂತ ಟೈಮ್ ಹೇಳು. ನಾನು 16ನೇ ತಾರೀಕು ಫಾದರ್ ಅವ್ರನ್ನ ವೈಜಾಗಿಂದ ಕರ್ಕೊಂಬರಕ್ಕೆ ಹೋಗಿದ್ದೆ ಸರ್. ಅವ್ರನ್ನ ಅಲ್ಲಿಂದ ಮನೆಗೆ ಬಿಡೋ ಅಷ್ಟರಲ್ಲಿ 9:30-10 ಗಂಟೆ ಆಗಿತ್ತು ಸರ್. ಅಲ್ಲಿಂದ ನಮ್ಮ ಮನೆಗೆ ಹೋಗೋ ಅಷ್ಟರಲ್ಲಿ 10:30 ಆಗಿತ್ತು ಸರ್. ನಿಜ ಹೇಳು. ನಿಜವಾಗ್ಲೂ ಸರ್, ಫಾದರ್ ಅವ್ರನ್ನ ಬಿಡೋ ಅಷ್ಟೊತ್ತಿಗೆ 10 ಗಂಟೆ ಆಗಿತ್ತು. ಅಲ್ಲಿಂದ ನಮ್ಮ ಮನೆಗೆ ಸುಮಾರು 1 ಕಿಲೋಮೀಟ್ರ್ ಸರ್. ಅಲ್ಲಿಂದ ನಡ್ಕೊಂಡು ಹೋಗೋ ಅಷ್ಟರಲ್ಲಿ 10-15 ನಿಮಿಷ ಬೇಕಾಗುತ್ತೆ. ಸುಮಾರು 10:30 ಅಷ್ಟೊತ್ತಿಗೆ ನಮ್ಮ ಮನೆಗೆ ಹೊರಟೋದೆ ಸರ್. ಚಲಂ, ನೀನು ಫಾದರ್ನ ಅವ್ರ ಮನೆಗೆ 9:15ಗೆ ಡ್ರಾಪ್ ಮಾಡಿದೆ. ನೀವು ಬರ್ತಾ ದಾರಿಲಿ 8:15ಗೆ ಪ್ರಕೃತಿ ರೆಸಾರ್ಟ್ಸ್ ಹತ್ರ ಆಕ್ಸಿಡೆಂಟ್ ಕೂಡ ಆಗಿತ್ತು. ಹೌದಾ ಇಲ್ವಾ? ಅಲ್ಲಿಂದ ಫಾದರ್ ಮನೆ 10 ಕಿಲೋಮೀಟರ್ ಮಾತ್ರ. ನೀನ್ ಎಷ್ಟೇ ನಿಧಾನಕ್ಕೆ ಹೋದ್ರು 45 ನಿಮಿಷದಲ್ಲಿ ಅವ್ರ ಮನೆಗೆ ಡ್ರಾಪ್ ಮಾಡ್ಬೋದು. ಅಲ್ಲಿಂದ ನಿಮ್ಮ ಮನೆಗೆ 15 ನಿಮಿಷದಲ್ಲಿ ಹೋದ್ರು 9:30 ಅಷ್ಟರಲ್ಲಿ ನಿಮ್ಮ ಮನೇಲಿ ಇರ್ತೀಯ. ಆದ್ರೆ ನೀನು ಹೋಗಿದ್ದು 10:15ಗೆ. ಮಧ್ಯದಲ್ಲಿ 1 ಗಂಟೆ ನೀನೇನ್ ಮಾಡ್ದೆ? ನಿನಗಿಷ್ಟ ಇಲ್ಲ ಅಂದ್ರೆ ಹೇಳು, ನಾನು ಇಲ್ಲಿಂದ ಹೊರಟೋಗ್ತೀನಿ. ನಿನ್ ಕೇಸ್ ಕೂಡ ಬಿಟ್ಬಿಡ್ತೀನಿ. ಹೇಳ್ತೀನಿ ಸರ್. ಆದರೆ ನನ್ನ ತಾಯಿಗೂ ನನ್ನ ಹೆಂಡತಿಗೂ ಈ ವಿಷಯನ ಹೇಳಬೇಡಿ ಸರ್. ನಾನು ಫಾದರ್ ಅವ್ರನ್ನ 9:30 ಅಷ್ಟೊತ್ತಿಗೆ ಮನೆಗೆ ಬಿಟ್ಟೆ ಸರ್. ಅದಾದಮೇಲೆ ಮಮತಾ ಅಂತ ಮಾರ್ಕೆಟಲ್ಲಿ ಹೂವು ಮಾರ್ತಾಳೆ ಸರ್, ಅವಳ ಮನೆಗೆ ಹೋಗಿದ್ದೆ ಸರ್. ಅವ್ರ ಮನೆಗೆ ಯಾಕೆ ಹೋಗಿದ್ದೆ? ಅಲ್ಲೇನು ಕೆಲಸ ನಿನಗೆ? ಅಂದರೆ ಅದು ಸುಮಾರು 1 ವರ್ಷದಿಂದ ನಂಗೊಳ್ಗೂ ಪರಿಚಯ ಸರ್. ಮಮತಾ ಅವ್ರ ಗಂಡ ದಿನ ಬಿಟ್ಟು ದಿನ ನೈಟ್ ಡ್ಯೂಟಿಗೆ ಹೋಗ್ತಾರೆ ಸರ್. ಅವತ್ತು ನೈಟ್ ಡ್ಯೂಟಿ ಅಂತ ಹೇಳಿದ್ರು, ಅದಕ್ಕೆ ಹೋದೆ ಸರ್. ಅಷ್ಟೇ ಬಿಟ್ಟರೆ ಫಾದರ್ ಅವ್ರ ಕೊಲೆಗೂ ನನಗೂ ಯಾವ ಸಂಬಂಧನೂ ಇಲ್ಲ ಸರ್. ಆ ಮಮತಾ ಮನೆ ಎಲ್ಲಿರೋದು? ಅರ್ಕು ಮಾರ್ಕೆಟ್ ಏರಿಯಾ 2ನೇ ಬೀದಿಲಿದೆ ಸರ್. ಮಮತಾ ಅವ್ರಂದ್ರೆ ನೀವೇನಾ? ಹೌದು. ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ನೀವ್ ಯಾರು ಅಂತಾನೆ ನಂಗೆ ಗೊತ್ತಿಲ್ಲ. ನಿಮ್ ಜೊತೆ ನನ್ಗೇನ್ ಮಾತು? ನಿಮ್ ಪ್ರಿಯತಮ ಚಲಂ ಇದಾನಲ್ಲ, ಫಾದರ್ ಕೊಲೆ ಕೇಸಲ್ಲಿ ಒಳಗಿದ್ದಾನೆ. ಆ ವಿಷಯದ ಬಗ್ಗೆ ಮಾತಾಡ್ಬೇಕಿತ್ತು. ಬನ್ನಿ ಸರು, ಒಳಗಡೆ ಹೋಗಿ ಮಾತಾಡೋಣ. ಮೊನ್ನೆ 16ನೇ ತಾರೀಕು ಚಲಂ ನಿಮ್ ಮನೆಗೆ ಬಂದಿದ್ನಾ? ಹಾ ಬಂದಿದ್ದ ಸಾರು. ಆದ್ರೆ ಈ ವಿಷಯನ ಎಲ್ಲೂ ಹೇಳ್ಬೇಡಿ ಸಾರು, ನಮ್ ಸಂಸಾರನೇ ಹಾಳಾಗ್ಬಿಡುತ್ತೆ ಸಾರು. ಎಷ್ಟು ಗಂಟೆಗೆ ಬಂದಿದ್ದ? ಸರಿಯಾಗಿ ನೆನ್ಪಿಲ್ಲ. ಆದ್ರೆ ನಮ್ಮನೆಯವ್ರು 9 ಗಂಟೆಗೆ ಹೋದ್ಮೇಲೆ 1/4 ಗಂಟೆ 20 ನಿಮಿಷ ಆದ್ಮೇಲೆ ಬಂದ್ರು ಸಾರು. ನಿಜ ಹೇಳು. ನನ್ ವ್ಯಾಪಾರದ ಮೇಲೆ ಆಣೆ ಸಾರು. ಸಾರು. ಆದ್ರೆ ಅವತ್ತು 5 ನಿಮಿಷಕ್ಕೆ ಹೋಗ್ಬಿಟ್ಟ ಸಾರು. ಏನು? ಹೌದು ಸಾರು. ಅವತ್ತು ನನ್ ಗಂಡ ನೈಟ್ ಶಿಫ್ಟ್ ಇಂದ ಮಾರ್ನಿಂಗ್ ಶಿಫ್ಟ್ ಹಾಕಿದ್ದಾರೆ ಅಂತ ಹೇಳಿ ಮನೆಗೆ ಬಂದ್ಬಿಟ್ರು ಸಾರು. ನಿನ್ ಗಂಡ ಹೋದ್ನಾ? ಈಗ ಹೋದ್ರು. ಯಾರದು? ನನ್ ಗಂಡ ಅನ್ಸುತ್ತೆ. ನಿನ್ ಗಂಡ ಡ್ಯೂಟಿಗೆ ಹೋದ ಅಂತ ಹೇಳ್ದಿಯಲ್ಲೇ? ಮತ್ತೆ ಬಂದಿರ್ಬೇಕು. ನೀನ್ ಹಿಂದಿನ ಬಾಗ್ಲಿಂದ ಹೋಗ್ಬಿಡು.
ಏನೇ ಬಾಗ್ಲು ತೆಗಿಯೋಕೆ ಇಷ್ಟೊತ್ತು? ಸೀರೆ ಬದಲಾಯಿಸ್ತಿದ್ದೆ ಕಣ್ರಿ. ನೀವೇನ್ರಿ ಇಷ್ಟು ಬೇಗ ಬಂದ್ಬಿಟ್ರಿ? ಶಿಫ್ಟ್ ಚೇಂಜ್ ಆಯ್ತು ಬಂದ್ಬಿಟ್ಟೆ. ಯಾಕೆ? ಫಾದರ್ ಅವ್ರನ್ನ 9:30 ಅಷ್ಟೊತ್ತಿಗೆ ಮನೆ ಹತ್ರ ಬಿಟ್ಟೆ ಸರ್. ನಮ್ಮ ಮನೆಯವ್ರು 9 ಗಂಟೆಗೆ ಹೋದ್ಮೇಲೆ 1/4 ಗಂಟೆ 20 ನಿಮಿಷ ಆದ್ಮೇಲೆ ಬಂದ್ರು ಸಾರು. ಆದ್ರೆ ಅವತ್ತು 5 ನಿಮಿಷಕ್ಕೆ ಹೋಗ್ಬಿಟ್ಟೆ ಸಾರು. ಸರಿಯಾಗಿ ನೆನ್ಪಿಲ್ಲ, ಒಂದ್ 10-10:30 ಬಂದ ಸರು. ಮಮತಾ ಮನೆಯಿಂದ 9:30 ಆಚೆ ಬಂದ್ರೆ ಮತ್ತೆ ಮನೆಗೆ 10:30 ಏನಕ್ಕೋದ? 1 ಗಂಟೆ ಏನ್ ಮಾಡ್ತಿದ್ದ? ಚಲಂ, ನೀನ್ಯಾಕೆ ಒಳಗ್ ಬಂದೆ? ಏನ್ ಮಾಡ್ತಾ ಇದ್ಯಾ? ಬೇಡ ಬೇಡ ಚಲಂ, ನನ್ ಸಾಯಿಸ್ಬಿಡ. ಅಂದ್ರೆ ಫಾದರ್ನ ಕೊಂದಿರೋದು ಚಲಂ. ಜಾಸ್ತಿ ಹೊತ್ತು ಮಾತಾಡಬೇಡಿ ಸರ್, ಜೈಲರ್ ನೋಡಿದ್ರೆ ಕೂಗಾಡ್ತಾರೆ. ಸರಿ ಸರ್. ನಮಸ್ಕಾರ ಸರ್. ಚಲಂ, ಫಾದರ್ನ ಕೊಲೆ ಮಾಡಿದ್ ನೀನೇ ಈ ಕೊಲೆ ಮಾಡಿರೋದು ಅಂತ ಪೊಲೀಸ್ ರಿಪೋರ್ಟ್ಸ್ ಇಂದ ಹಿಡಿದು ಫಾರೆನ್ಸಿಕ್ ರಿಪೋರ್ಟ್ಸ್ ವರ್ಗೂ ಎಲ್ಲ ಹೇಳ್ತಿದೆ. ಆದ್ರೆ ನಾನು ನಂಬಲಿಲ್ಲ. ನಿನಗೂ ಈ ಕೊಲೆಗೂ ಸಂಬಂಧ ಇಲ್ಲ ಅಂತ ಹೋರಾಡ್ತಿದ್ದೀನಿ. ಅಂಥದ್ರಲ್ಲಿ ನೀನು ನನ್ನ ಹತ್ರನೇ ಸುಳ್ಳು ಹೇಳ್ತಿದ್ಯಾ? ಸರ್, ನೀವು ಏನೇನು ಪ್ರಶ್ನೆ ಕೇಳಿದ್ರೋ ಅದಕ್ಕೆಲ್ಲ ಏನು ನಡೆದಿದೆಯೋ ಹಾಗೆ ಉತ್ತರ ಕೊಟ್ಟಿದ್ದೀನಲ್ಲ. ನಾನು ಯಾವ ವಿಷಯದಲ್ಲೂ ಸುಳ್ಳು ಹೇಳಿಲ್ಲ ಸರ್. ನೀನು ಮಮತಾ ಮನೆಗೆ 9:30 ಹೋಗಿದ್ದೆ. ಹೋಗಿದ್ದು 5 ನಿಮಿಷಕ್ಕೆ ಆಚೆ ಬಂದೆ. ಮಧ್ಯದಲ್ಲಿ 1 ಗಂಟೆ ನೀನೇನ್ ಮಾಡಿದೆ? ನಿನ್ನ ಹತ್ರ ಇದ್ದಿದ್ದ ಸ್ಪೇರ್ ಕೀಯಲ್ಲಿ ನೀನೇ ಫಾದರ್ ಮನೆಗೆ ಹೋಗಿ ಅವ್ರನ್ನ ಸಾಯಿಸಿ ಅವ್ರ ಹತ್ರ ಇದ್ದಿದ್ದ ದುಡ್ಡನ್ನೆಲ್ಲ ತಗೊಂಡು ನಿಮ್ಮ ಮನೆಗೆ ಹೋದೆ. ಇಲ್ಲ ಸರ್, ದೇವ್ರ ಮೇಲೆ ಆಣೆ, ಫಾದರ್ ಕೊಲೆಗೂ ನನಗೂ ಯಾವ ಸಂಬಂಧನೂ ಇಲ್ಲ ಸರ್. ಮಮತಾ ಗಂಡ ಬಂದಿದ್ದ ಕೂಡಲೇ ನಾನು ಹಿಂದಿನ ಬಾಗ್ಲಿಂದ ಆಚೆ ಹೊರಟೋದೆ ಸರ್. ಏನೋ ಮರ್ತೋಗಿರ್ಬೇಕು, ವಾಪಸ್ ಹೊರಟೋಗ್ತಾನೆ ಅಂತ 30-40 ನಿಮಿಷ ನಾನು ಹಾಗೆ ಅಲ್ಲೇ ಕಾಯ್ತಾ ಇದ್ದೆ ಸರ್. ಅವ್ನು ಹೋಗಲ್ಲ ಅಂತ ಗೊತ್ತಾದ್ಮೇಲೆ ನಾನು ಅಲ್ಲಿಂದ ಹೊರಟೋದೆ ಸರ್. ಅದು ಬಿಟ್ಟರೆ ನಂಗೆ ಬೇರೆ ಏನೂ ಗೊತ್ತಿಲ್ಲ ಸರ್, ನನ್ನ ನಂಬಿ ಸರ್. ನೀನು ಈ ಕೊಲೆ ಮಾಡಿದ್ಯಾ ಇಲ್ವೋ ಅನ್ನೋದು ಕೋರ್ಟ್ಗೆ ಅವಶ್ಯಕತೆ ಇಲ್ಲ. ಕೋರ್ಟ್ಗೆ ಬೇಕಾಗಿರೋದೆಲ್ಲ ಸಾಕ್ಷಿಗಳು. ಆ ಸಾಕ್ಷಿಗಳೆಲ್ಲ ನೀನೇ ಕೊಲೆ ಮಾಡಿರೋದು ಅಂತ ಹೇಳ್ತಿದೆ. ನಾಡಿದ್ದು ನಡೆಯೋ ಏರಿಂಗಲ್ಲಿ ನಿನಗೆ ಶಿಕ್ಷೆ ಆಗಬಾರ್ದು ಅಂದರೆ ನಿನಗೂ ಈ ಕೊಲೆಗೂ ಸಂಬಂಧ ಇಲ್ಲ ಅಂತ ಬಲವಾದ ಸಾಕ್ಷಿ ಬೇಕು. ನನಗೆ ಶಿಕ್ಷೆ ಆಗದಿರೋ ಹಾಗೆ ನೀವೇ ನೋಡ್ಕೋಬೇಕು ಸರ್. ನನ್ನ ಕೈಯಲ್ಲಿ ಏನೂ ಇಲ್ಲ ಚಲಂ. ಪೊಲೀಸವರು ಮೀಡಿಯಾ ಗೊತ್ತಾಗ್ದಿರೋ ಥರ ಈ ಕೇಸ್ನ ತುಂಬ ಕೇರ್ಫುಲ್ಲಾಗಿ ಡೀಲ್ ಮಾಡ್ತಿದ್ದಾರೆ. ನಿನಗೂ ಈ ಕೊಲೆಗೂ ಸಂಬಂಧ ಇಲ್ಲ ಅಂತ ಹೇಳ್ತಿದ್ಯಾ? ನಿನಗೆ ಸಂಬಂಧಪಟ್ಟವರು ಅಥವಾ ನಿನ್ಗೆ ಹತ್ರ ಇರೋರು ನಿನ್ನನ್ನು ಸಿಗಾಕ್ಸೋದಕ್ಕೆ ಈ ಕೊಲೆ ಮಾಡಿದಾರೆ ಅನ್ಸುತ್ತೆ. ಫಾದರ್ ಊರಿಗೆ ಹೋಗಿದ್ದ ದಿನ ನಿನಗೂ ಅವ್ರಿಗೂ ಏನಾದರೂ ಗಲಾಟೆ ಆಗಿತ್ತಾ? ಇಲ್ಲ ಸರ್. 16ನೇ ತಾರೀಕು ನಿನ್ನ ಫಾದರ್ನ ಕರ್ಕೊಂಡು ಬರ್ತಿರ್ಬೇಕಾದ್ರೆ ಏನೇನು ನಡೀತು ಅಂತ ಪ್ರತಿಯೊಂದನ್ನು ಹೇಳು. ಸರಿಯಾಗಿ ನೆನ್ಪಾಡ್ಕೊಂಡು ಹೇಳು. ಒಂದು ತಲೆಯಲ್ಲಿಟ್ಕೋ, ನೀನು ನನ್ನಿಂದ ಸತ್ಯನ ಮುಚ್ಚಿಡ್ಬೇಕು ಅಂದ್ಕೊಂಡಿದ್ರೆ ಕೋರ್ಟು ನಾಳೆ ನಿನಗೆ ಕೊಡೋ ಶಿಕ್ಷೆಗೆ ಹತ್ರ ಆಗ್ತಿದ್ಯಾ? ಆದರೂ ಇಷ್ಟೊಂದು ಸರಿ ಸತ್ಯ ಹೇಳು ಅಂತ ಕೇಳ್ಕೋತಾ ಈ ಕೇಸ್ನ ವಾದಿಸ್ಬೇಕು ಅನ್ನೋ ಅವಶ್ಯಕತೆ ನನಗಿಲ್ಲ. ಹೇಳ್ತೀನಿ ಸರ್. 16ನೇ ತಾರೀಕು ಫಾದರ್ ಅವ್ರನ್ನ ಕರ್ಕೊಂಬರಕ್ಕೆ ವಿಶಾಖಪಟ್ಟಣಂ ಹೋಗಿದ್ದೆ. ಅದೇ ದಿನ ಅನು ಅನ್ನೋ ಹುಡುಗಿನ ಭೇಟಿ ಆದೆ ಸರ್ ಹೋಟೆಲ್ ರೂಮಲ್ಲಿ. ಯಾರ ಹುಡುಗಿ? ಅವಳು ನಂಗೆ 1 ತಿಂಗಳಿಂದ ಪರಿಚಯ ಸರ್. ಚರ್ಚ್ ಹತ್ರ ಯಾವಾಗಲೂ ಹೋಗೋಳು ಬರೋಳು ಸರ್. ಅದಾದ್ಮೇಲೆ ನಂಗೋಳ್ಗೂ ಪರಿಚಯ ಆಯಿತು ಸರ್.
ಹಾಗೆ ಪ್ರತಿದಿನ ಭೇಟಿ ಆಗ್ತಿದ್ವಿ ಸರ್. 16ನೇ ತಾರೀಕು ಅವಳು ನಂಗೆ ಇದ್ದಕ್ಕಿದ್ದಾಗೆ ಕಾಲ್ ಮಾಡಿ ನಿನ್ನ ಹತ್ರ ಅರ್ಜೆಂಟಾಗಿ ಮಾತಾಡಬೇಕು, ಹೋಟೆಲ್ ಸಾಯಿ ಲಾಡ್ಜಿಗೆ ಬಾ ಅಂತ ಹೇಳಿದ್ಲು ಸರ್. ಶಾವ್ಗೆ ಪಾಯಸನ ನಿಂಗೋಸ್ಕರ ಮಾಡಿದ್ದೀನಿ ಅಂತ ಹೇಳಿ ತಿನ್ನು ಅಂತ ಹೇಳಿದ್ಲು ಸರ್. ಅದನ್ನ ತಿಂದ ಕೂಡಲೇ ಪ್ರಜ್ಞೆ ತಪ್ಪಿ ಬಿದ್ದೋದೆ ಸರ್. ನಂಗೆ 2-3 ಗಂಟೆ ಪ್ರಜ್ಞೆನೇ ಬರಲಿಲ್ಲ ಸರ್. ನಾನು ಎದ್ದು ನೋಡಿದ ಕೂಡಲೇ ನನ್ನ ಕುತ್ತಿಗೆಯಲ್ಲಿ ಚೈನು, ಕೈಯಲ್ಲಿದ್ದಿದ್ದು ಉಂಗುರ, ಪರ್ಸಲ್ಲಿದ್ದಿದ್ದು ದುಡ್ಡು ಯಾವುದೂ ಇರಲಿಲ್ಲ ಸರ್. ಎಲ್ಲ ಮಾಯ ಆಗೋಯ್ತು ಸರ್. ಆಮೇಲೆ ನನಗೂ ಅರ್ಥ ಆಗಿದ್ದು ಅವಳು ನನಗೆ ಮೋಸ ಮಾಡಿ ಹೋದ್ಲು ಅಂತ. ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಂತ ಅನ್ಕೊಂಡೆ ಸರ್. ನಾನು ಕಂಪ್ಲೇಂಟ್ ಕೊಟ್ಟರೆ ನನ್ನ ಹೆಂಡತಿಗೆ ಮತ್ತು ನನ್ನ ತಾಯಿಗೆ ಗೊತ್ತಾಗೋಗುತ್ತೆ ಅಂತ ನಾನು ಕೊಡಲಿಲ್ಲ ಸರ್. ಅದಕ್ಕೆ ಯಾರಿಗೂ ಹೇಳ್ದೆ ಸುಮ್ಮನಿದ್ಬಿಟ್ಟೆ ಸರ್. ಅಷ್ಟೇ ಸರ್. ಇದೆಲ್ಲ ಚೀಟಿಂಗ್ ಕೇಸಸ್. ಅನ್ಐಡೆಂಟಿ ಜೊತೆಗೆ ಬಂದು ನಿಮ್ಮಂಥ ಹುಡುಗರನ್ನ ಟ್ರ್ಯಾಪ್ ಮಾಡಿ ಈ ಥರ ಮೋಸ ಮಾಡ್ತಿರ್ತಾರೆ. ಈ ಫ್ರಾಡ್ಗೆ ಮತ್ತು ಮರ್ಡರ್ಗೆ ಸಂಬಂಧ ಇಲ್ಲ. ಈ ವಿಷಯನ ನನ್ನ ಹೆಂಡತಿಗೆ ನನ್ನ ತಾಯಿಗೆ ಹೇಳಬೇಡಿ ಸರ್. ಒಂದು ಸಿಗರೇಟ್ ಕೊಡು. ಲೈಟ್ರ್ ಅಲ್ಲಿದೆ. ಮೊನ್ನೆ 16ನೇ ತಾರೀಕು ರಾತ್ರಿ ಫಾದರ್ ತೀರ್ಕೊಂಡಾಗ ಅವ್ರ ಮನೆ ಸುತ್ತಮುತ್ತ ಯಾರನ್ನಾದ್ರೂ ನೋಡಿದ್ಯಾ? ನೀವ್ಯಾರು? ಪೊಲೀಸ್. ಆ ದಿನ ರಾತ್ರಿ ಅಂಗಡಿ ಕ್ಲೋಸ್ ಆದಮೇಲೆ ಸೀನುನ ಫಾದರ್ ಮನೇಲಿ ನೋಡಿದೆ ಸರ್. ಎಷ್ಟು ಗಂಟೆಗೆ? ಟೈಮ್ ಏನಾದರೂ ನೆನಪಿದ್ಯಾ? ನನ್ನ ಅಂಗಡಿ ಕ್ಲೋಸ್ ಮಾಡೋಷ್ಟಿಗೆ 10:30 ಆಗುತ್ತೆ ಸರ್. ಸರಿಯಾಗಿ ನೆನಪಿಲ್ಲ, 10:30 ಅನ್ಸುತ್ತೆ ಸರ್. ಯಾರದು? ಇಲ್ಲೇ ಸ್ವಾಮಿ ಡ್ರಾಮಾ ಕಂಪನಿ ಅಂತ ಡ್ರಾಮಾ ಮಾಡ್ತಾ ಇರ್ತಾನೆ ಸರ್, ಸೀನು ಅಂತ. ಎಲ್ಲಿರ್ತಾನೆ? ಅಲ್ಲಿ ಕಾಣಿಸ್ತಾ ಇರೋ 3ನೇ ಬೀದಿಲಿ ಡ್ರಾಮಾ ಕಂಪ್ನಿ ಇದೆ, ಅಲ್ಲಿಗೆ ಹೋಗಿ ಕೇಳಿ, ಅಲ್ಲಿ ಹೇಳ್ತಾರೆ. ಲೇ, ಡ್ರಾಮಾ ಸೀನು ಬಗ್ಗೆ ಏನೋ ಕೇಳ್ತಾ ಇದ್ರು. ಪೊಲೀಸರಣ್ಣ. ಪೊಲೀಸಾ? ದುರ್ಗಮ್ಮ ದೇವಸ್ಥಾನದ ಮುಂದೆ ಆ ನಾಯ್ಡು ಕಾಳಿ ಅಮ್ಮನ ವೇಷ ಹಾಕೊಂಡು ನಿಂತಿದ್ದಾನೆ. ಅವನ್ನ ಪಿಕಪ್ ಮಾಡಿ ಕರ್ಕೊಂಡು ಹೋಗ್ಬೇಕು, ಸರಿನಾ? ಓಕೆ. ಶ್ರೀನು ಅಂದ್ರೆ ನೀನೇನಾ? ಹೌದು. ನೀನ್ ಯಾರು? ನಿನ್ನ ಹತ್ರ ಮಾತಾಡ್ಬೇಕಿತ್ತು. ಲೇ, ಪೊಲೀಸ್ ಕಣೋ. ಆದಿ ದುಡ್ಡು ಕೊಡ್ತೀನಿ ಅಂತ ಹೇಳ್ದ ಸರ್. ನಾನು ಗಾಂಜಾ ಕದ್ದೆ, ಆದ್ರೆ ಆ ಗಾಂಜಾಗೂ ನಂಗೂ ಸಂಬಂಧ ಇಲ್ಲ ಸರ್. ಏನೋ ಗಾಂಜಾ ನಾಟಕ ಆಡ್ತಾ ಇದ್ಯಾ? ಹಾಗಂದ್ರೆ ಗಾಂಜಾ ಕದ್ದಿದ್ ವಿಷಯ ನಿಮಗೆ ಗೊತ್ತಿಲ್ವಾ? ಫಾದರ್ ಸತ್ತಿದ್ದ ದಿನ ನೀನು ಅವ್ರನ್ನ ಹೋಗಿ ಮೀಟ್ ಆದೆ. ಅವ್ರಿಗೂ ನಿನ್ಗೂ ಏನೋ ಸಂಬಂಧ? ಸರ್, ಫಾದರ್ ಅವ್ರನ್ನ ನಾನು ಯಾಕೆ ಸಾಯಿಸ್ಬೇಕು ಅನ್ಕೋತೀನಿ ಸರ್? ನಾನೇನೋ ಸಣ್ಣ ಪುಟ್ಟ ಗಾಂಜಾ ಮಾರ್ಕೊಂಡು ಸಾರಾಯಿ ಮಾರ್ಕೊಂಡು ಜೀವನ ನಡೆಸ್ತೀನಿ ಸರ್. ನಾನ್ಯಾಕೆ ಅವ್ರನ್ನ ಕೊಲೆ ಮಾಡ್ಲಿ ಸರ್? ಆದ್ರೆ ಆ ರಾತ್ರಿ ನೀನೇನಕ್ಕೆ ಅವ್ರನ್ನ ಮೀಟ್ ಆದೆ? ಅವತ್ತು ಹತ್ರದಲ್ಲೇ ಕ್ರಿಸ್ಮಸ್ ಹಬ್ಬ ಆಯ್ತಲ್ಲ ಸರ್. ಪ್ರತಿ ಕ್ರಿಸ್ಮಸ್ ಹಬ್ಬಕ್ಕೂ ಫಾದರ್ ಅವರು ನಮ್ ಡ್ರಾಮಾ ಕಂಪ್ನಿಗೆ ಕಾಂಟ್ರಾಕ್ಟ್ ಕೊಡ್ತಾರೆ ಸರ್. ಅಡ್ವಾನ್ಸ್ ತಗೊಂಬ ಅಂತ ನಮ್ಮ ಓನರ್ ಕಳ್ಸಿದಿಕ್ಕೆ ನಾನು ಹೋಗಿದ್ದು ಸರ್. ಅದ್ ಬಿಟ್ರೆ ಬೇರೆ ಏನ್ ಗೊತ್ತಿಲ್ಲ ಸರ್. ಸರ್ 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 ಪ್ಲೀಸ್ ಸರ್, ನನ್ನ ಬಿಟ್ಬಿಡಿ ಸರ್. ಸರ್ ಸರ್ ನನ್ನ ಬಿಟ್ಬಿಡಿ ಸರ್. ಪೊಲೀಸ್ ಇನ್ವೆಸ್ಟಿಗೇಷನ್ ರಿಪೋರ್ಟ್, ಪೋಸ್ಟ್ ಮಾರ್ಟಮ್, ಫಾರೆನ್ಸಿಕ್ ರಿಪೋರ್ಟ್ ಪುನಃ ಪರಿಶೀಲನೆ ಮಾಡಲಾಗಿದೆ. ಸಾಕ್ಷ್ಯಗಳು, ಆಧಾರಗಳು ಬಲವಾಗಿ ಇರೋದ್ರಿಂದ ಚಲಂ ಪಿಲಂಗಟ್ಟಿ ಅನ್ನೋ ವ್ಯಕ್ತಿ ಈ ಹತ್ಯೆ ಮಾಡಿದಾನೆ ಅಂತ ಬಲವಾಗಿ ಹೇಳಲಾಗುತ್ತದೆ. ಎಕ್ಸಾಕ್ಟ್ಲಿ ಯೋರ್ ಆನರ್.
ಇದೇ ವಿಷಯ ನಾನು ಕಳೆದ 2 ವಾರಗಳಿಂದ ಹೇಳ್ತಾನೆ ಇದ್ದೀನಿ ಮೈ ಲಾರ್ಡ್. ಡಿಫೆನ್ಸ್ ಲಾಯರ್ ಕೃಷ್ಣ ಅವರು ರೀವೆರಿಫಿಕೇಶನ್, ರೀಇನ್ವೆಸ್ಟಿಗೇಷನ್ ಹಾಗಂತ ಬೇಡದರ ವಿಷಯಗಳನ್ನ ಹೇಳಿ ಕೇಸನ್ನ ಡೈವರ್ಟ್ ಮಾಡಬೇಕು ಅಂತಿದ್ದಾರೆ ಮೈ ಲಾರ್ಡ್. ನಡೆದಂತ ವಾದಗಳಲ್ಲಿ ಡಿಫೆನ್ಸ್ ಲಾಯರ್ ಪ್ರತಿ ವಾದಕ್ಕೂ ಬದಲಾವಣೆ ಮಾಡ್ಕೊಂಡೇ ಬಂದ್ರು. ಈ ಹಿಯರಿಂಗ್ ನಲ್ಲೂ ಕೂಡ ನಮ್ಮ ಡಿಫೆನ್ಸ್ ಲಾಯರ್ ಏನ್ ಹೇಳ್ತಾರೆ ಅಂತ ಕಾಯ್ತಾ ಇದ್ದೀನಿ. ಬಟ್ ಬೈ ಗಾಡ್ಸ್ ಗ್ರೇಸ್ ಆ ರೀತಿ ನಡೀಲಿಲ್ಲ. ಡಿಫೆನ್ಸ್ ಲಾಯರ್, ನಿಮ್ಮ ಕ್ಲೈಂಟ್ ಪರವಾಗಿ ಏನಾದರೂ ಸಾಕ್ಷಿ ಆಧಾರಗಳು ಇದ್ರೆ ನೀವು ಕೋರ್ಟಿಗೆ ಸಬ್ಮಿಟ್ ಮಾಡಬಹುದು. ಯೋರ್ ಆನರ್, ನಾನು ಕೋರ್ಟಿಗೆ ಒಂದು ಅರ್ಥ ಮಾಡಿಸ್ಬೇಕು. ಚಲನ್ ಒಬ್ಬ ಬಡ ಕುಟುಂಬಕ್ಕೆ ಸೇರೋ ವ್ಯಕ್ತಿ. ಅವನ ಕುಟುಂಬ ಅವನ ಶ್ರಮದಿಂದನೇ ಬದುಕ್ತಿರೋದು. ಚಲಂಗೆ ಶಿಕ್ಷೆ ಕಡಿಮೆ ಮಾಡಬೇಕು ಅಂತ ನಾನು ಕೋರ್ಟ್ನ ಕೇಳ್ಕೊತೀನಿ. ಇಟ್ಸ್ ಮೈ ರಿಕ್ವೆಸ್ಟ್ ಸರ್. ಚಲಂ ಪಿನಗಟ್ಟಿ ಅನ್ನೋ ವ್ಯಕ್ತಿ ಜೋಸೆಫ್ ಫೆರಗಸ್ ಅನ್ನೋ ವ್ಯಕ್ತಿನ ಸಾಯಿಸಿ ಅವರಿಂದ ದುಡ್ಡನ್ನು ಕದ್ದಿದ್ದಾರೆಂದು ಕೋರ್ಟ್ ನಿರ್ಧಾರ ಮಾಡಿದೆ. ಸೆಕ್ಷನ್ 392 ಪನಿಷ್ಮೆಂಟ್ ಫಾರ್ ರಾಬರಿ ಅಡಿಯಲ್ಲಿ 2 ವರ್ಷಗಳ ಕಾಲ ಜೈಲು ಶಿಕ್ಷೆ ಅಂಡ್ ಸೆಕ್ಷನ್ 302 ಪನಿಷ್ಮೆಂಟ್ ಫಾರ್ ಮರ್ಡರ್ ಅಡಿಯಲ್ಲಿ ಆಜೀವ ಪರ್ಯಂತ ಕಾರಾಗೃಹ ಶಿಕ್ಷೆ ವಿಧಿಸಲಾಗಿದೆ. ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ಕೋರ್ಟ್ ನನಗೆ ಇಷ್ಟು ದೊಡ್ಡ ಶಿಕ್ಷೆ ಕೊಟ್ಟಿದೆ ಸರ್. ಫಾದರ್ ಅವ್ರನ್ನ ನಾನು ಯಾಕೆ ಸಾಯಿಸಲಿ ಸರ್? ನಾನು ಅವ್ರನ್ನ ಸಾಯಿಸಿಲ್ಲ ಸರ್. ನಿಜವಾಗ್ಲೂ ನಾನು ಅವ್ರನ್ನ ಕೊಲೆ ಮಾಡಿಲ್ಲ ಸರ್. ನೀನು ಫಾದರ್ನ ಕೊಲೆ ಮಾಡಿಲ್ಲ ಅಂತ ನನಗೆ ಗೊತ್ತು. ನಾನು ಕೊಲೆ ಮಾಡಿಲ್ಲ ಅಂತ ನಿಮಗೆ ಗೊತ್ತಿದ್ದಾಗ ಯಾರು ಕೊಲೆ ಮಾಡಿದ್ದಾರೆ ಅಂತ ಗೊತ್ತಿರುತ್ತಲ್ವಾ ಸರ್? ಗೊತ್ತು. ನಿನಗೆ ಕೋರ್ಟಲ್ಲಿ ಶಿಕ್ಷೆ ಕೊಡೋಕ್ಕಿಂತ ಮುಂಚೆನೇ ನನಗೆ ಗೊತ್ತು. ನಿನಗೂ ಈ ಕೊಲೆಗೂ ಯಾವುದೇ ಸಂಬಂಧ ಇಲ್ಲ ಅನ್ನೋದು ಗೊತ್ತು. ಯಾಕಂದರೆ ಫಾದರ್ ಜೋಸೆಫ್ನ ಕೊಲೆ ಮಾಡಿರೋದು ನಾನೇ. ಚಲಂ, ಒಂದ್ಸಲ ಸುರೇಶ್ನ ಕರಿ ಮಾತಾಡ್ಬೇಕು. ಸುರೇಶ್ ಇವತ್ತು ಬಂದಿಲ್ಲ ಸರ್. ಬಂದಿಲ್ಲ ಅಂದ್ರೆ ಹೇಗೆ? ಚರ್ಚ್ ಕ್ಲೀನ್ ಮಾಡ್ಬೇಕು ಅಂತ ಗೊತ್ತಿಲ್ವಾ? ಪ್ರಾರ್ಥನೆ ಇದೆ ಅಂತ ಗೊತ್ತು ತಾನೆ? ಕೆಲ್ಸಕ್ಕೆ ಬರ್ದಿರೋರು ನನ್ಗೆ ಸಿಗ್ತಾರೆ. ಒಂದ್ ಕೆಲ್ಸ ಮಾಡಕ್ ಬರೋದಿಲ್ಲ. ಅಯ್ಯೋ, ಫಾದರ್ ಬಂದ್ಬಿಟ್ರು. ನಮಸ್ಕಾರ ಫಾದರ್. ಕೋಟೇಶ್ವರ, ನೀನೇನಿಲ್ಲಿ? ಸುರೇಶ್ ಮನೆ ನಮ್ಮ ಮನೆ ಪಕ್ಕದಲ್ಲೇ ಇರೋದು. ಅವನಿಗೆ ಸ್ವಲ್ಪ ಜ್ವರ ಬಂದಿದೆ, ನನಗೆ ಚರ್ಚಿಗೆ ಹೋಗಕ್ ಆಗೋದಿಲ್ಲ ಅಂತ ಹೇಳ್ದ. ಅದಕ್ಕೆ ನೀನೇ ಹೋಗ್ಬಿಟ್ಟು ಚರ್ಚ್ ಬೀಗ ತೆಗಿ ಅಂತ ಹೇಳ್ದ ನನಗೆ. ನಮ್ ಯೇಸು ಜಾಗನ ಕ್ಲೀನ್ ಮಾಡ್ದಂತ ನೀನು ನಿಮ್ಮ ಶಿವಾನಿನ ಸುಮ್ನೆ ಬಿಡ್ತಾನ? ಶಿಲ್ಪಿ ಯೋಚನೆ ಮಾಡಿದ್ರೆ ಕಲ್ಲು ಶಿಲೆಯಾಗಿ ರೂಪ ತಗೊಳುತ್ತೆ. ಕಲ್ಲನ್ನ ಕೆತ್ತೋ ಹುಳಿ ಮತ್ತೆ ಸುತ್ತಿಗೆ ಒಂದೇ ಅಲ್ವಾ? ಬರ್ತೀನಿ ಸ್ವಾಮಿ. ನಮಸ್ಕಾರ ಸುಬ್ರಾವ್ ಅವರಿಗೆ. ಕೋಟೇಶ್ವರ ರಾವ್ ಹೇಳು. ಫಸ್ಲಿಗೆಲ್ಲ ರೋಗ ಬರ್ತಾ ಇದೆ, ಅದಕ್ಕೇನಾದ್ರೂ ಕೀಟನಾಶಕ ಇದ್ರೆ ಹೇಳ್ತೀರಾ? ಓ ಹೌದಾ? ಒಂದ್ ಕೆಲ್ಸ ಮಾಡು, ನಾಳೆ ಕಂಪನಿಯಿಂದ ಉಳುಗುಳ ಔಷಧಿ ಬರ್ತಿದೆ, ನೀನ್ ನಾಳೆ ಬಾ ಕೊಡ್ತೀನಿ. ಆಯ್ತು, ಸರಿ. ಅಮ್ಮ, ನನ್ನ ಇಂಟರ್ ಪರೀಕ್ಷೆ ಹೋಯ್ತು. ಇಂಟ್ರು ಪರೀಕ್ಷೆ ಹೋಯ್ತು ಅಂತ ಅದೆಷ್ಟು ಸುಲಭವಾಗಿ ಹೇಳ್ತೀಯೇ? ಮತ್ತೆ ಜೋರ ಖುಷಿಯಾಗಿ ಹೇಳ್ಬೇಕಾ? ಕೊಬ್ಬು ಜಾಸ್ತಿ ಆಗಿದೆ. ಹಿಂಗ್ ಹೇಳಿದ್ರೆ ಕೇಳಕ್ಕಿಲ್ಲ. ಏನಾಯ್ತೆ? ಅವಳು ಇಂಟ್ರು ಪರೀಕ್ಷೆದು ಫಲಿತಾಂಶ ಬಂದಿದೆ. ಹೌದಾ? ಬಂದಿದ್ದು ಫಲಿತಾಂಶ ಅಷ್ಟೇ. ಏನ್ ನಿನ್ ಮಗಳು ಜಿಲ್ಲೆಗೆ ಮೊದ್ಲು ಬಂದಂಗ ಆಡ್ತೀಯಾ? ಬರ್ಲಿಲ್ವಾ? ರ್ಯಾಂಕ್ ಬರೋದಿರ್ಲಿ, ಪಾಸೇ ಆಗಿಲ್ಲ ಈ ಮೂದೇವಿ. ಅಪ್ಪ, ಸಪ್ಲಿಮೆಂಟರಿ ಎಕ್ಸಾಮ್ ಇದೆಯಲ್ಲ, ಅದ್ರಲ್ಲಿ ಪಾಸ್ ಆಗ್ತೇ ಬಿಡಮ್ಮ. ತೊಲೆ ಮೇಲೆ ಕೂರ್ಸ್ಕೋತಿಯಲ್ಲಯ್ಯ, 2 ಬಿಟ್ರೆ ಸರಿ ಹೋಯ್ತದೆ. ನನ್ ಮಗಳ ಮೇಲೆ ಯಾವತ್ತೂ ಕೈ ಎತ್ತೋ ಪರಿಸ್ಥಿತಿ ಬರೋದಿಲ್ಲ ಕಣೆ. ಯಾಕಂದ್ರೆ ಪ್ರತಿ ಗಂಡ್ಸು ಅವನ್ ಮಗಳಲ್ಲಿ ಅವನ್ ತಾಯಿನ ಅವಳಲ್ಲಿ ಕಾಣ್ತಾನ್ ಕಣೆ. ಸರಿ ಹೋಯ್ತು. ನನ್ನೊಳ್ಳೆ ಅಪ್ಪ. ಅಪ್ಪ, ಫೋನ್ ಬರ್ತಿದೆ. ಯಾರು ಅಂತ ನೋಡಮ್ಮ. ಏನಯ್ಯ, ಅವಳ ಮೇಲೆ ನಿನಗ್ ಮಾತ್ರ ಪ್ರೀತಿ ಇದೆ, ನನಗಿಲ್ಲ ಅನ್ನೋ ತರ ಮಾತಾಡ್ತೀಯಾ? ಏನಾಯ್ತೆ? ಈ ವಯಸ್ಸಲ್ಲೇ ಮಕ್ಳಿಗೆ ಭಯ ಹುಟ್ಸ್ಬೇಕಯ್ಯ. ಇಲ್ಲಾಂದ್ರೆ ಅವ್ರಿಗೆ ಇಷ್ಟ ಬಂದಿದ್ನ ಮಾಡಿ ಸತ್ಯನ ಮುಚ್ಚಿಡ್ತಾರೆ. ಮಗಳು ನನ್ನ ಹತ್ರ ಏನು ಮುಚ್ಚಿಡಲ್ಲ. ಅಪ್ಪ, ಅಣ್ಣ ಫೋನ್ ಮಾಡಿದಾನೆ. ಎಲ್ಲಿ? ನಾನ್ ಮಾತಾಡ್ತೀನಿ.
ಕಂದ ಹೇಗಿದ್ಯಪ್ಪ? ನಾನ್ ಚೆನ್ನಾಗಿದ್ದೀನಮ್ಮ, ನೀವ್ ಹೇಗಿದ್ದೀರಾ? ಒಂದ್ ವಾರದಿಂದ ಯಾಕೋ ಫೋನ್ ಮಾಡಿಲ್ಲ? ನಾನ್ ಪದೇ ಪದೇ ಹೇಳಿದೀನಿ ಫೋನ್ ಮಾಡು ಅಂತ. ಅವನೇನೋ ಓದೋದ್ರಲ್ಲಿ ಬ್ಯುಸಿ ಇರ್ತಾನೆ, ಹೋಗ್ಲಿ ಬಿಡೆ. ಯಾವಾಗ ಬರ್ತೀಯ ಕಂದ? ನಿನ್ನ ನೋಡಿ 3 ವರ್ಷ ಆಗೋಯ್ತು. ನೋಡ್ಬೇಕು ಅನ್ಸುತ್ತೆ ಕಣೋ. ನಿನ್ಗೂ ಗೊತ್ತಲ್ವಮ್ಮ, ಫ್ಯಾಕ್ಟ್ರಿ ಲೇಬರ್ ಕಾಂಟ್ರಾಕ್ಟ್ ಮೇಲೆ ನೈಟ್ ಶಿಫ್ಟ್ ಮಾಡ್ತಿದ್ದೀನಿ. ಈಗಾಗ್ಲೇ ಅಪ್ಪ ನನಗೆ ಓದ್ಕೋ ಅಂತ ಹೇಳಿ 4 ಲಕ್ಷ ಖರ್ಚು ಮಾಡಿಸಿದ್ದಾರೆ. ಇನ್ನು ಹೆಚ್ಚಿನ ಖರ್ಚಿಗೆ ನಾನು ಅವರನ್ನ ಕೇಳೋದಕ್ಕಾಗಲ್ಲ. ಇನ್ನು 2 ತಿಂಗಳಲ್ಲಿ ಮನೆಗೆ ಬರ್ತೀನಲ್ವಾ, ನಾನು ಓದ್ ಕೂಡ ಮುಗ್ದೋಗುತ್ತೆ. ಕೊನೆ ಪರೀಕ್ಷೆ ಯಾವಾಗ್ಲಪ್ಪ ಕೃಷ್ಣ? 1 ತಿಂಗಳಲ್ಲಿ ಅಪ್ಪ. ಕೊನೆ ಪರೀಕ್ಷೆ ಇರುವಾಗ ಫೋನ್ ಮಾಡೋದು ಮರಿಬೇಡಪ್ಪ. ಸರಿ ಅಪ್ಪ. ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ತೀನಿ. ಹಲೋ ಅಣ್ಣ, ಹೇಳೆ ಉಚ್ಚಿ. ನೀನ್ ಲಾಯರ್ ಆಗ್ಬಿಟ್ಯಾ? ಇನ್ನು 6 ತಿಂಗಳಲ್ಲಿ ಆಲ್ ಇಂಡಿಯಾ ಬಾರ್ ಎಕ್ಸಾಮ್ ಬರೀಬೇಕು. ಅದ್ ಬರ್ದಾದ್ಮೇಲೆ ಗೌರ್ಮೆಂಟ್ ಲಾಯರ್. ಹೌದಾ? ಹಲೋ ಹಲೋ ಹಲೋ. ಏ ಅಣ್ಣ, ಹಲೋ ಏನಾಯ್ತೆ? ಹಲೋ, ಫೋನ್ ಕಟ್ಟೋಗೋಯ್ತಮ್ಮ. ಮತ್ತೆ ಮಾಡ್ತಾನೆ ಬಿಡಮ್ಮ, ದೇವಸ್ಥಾನಕ್ಕೆ ಹೋಗೋಣ ಬಾರಮ್ಮ. ಇರ್ರಿ, ವಿಳ್ಯದೆಲೆ ಬಾಳೆಹಣ್ಣು ಕೊಡ್ತೀನಿ. ನೈವೇದ್ಯಕ್ಕೋಸ್ಕರ ನಮ್ ಶಿವಪ್ಪ ಎದುರು ಕಾಯ್ತಾ ಇರ್ತಾನಲ್ವಾ. ಹಾಗಿದ್ರೆ ಪ್ರತಿದಿನ ದೇವಸ್ಥಾನಕ್ಕೆ ಯಾಕೆ ಹೋಗ್ತೀರಾ? ಏನೋ ನಿಮ್ಗೋಸ್ಕರ ಶಿವನೇ ಕಾಯ್ತಿರೋ ಹಂಗೆ ಹೇಳ್ತೀರಾ. ಮಾಡೆ ಚೆನ್ನಾಗಿತ್ತಲ್ವಮ್ಮ? ಸೂಪರ್ ಅಪ್ಪ ನೀನು. ನಮ್ಮ ಹತ್ರ ಮಾತ್ಕೊಡಕ್ಕಾಗತ್ತಾ? ಮಾತಾಡದೆ ಹೋಗ್ಬಿಟ್ಲು. ನನ್ ಕಂಡ್ರೆ ಎಲ್ಲರಿಗೂ ಆಲಸ್ಯನೇ, ಅದ್ರಲ್ಲೂ ನಿಮ್ಮಿಬ್ರಿಗೂ. ನನ್ನನ್ನೇ ಗೋಳಿಕೋತಾರೆ. ನನ್ ಮಗ ಬರ್ಲಿ ಇರಿ, ನಿಮ್ಮಿಬ್ರು ಮೇಲೆ ಕೇಸ್ ಹಾಕಿ ನನ್ ಪರವಾಗಿ ವಾದ ಮಾಡು ಅಂತ ಹೇಳ್ತೀನಿ. ನೀನ್ ಕೇಸ್ ಹಾಕೋಷ್ಟ್ರಲ್ಲಿ ನನ್ ಮಗಳು ಮ್ಯಾಜಿಸ್ಟ್ರೇಟ್ ಆಗಿರ್ತಾಳೆ. ಆಗ ನಾವ್ ಹೇಗ್ ಬೇಕಾದ್ರೂ ತೀರ್ಪು ತಗೋಬಹುದು. ಮೆಜಿಸ್ಟ್ರೇಟ್ ಆಗ್ಬೇಕು ಅಂದ್ರೆ ಇಂಟ್ರಲ್ ಪಾಸ್ ಆಗ್ಬೇಕು. ಮೊದ್ಲು ಅದನ್ ಪಾಸ್ ಮಾಡಕ್ ಹೇಳಿ. ನನ್ ಮಗ ಅರ್ಧಕ್ಕೆ ಓದ್ನ ನಿಲ್ಸ್ಲಿಲ್ಲ ಅಂದಿದ್ರೆ ನಿಮ್ಮಿಬ್ರು ಮೀರಿಸ್ಬಿಡ್ತಿದ್ದ. ನಿನ್ ಮಗ ಸಂಪಾದನೆ ಜಾಸ್ತಿ ಆಗ್ಲಿ ಅಂತ ಹೇಳ್ಬಿಟ್ಟು ಇನ್ನೂ ಓದ್ತಾ ಇದ್ದಾನ್ ಕಣೆ. ನನ್ ಮಗಳಿಗೆ ಆ ಸ್ವಾರ್ಥ ಇಲ್ಲ, ಅದಕ್ಕೆ ಓದ್ತಾ ಇಲ್ಲ. ನೀನ್ ಮಾಡ್ತಿರೋ ಮುದ್ದಿಂದಾನೇ ಅವಳ ಹಂಗ ಆಡ್ತಿರೋದು. ಭಯನೇ ಇಲ್ದಂಗ್ ಮಾಡ್ತಿದ್ಯಾ. ಅವಳೇನೋ ಕೋಪದಲ್ಲಿ ಇದ್ದಾಳೆ. ನೀನು ರೆಡಿ ಆಗಮ್ಮ, ದೇವಸ್ಥಾನಕ್ಕೆ ಹೋಗೋಣ. ಹಾ ಸರಿ ಅಪ್ಪ. ಅಪ್ಪ ನಾನ್ ಹೋಗ್ಲಾ? ಹೊರಡಮ್ಮ, ನಾನ್ ಬರ್ತೀನಿ. ಏನ್ ಸ್ವಾಮಿ, ನನ್ ಸಹಾಯ ಬೇಕಿತ್ತ? ಅದೇನಿಲ್ಲಪ್ಪ, ಬರೋ ಗುರುವಾರ ನನ್ ಮಗಳ ಮದ್ವೆ ಇದೆ, ನಿನ್ನ ಕರೆಯೋಣ ಅಂತ ಬಂದೆ. ತುಂಬಾ ಖುಷಿ ಆಯ್ತು ಸ್ವಾಮಿ. ಏನು ಇಲ್ಲಿ ತನಕ ಬಂದಿದ್ದೀರಾ? ನಮ್ ಮನೆಗ್ ಬಂದು ನಮ್ಮ ಮನೆ ಒಳಗೆ ಹೇಳಿದ್ರೆ ಖುಷಿ ಪಡ್ತಾಳೆ ಸ್ವಾಮಿ. ಇಲ್ಲ ಕೋಟೇಶ್ವರ ರಾವ್, ನಾನ್ ಕೇಳ್ತಿರೋದಕ್ಕೆ ಒಂದು ಉತ್ತರ ಕೊಡು. 2 ತಿಂಗಳಿಂದ ಮಿಲ್ ಕಡೆಗೆ ಏನಕ್ಕೆ ಬರ್ತಿಲ್ಲ? ಅನ್ಕೊಂಡಿದ್ ಫಸ್ಲು ಬರ್ಲಿಲ್ಲ, ಬೆಳೆನೆಲ್ಲ ಹುಳಗಳು ತಿನ್ಬಿಟ್ಟಿದೆ. ಹೌದಾ ಸ್ವಾಮಿ, ನೀವ್ ಯಾವತ್ತೂ ನಮ್ಮನೆಗ್ ಬಂದೇ ಇಲ್ಲ. ಏನು ಇಷ್ಟು ದೂರ ಬಂದಿದ್ದೀರಾ? ಬಿಸ್ಲು ಕೂಡ ನೆತ್ತಿಗೇರಿದೆ. ಮನೆ ಇಲ್ಲೇ ಪಕ್ಕದಲ್ಲಿದೆ, ಸ್ವಲ್ಪ ಮಜ್ಜಿಗೆ ಕುಡ್ಕೊಂಡು ಹೋಗ್ತಿರಂತೆ. ಏನ್ ಕೋಟೇಶ್ವರ ರಾವ್, ಏನ್ ಮಾತಾಡ್ತಿದ್ಯಾ? ನಿನ್ನ ನಮ್ಮ ಮದ್ವೆ ಕರೆಯೋದು ನನ್ ಕುಲದವ್ರಿಗೆ ಇಷ್ಟ ಇಲ್ಲ. ಏನೋ ಗೊತ್ತಿರೋನು ಅಂತ ಕರಿತಾ ಇದೀನಿ. ಇವಾಗ ನೀನ್ ಏಕಾಏಕಿ ಮನೆಗ್ ಬಂದು ಮಜ್ಜಿಗೆ ಕುಡಿ ಅಂತ ಕರಿತಿದೀಯ. ಸ್ವಲ್ಪ ಬಿಟ್ರೆ ಸಂಬಂಧ ಕೂಡ ಬೆಳ್ಸೋಣ ಅಂತ ಹೇಳ್ತೀಯ. ನಾನು ನಿಮ್ಗೆ ಗೌರವ ಕೊಡ್ತಿರೋ ಕಾರಣ ಏನಂದ್ರೆ ನಿಮ್ ಕುಲ ದುಡ್ಡನ್ನ ನೋಡಿ ಅಲ್ಲ. ವಯಸ್ಸಲ್ಲಿ ದೊಡ್ಡವರು ಗೌರವಸ್ಥರು ನೀವು. ಆ ಗೌರವನ ನೀವು ಗರ್ವ ಅಂತ ತಗೊಂಡ್ರೆ ಅದು ನಿಮ್ಮ ಮೂರ್ಖತನ ಆಗುತ್ತೆ. ಆದ್ರೂ ನೀವಿಷ್ಟ ಹೇಳಿನೂ ಮರ್ಯಾದೆ ಬಿಟ್ಟು ನಾನು ನಿಮ್ ಮದ್ವೆಗ್ ಬಂದ್ರೆ ನಮ್ ಮನೆಯವ್ರಿಗೂ ಇಷ್ಟ ಆಗೋದಿಲ್ಲ. ಏನ್ ಕೋಟೇಶ್ವರ ರಾವ್, ಯಾಕೆ ಮರ್ಯಾದೆ ಇಲ್ಲದೆ ಮಾತಾಡ್ತಾ ಇದ್ಯಾ? ಇವರು ರೈತ ಸಂಘದ ನಾಯಕರು ಅನ್ನೋದನ್ನ ಮರ್ತೋಗಿದ್ಯಾ ಹೇಗೆ? ಏನೇ ಪ್ರಶ್ನೆ ಮಾಡ್ದಲೇ ಇರೋರೇ ನಾಯಕರಾದ್ರು. ಪ್ರಶ್ನೆಗಳನ್ನೇ ಪ್ರಧಾನ ಹಕ್ಕಾಗಿ ತಗೊಂಡಿರೋರು. ನ್ಯಾಯ ವ್ಯವಸ್ಥೆನೆ ಮಾಡಿ ಅಂಬೇಡ್ಕರ್ ಅಂತವ್ರಾದ್ರು. ನೀವೆಲ್ಲರನ್ನು ಸೇರಿಸಿ ಒಬ್ಬ ಅಂಬೇಡ್ಕರ್ನ ತಯಾರು ಮಾಡಬೇಡಿ, ಅದು ನಿಮಗೆ ಒಳ್ಳೇದಲ್ಲ. ಅವ್ನು ಹಾಗೆಲ್ಲ ಮಾತಾಡ್ತಾ ಇದ್ರೆ ಅಣ್ಣ ನೀವೇನಿಕೇನು ಮಾತಾಡಿಲ್ಲ? ತಾಳ್ಮೆಯಿಂದ ಇರೋನ್ಗೆ ಈ ಜಾಗದಲ್ಲಿ ಬೆಲೆ ಕಣೋ. ಈ ರೀತಿ ಕೋಪದಲ್ಲಿ ಮಾತಾಡೋರ್ಗೆ ಇಲ್ಲಿ ಜಾಗ ಇರಲ್ಲ. ಇವತ್ತು ನಾವು ಅವನನ್ನ ಬಿಡ್ತಾ ಇದೀವಿ, ನಾಳೆ ಸರಿಯಾಗಿರೋನೊಬ್ಬ ಸಿಗ್ತಾನೆ, ಅವನು ಗಟ್ಟಿಯಾಗಿ ಇಟ್ಕೋತಾನೆ ಇವನ್ನ. ಬಾ ನಡಿ ಹೋಗೋಣ. ಸಾರು, ದೊಡ್ಡವರು ಬರ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. Could you please convey the message on what purpose we have come here? ಓಕೆ ಸರ್. ಸರ್ ಏನೋ ಹೇಳ್ತಾ ಇದ್ದಾರೆ? ಅದೇ ಹೇಳ್ತಾ ಇದ್ದೀನಿ ಕೇಳಿ. ಈ ವರ್ಷ ಕ್ರಿಶ್ಚಿಯನ್ ಮಿಷನರಿ ಸೊಸೈಟಿಗೆ ಇಂಡಿಯಾ ಮೂಲೆ ಮೂಲೆಯಿಂದನೂ ಫಂಡ್ಸ್ ತುಂಬ ಬರ್ತಾ ಇದೆ. ಸೊ ಸೊಸೈಟಿ ಮೆಂಬರ್ಸ್ ಎಲ್ಲರೂ ಇಂಡಿಯಾದಲ್ಲಿ ಸುಮಾರು 1,000 ಚರ್ಚ್ಗಳನ್ನು ಹೀಗೆ ಬಂದಂಥ ದುಡ್ಡಿಂದ ಕಟ್ಟಬೇಕು ಅಂತ ಆದೇಶ ಜಾರಿ ಮಾಡಿದ್ದಾರೆ. ಸಂತೋಷದ ವಿಷಯನೇ ತಾನೆ. ಒರಿಸ್ಸಾ ಬಾರ್ಡರಿಂದ ಅರಕುವಾಲಿ ಹೋಗೋ ರೋಡಲ್ಲಿ ಒಂದು ಚರ್ಚ್ನ ಕಟ್ಟಬೇಕು ಅಂತ ಅಂದ್ಕೊಂಡಿದ್ದಾರೆ. ನಿರ್ಮಾಣ ಪೂರ್ತಿ ಆಗೋವರೆಗೂ
ಪೂರ್ತಿ ಕೆಲಸನ ನಿಮಗೆ ಕೊಡಬೇಕು ಅಂತ ಅನ್ಕೊಂಡಿದ್ದಾರೆ. ಆ ಯೇಸು ದೇವನ ಆಶೀರ್ವಾದದೊಂದಿಗೆ ಚರ್ಚ್ ಕೆಲಸನ ನಾನು ಖಂಡಿತವಾಗಿಯೂ ಪ್ರಾಮಾಣಿಕತೆಯಿಂದ ಪೂರ್ತಿ ಮಾಡ್ತೀನಿ. ಇದು 30 ಲಕ್ಷ ರೂಪಾಯಿ ಚೆಕ್ಕು. ಈ ತಿಂಗಳು ಮುಗಿಯೋಷ್ಟೊತ್ತಿಗೆ ಜಾಗನ ಖರೀದಿ ಮಾಡಿ ಕೆಲಸ ಆದಷ್ಟು ಬೇಗ ಶುರು ಮಾಡಬೇಕು. ಅಷ್ಟೇ ಅಲ್ಲ, ನೆಕ್ಸ್ಟ್ ಕ್ರಿಸ್ಮಸ್ ಅಷ್ಟೊತ್ತಿಗೆ ಆ ಚರ್ಚು ಪೂರ್ತಿಯಾಗಿ ಕಂಪ್ಲೀಟ್ ಆಗಬೇಕು. ಖಂಡಿತವಾಗಿ. Is it clear to him now? ಎಸ್ ಸರ್, ಈ ಅಂಡರ್ಸ್ಟುಡ್. Okay, let's move. ಅಯ್ಯ, ಮನೆಗೆ ಬಂದು ಊಟ ಮಾಡ್ಕೊಂಡು ಹೋಗ್ಬೋದಾಗಿತ್ತಲ್ಲ. ಸರ್ಗೆ ಹೇಳಿ. ಸಾರಿ ಫಾದರ್, 1 ಗಂಟೆಗೆ ಚೆನ್ನೈ ಫ್ಲೈಟ್ ಇದೆ, ಲೇಟ್ ಆಗುತ್ತೆ. ಆ ಊರಲ್ಲಿ ನಮಗೆ ಗೊತ್ತಿರೋರು ಯಾರ ಹತ್ರ ಆದ್ರೂ ಭೂಮಿ ಇದೆಯಾ? ನಮ್ಮವರು ಕಾಫಿ ಬೀಜನ ಬೆಳಿತಾರೆ, ಬೇಲಿ ರೋಡ್ ಪಕ್ಕದಲ್ಲಿ ಧಾನ್ಯನ ಬೆಳಿತಾರೆ. ನಮ್ಮವ್ರಿಗೆ ಯಾರಿಗೂ ಅಲ್ಲಿ ಭೂಮಿ ಇದೆ ಅನ್ನೋದು ಗೊತ್ತಿಲ್ಲ ಸಾರು. ಸರ್, ಅದು ಕೋಟೇಶ್ವರ ರಾವ್ಗೆ ಅಲ್ಲಿ ಭೂಮಿ ಇದೆ ಸರ್. ಕೋಟೇಶ್ವರ ರಾವ? ಅದೇ ಸರ್, ಅವಾಗವಾಗ ನಮ್ಮ ಚರ್ಚ್ಗೆ ಬಂದು ತೊಳಿತಾನಲ್ಲ. ಹಾ, ಕೋಟೇಶ್ವರ್ ಗೊತ್ತು ನನಗೆ. ನಮ್ಮ ಅಂಗಡಿಗೆ ಬಂದು ಉಳುಗುಳ ಔಷಧಿ, ಬಿತ್ತನೆ ಬೀಜಗಳನ್ನ ತಗೊಂತಾನೆ ಸರ್. ಈ ವರ್ಷ ಎಲ್ಲ ಬೆಳೆಗಳನ್ನ ಉಳುಗುಳು ತಿಂದ್ಬಿಟ್ಟಿದೆ ಸಾರು. ನನ್ನ ಹತ್ರ ತುಂಬಾ ಸಲ ಅನ್ಕೊಂಡಿದ್ ಬೆಳೆ ಬೆಳೆಯಕ್ಕಾಗ್ಲಿಲ್ಲ ಅಂತ ತುಂಬಾ ನೋವು ಪಟ್ಟಿದ್ದಾನೆ ಸಾರು. ನನ್ನ ಪ್ರಕಾರ 2 ಎಕರೆ ಭೂಮಿ ಇರ್ಬೋದು ಸಾರು. 2 ಎಕರೆನಾ? ಒಂದ್ಸಲ ಕರೆಸು, ಮಾತಾಡ್ಬೇಕು. ಹಾಗೆ ಆಗ್ಲಿ ಸಾರು. ಏನ್ರಿ ಹುಡುಕ್ತಿದ್ದೀರಾ? ಆ ಭೂಮಿ ಪತ್ರಗಳು ಎಲ್ಲಿದೆ ಅಂತ ನೋಡ್ತಾ ಇದ್ದೀನಿ. ಈಗ ಅದ್ಯಾಕೆ? ಈ ತಿಂಗಳಲ್ಲಿ ಸರಿಯಾಗಿ ಬೆಳೆ ಬರ್ದಿರೋ ರೈತರಿಗೆ ಗೌರ್ಮೆಂಟು ಎಕರೆಗೆ 2 ಲಕ್ಷ ಕೊಡ್ತೀನಿ ಅಂತ ನಷ್ಟ ಪರಿಹಾರನ ಘೋಷಣೆ ಮಾಡಿದ್ದಾರೆ. ಅದಕ್ಕೆ ನಾನು ಭೂಮಿ ಪತ್ರನ ಹುಡುಕ್ತಾ ಇದ್ದೀನಿ. ಅಲ್ಲಿ ಬೀರುಲ್ ನೋಡ್ರಿ. ಸಿಕ್ತು ಕಣೆ. ಸರಿ, ನಾನು ಹೋಗಿ ಬರ್ತೀನಿ. ಕೋಟೇಶ್ವರ ರಾವ್, ಜೋಸೆಫ್ ಫಾದರು ನಿಮ್ಮನ್ನ ಚರ್ಚ್ ಹತ್ರ ಬರಕ್ ಕೇಳಿದ್ರು. ಪಂಚಾಯತಿ ಆಫೀಸಲ್ಲಿ ಒಂದು ಚಿಕ್ಕ ಕೆಲಸ ಇದೆ, ಅದು ಮುಗಿಸ್ಕೊಂಡು ಬರ್ತೀನಿ. ಸರಿ, ಬೇಗ ಬಾ. ಸಾರು, ಸೆಕೆಂಡ್ ಲ್ಯಾಂಡ್ ಚರ್ಚ್ ಫಾದರು ನಿಮ್ ಜೊತೆ ಮಾತಾಡೋದಕ್ಕೆ ತುಂಬಾನೇ ಪ್ರಯತ್ನ ಪಡ್ತಾ ಇದ್ದಾರೆ ಸಾರು. ಒಂದ್ಸಲ ನೀವು ಮಾತಾಡಿದ್ರೆ ಒಳ್ಳೇದು ಅನ್ಸುತ್ತೆ. ನಾಳೆ ಬರೋದಕ್ಕೆ ಹೇಳು. ಸಾರ್, ಬೇಲಿ ಹತ್ರ ಇರೋ ಜಾಗ ಗೌರ್ಮೆಂಟ್ ಲೆಕ್ಕದ ಪ್ರಕಾರ ಎಕರೆಗೆ 10 ಲಕ್ಷಕ್ಕಿಂತ ಜಾಸ್ತಿನೇ. ಕೋಟೇಶ್ವರ್ ಕೊಡ್ತಾನೆ ಅಂತೀರಾ? ನಾನೇನ್ ಸುಮ್ನೆ ಕೊಡಕ್ ಕೇಳ್ತಾ ಇದ್ದೀನ? ಆ 2 ಎಕರೆಗೆ 3 ಲಕ್ಷ ಏನಾದ್ರೂ ಕೊಡೋಣ. ಆದ್ರೂ ಕೊಡ್ತಾನೆ ಅನ್ಸುತ್ತಾ? ಕೊಡ್ತಾನೆ, ಕೊಡಂಗ್ ಮಾಡೋಣ. ನೀನೇನು ಮಾತಾಡಕ್ ಹೋಗ್ಬೇಡ. ಸರಿ ಸಾರು. ನಮಸ್ಕಾರ ಸ್ವಾಮಿ, ನನಗೇನೋ ಬರಕ್ ಬಾ ಹೇಳಿದ್ರಂತೆ. ಕೋಟೇಶ್ವರ ರಾವ್. ಪಂಚಾಯತಿ ಆಫೀಸ್ಗೆ ಹೋಗಿದಂತೆ? ಅಲ್ಲಿನ ಕೆಲಸ ಕೋಟೇಶ್ವರ ರಾವ್? ಈ ತಿಂಗಳಲ್ಲಿ ಬೆಳೆ ನಷ್ಟ ಆದವರಿಗೆ ಗೌರ್ಮೆಂಟ್ ನಷ್ಟ ಪರಿಹಾರ ಕೊಡ್ತಾರೆ ಅಂತ ಹೇಳಿದ್ರು, ಅದಕ್ಕೆ ಹೋಗಿದ್ದೆ. ಹೌದು, ನಾನು ಕೇಳಿದೆ. ಆ ಭೂಮಿ ಜಾಗದಲ್ಲಿ ಯಾರಿಗೂ ಕೂಡ ಬೆಳೆ ಚೆನ್ನಾಗಿ ಆಗ್ತಿಲ್ವಂತಲ್ಲ. ಆ ಭೂಮಿ ಮೇಲೆ ಅವ್ರ ಆಸೆ ಬಿಡೋದು ಖಂಡಿತ ಒಳ್ಳೇದೇನೆ. ಅದೇನ್ ಸ್ವಾಮಿ ಹಾಗೆ ಹೇಳ್ತಾ ಇದ್ದೀರಾ? ನೋಡಿ ಕೋಟೇಶ್ವರ ರಾವ್, ನಿನ್ನೆ ನಮ್ಮ 3 MLA ಭೇಟಿ ಮಾಡಿದೆ. ಆ ಭೂಮಿ ಜಾಗದಲ್ಲಿ ಯಾರೊಬ್ಬ ಮಿನಿಸ್ಟ್ರು ವ್ಯಾಲ್ಯೂ ರೋಡ್ ಅಲ್ಲಿ ಕೆಮಿಕಲ್ ಫ್ಯಾಕ್ಟ್ರಿ ಕಟ್ತಾರೆ ಅಂತ ಹೇಳಿದ್ರು. ಫ್ಯಾಕ್ಟ್ರಿ 1 ವರ್ಷದಲ್ಲಿ ಕಟ್ತೀನಿ ಅಂತಾನೂ ಹೇಳಿದ್ದಾರೆ. ಆ ಕೆಮಿಕಲ್ ಫ್ಯಾಕ್ಟ್ರಿ ಕಟ್ಟಿದ ಮೇಲೆ ಅದರಿಂದ ಬರೋಂತ ಕೆಮಿಕಲ್ಸ್ ಗಳೇನಿದೆಯೋ ಬೆಳೆಗೆ ಉಪಯೋಗಿಸುವಂತ ನೀರಿನ ಜೊತೆ ಅದು ಮಿಶ್ರಣ ಆಗುತ್ತೆ. ಈ ಕೆಮಿಕಲ್ಸ್ಗಳ ಜೊತೆ ನಾವು ಬೆಳೆಗಳನ್ನ ಬೆಳೆಯಕ್ ಸಾಧ್ಯ ಇಲ್ಲ. ಸಣ್ಣ ಮೊಳಕೆ ಕೂಡ ಬರೋದಿಲ್ಲ. ಆ ಭೂಮಿ ನಂಬ್ಕೊಂಡೆ ನಾವು ಬದುಕ್ತಾ ಇದೀವಿ ಸ್ವಾಮಿ. ಅದಕ್ಕೆ ಬೇರೆ ಏನು ಪರಿಹಾರ ಇಲ್ವಾ ಸ್ವಾಮಿ? ಅದಕ್ಕೆ ಪರಿಹಾರ ಬೇಕು ಅಂದ್ರೆ ಅದ್ ನಮ್ ಫಾದರೇ ಹೇಳ್ಬೇಕು. ನಿನ್ನ ಕರೆದಿದ್ದು ಈ ವಿಷಯದ ಬಗ್ಗೆ ಮಾತಾಡೋದಕ್ಕೆ ಕೋಟೇಶ್ವರ ರಾವ್. ಬೆಳೆ ಬರ್ದಿರೋ 2 ಎಕರೆ ಭೂಮಿ ಇಟ್ಕೊಳ್ಳೋ ಬದಲು ಖಾಲಿ ಜಾಗ ಇಟ್ಕೊಳ್ಳೋದು ಉತ್ತಮ ತಾನೆ. ನೀನ್ 2 ಎಕರೆ ಜಾಗ ಕೊಟ್ರೆ ಅದ್ರಲ್ಲಿ ಚರ್ಚ್ ಕಟ್ಬೇಕಂತಿದ್ದೀನಿ. ನಾನೇ ನಿನ್ನ ಸುಮ್ನೆ ಕೇಳ್ತಾ ಇಲ್ಲ ಕೋಟೇಶ್ವರ ರಾವ್. ಅದ್ರ ಬದಲಾಗಿ ಒಂದ್ ಒಳ್ಳೆ ಜಮೀನ ನಾನೇನು ಕೊಡಿಸ್ತೀನಿ. ಸ್ವಾಮಿ, ನಮ್ಮಪ್ಪ ಕೊಟ್ಟಿರೋ ಭೂಮಿ ಅದು. ಕೋಟೇಶ್ವರ ರಾವ್, ನಾನು ಚರ್ಚ್ ಕಟ್ಬೇಕಂತ ತುಂಬಾ ಜಾಗ ನೋಡಿದೆ, ಯಾವ್ದು ಸೆಟ್ ಆಗ್ತಾ ಇಲ್ಲ. ಬಹುಶಃ ಜಾಗ ನನಗೆ ಯೇಸುನೇ ಕೊಟ್ಟಿದ್ದಾರೆ ಚರ್ಚ್ ಕಟ್ಟೋದಕ್ಕೆ. ನಾವು ದೇವರಿಗೆ ₹1 ಕಾಣಿಕೆ ಕೊಡ್ತಾ ಇದೀವಿ ಅಂದ್ರೆ ಅದ ಅರ್ಥ ಆ ಅಂಕಿ ಪಕ್ಕ ಸೊನ್ನೆಗಳನ್ನು ಹಾಕಿ ಮತ್ತೆ ನಮಗ್ ಕೊಡ್ತಾನೆ ಅಂತ ತಾನೆ. ಆ ಯೇಸುನೇ ನಿನ್ ಜಾಗ ಕೇಳಿ ಪಡಿತಾ ಇದ್ದಾನೆ ಅಂತಂದ್ರೆ ನಿನ್ನ ಎಷ್ಟು ದೊಡ್ಡ ವ್ಯಕ್ತಿಯನ್ನಾಗಿ ಮಾಡಬಹುದು. ಅದು ಹಾಗಲ್ಲ ಸ್ವಾಮಿ. ಇದ್ರಲ್ಲಿ ನನ್ ಕೆಲ್ಸ ಏನೂ ಇಲ್ಲ ಕೋಟೇಶ್ವರ ರಾವ್. ಆ ಯೇಸು ಮತ್ತೆ ನಿನ್ ಮಧ್ಯೆ ಇರುವಂತ ವ್ಯಕ್ತಿ ಅಷ್ಟೇ ನಾನು. ನಿನಗಿಷ್ಟ ಇಲ್ಲ ಅಂದ್ರೆ ಪರವಾಗಿಲ್ಲ. ಬೆಳೆ ಬೆಳೆದಿರೋ ಭೂಮಿಗೆ ರೂಪಾಯಿ ಕೂಡ ಸಿಗೋದಿಲ್ಲ, ನಿನಗ್ ಗೊತ್ತಿಲ್ವಾ? ಸುಮ್ನೆ ಫಾದರ್ ಕೊಡ್ತೀನಿ ಅಂತಿರೋ ಒಳ್ಳೆ ಭೂಮಿನ ತಗೋ ಕೋಟೇಶ್ವರ ರಾವ್. ನಮ್ಗೆ ಪ್ರಪಂಚದಲ್ಲಿ ಸ್ಥಾನ ಕೊಟ್ಟಂತಹ ದೇವ್ರಿಗೆ
ತಿರ್ಗಾ ಅವ್ರಿಗೆ ಸ್ಥಾನ ಕೊಡುವಂತ ಅದೃಷ್ಟ ಯಾರಿಗೂ ಸಿಗೋದಿಲ್ಲ. ನಿನಗ್ ಬಂದಿದೆ ಕೋಟೇಶ್ವರ ರಾವ್. ನನಗೆ ಅನುಕೂಲ ಆಗದೆ ಭೂಮಿ ಆ ದೇವರಿಗೆ ಅನುಕೂಲ ಆಗುತ್ತೆ ಅಂದ್ರೆ ನನಗೆ ಸಂತೋಷನೇ. ನೀವು ಹೇಳ್ದ ಹಾಗೆ ಆಗ್ಲಿ. ನಾಳೆ ಒಳ್ಳೆ ದಿನ ಕೋಟೇಶ್ವರ ರಾವ್. ನೀನ್ ಭೂಮಿ ಪತ್ರನ ತಗೊಂಡ್ ಬಾ. ಸರಿ ಸ್ವಾಮಿ, ಹೋಗಿ ಬರ್ತೀನಿ. ಒಳ್ಳೇದಾಗಿ. ಸಾರ್ ಕೊಡ್ತಾನೆ ಅಂತೀರಾ? ಖಂಡಿತವಾಗಿ. ಮತ್ತೆ ಬೇರೆ ಜಮೀನ್ ಕೊಡ್ತೀನಿ ಅಂದ್ರೆ ಅದ್ರ ಕತೆ ಏನು? ಮೊದಲು ಭೂಮಿ ಸಿಗ್ಲಿ, ಆಮೇಲೆ ಯೋಚನೆ ಮಾಡೋಣ. ಏನ್ರಿ ಹಂಗ್ ಕೂತಿದ್ದೀರಾ? ತುಳಸಿಯಲ್ಲಿ ಎದುರುಗಡೆ ಲಕ್ಷ್ಮಿ ಅಕ್ಕನ್ ಜೊತೆ ಸಂತೆಗೋದ್ಲು. ದುರ್ಗಾ, ನಿನ್ನ ಹತ್ರ ಒಂದು ವಿಷಯ ಮಾತಾಡಬೇಕು. ಏನ್ ಹೇಳ್ರಿ? ನಮ್ಮ ಹೊಲದ ಪಕ್ಕದಲ್ಲಿ ಯಾವುದೋ ಕೆಮಿಕಲ್ ಫ್ಯಾಕ್ಟ್ರಿ ಕಟ್ತಾರಂತೆ. ಹಾ ಹಾ. ಎಷ್ಟು ಕಷ್ಟಪಟ್ಟರು ಅಲ್ಲಿ ಏನು ಬೆಳೆ ಬೆಳೀತಾ ಇಲ್ಲ. ಈಗ ಕೆಮಿಕಲ್ ಫ್ಯಾಕ್ಟ್ರಿ ಬಂದರೆ ಅಲ್ಲಿಂದ ಬರೋ ಕೆಟ್ಟ ರಾಸಾಯನಿಕ ವಸ್ತುಗಳು ನಮ್ಮ ಬೆಳೆ ಇನ್ನೂ ನಾಶ ಮಾಡಿಬಿಡುತ್ತೆ. ಅದೇ ಥರ ಆಗ್ತಾ ಇದ್ರೆ ನಮ್ಮ ಫಲವತ್ತಾದ ಭೂಮಿ ಬಂಜರು ಭೂಮಿ ಆಗೋಗ್ಬಿಡುತ್ತೆ. ಏನ್ರಿ ಹೀಗೆ ಹೇಳ್ತೀರಾ? ನಮ್ ಜೀವನ ಸಾಕ್ತಿರೋದೇ ಆ ಭೂಮಿಯಿಂದ. ಇದಕ್ಕೆ ಬೇರೆ ಏನಾದ್ರೂ ಪರಿಹಾರ ಇಲ್ವಾ? ನಾನೊಂದು ನಿರ್ಧಾರ ಮಾಡಿಬಿಟ್ಟಿದ್ದೀನಿ. ಆ ಚರ್ಚ್ ಫಾದರ್ ಜೋಸೆಫ್ ಅವ್ರು ಇದ್ದಾರಲ್ಲ, ನಮ್ಮ ಭೂಮಿನ ಅವ್ರಿಗೆ ಕೊಟ್ಟರೆ ಅವರಲ್ಲೊಂದು ಚರ್ಚ್ ಕಟ್ತಾರಂತೆ. ಅದ್ರ ಬದಲಾಗಿ ನನಗೊಂದು ಎಕರೆ ಫಲವತ್ತಾದ ಭೂಮಿ ಕೊಡಿಸ್ತಾರಂತೆ. ಅದಕ್ಕೆ ನಾನು ಒಪ್ಕೊಂಡ್ಬಿಟ್ಟೆ. ಅದ್ ಹೆಂಗಾಗುತ್ತೆ ರೀ? ಇನ್ನೇನ್ ಮಾಡಕ್ಕಾಗುತ್ತೆ ದುರ್ಗಾ? ನಮ್ಗಿನ್ ಯಾವ್ದು ಬೇರೆ ದಾರಿ ಇಲ್ಲ. ಬೆಳೆ ಬರ್ದಿರೋ ಭೂಮಿನ ಎಷ್ಟು ದಿವಸ ಅಂತ ಇಟ್ಕೊಳ್ಳೋದು? ನಾನೆಲ್ಲ ಯೋಚನೆ ಮಾಡಿನೇ ಇದಕ್ ನಾನು ಒಪ್ಕೊಂಡಿರೋದು, ಗೊತ್ತಾ? ನಿಮ್ ನಿರ್ಣಯಕ್ಕೆ ಯಾವತ್ತೂ ಇಲ್ಲ ಅನ್ನಲ್ಲ ನಾನು. ಈ ಮನೇನ ನೆನ್ಪಿಟ್ಕೊಂಡು ನಿಮ್ಗೆ ಅನ್ಸಿದ್ದನ್ನ ಮಾಡಿ. ಸ್ವಾಮಿ, ಒಂದ್ ನಿಮಿಷ ಇರಿ. ಏನು? ಜೋಸೆಫ್ ಅವ್ರು ಇದಾರ? ಇದರ್ ಹೋಗಯ್ಯ. ನೀವು ಮಾಡ್ತಿರೋದು ತುಂಬಾ ತಪ್ಪು. ನನ್ನ ಪ್ರಶ್ನೆ ಮಾಡೋಂಥ ಯೋಗ್ಯತೆ ನಿನಗಿಲ್ಲ. ದೇಶ ಬಿಟ್ಟು ದೇಶ ಬಂದಿದ್ಯಾ. ಇಲ್ಲಿ ಒಂದಷ್ಟು ಕೆಲಸ ಆದ್ಮೇಲೆ ನೀನು ಬೇರೆ ಕಡೆನೇ ಹೋಗ್ತೀಯಾ. ಹಾಗಿದ್ದಾಗ ಇದೆಲ್ಲ ನಿನ್ ಬೇಕಾ? ಇದೆಲ್ಲ ನಿಂಗೆ ಬೇಕಾ ಅನ್ನೋಕೆ ನಿಮ್ ಪರ್ಸನಲ್ ವಿಷಯಕ್ಕೆ ನಾನು ತಲೆ ಹಾಕಿಲ್ಲ. ದೇವ್ರ ಮೇಲಿರೋ ನಂಬಿಕೆಗೆ, ಭಕ್ತರಿಗಿರೋ ವಿಶ್ವಾಸದ ಮಧ್ಯೆ ನೀವು ಬಂದು ಸಿಕ್ಕಿದ್ದನ್ನೆಲ್ಲ ಕಾಣಿಕೆ ಅನ್ನೋ ಹೆಸರಲ್ಲಿ ದೋಚ್ತಾ ಇದ್ದೀರಾ. ಇದೇ ತರ ನಡೀತಾ ಇದ್ರೆ ನಾನು ನೋಡಿ ಸುಮ್ಮನೆ ಇರೋದಿಲ್ಲ. ಹೈಯರ್ ಅಥಾರಿಟಿಗೆ ಕಂಪ್ಲೇಂಟ್ ಕೊಡ್ತೀನಿ. ನೀನು ಪೆಟಿಷನ್ ಆದ್ರೂ ಹಾಕು, ಏನಾದ್ರೂ ಮಾಡ್ಕೊ. ನನ್ನನ್ನು ಏನು ಮಾಡಕ್ಕಾಗೋದಿಲ್ಲ. ಸುಬ್ಬರಾವ್ ಸಾರು, ನಮ್ ಜನಗಳಿಗೆ ಹೇಳಿ ಅವ್ರ ಮನೇಲಿ ಗಾಂಜಾ ಇಟ್ಟು ಪೊಲೀಸ್ ಕಂಪ್ಲೇಂಟ್ ಕೊಡಿ. ಹಾಗೆ ಆಗ್ಲಿ ಸರ್. ಪ್ರಾರ್ಥನೆಗೆ ಬರುವಂತ ಹೆಣ್ಮಕ್ಳಿಗೆ ಮತ್ ಕೊಟ್ಟಿ ಕೆಟ್ಟದಾಗ ನಡ್ಕೋತಾ ಇದ್ದೇನೆ ಅಂತ ಹೇಳಿ. ಅವಶ್ಯಕತೆ ಇದ್ರೆ 2 ಹೆಣ್ಮಕ್ಳ ಹತ್ರ ಸಾಕ್ಷಿನೂ ಹೇಳ್ಸೋಣ. ನೀವ್ ಹೇಳ್ದಂಗೆ ಆಗ್ಲಿ ಸಾರು. ಏ ಕೋಟೇಶ್ವರ, ಬಂದೆ. ಏನಣ್ಣ, ಏನಾದ್ರೂ ಕೆಲಸ ಆಗ್ಬೇಕಿತ್ತಾ? ಅದೇನೆ ಅಪಲ್ ರಾಜ್ ಮಗಳಿಗೆ ಮದ್ವೆ ಫಿಕ್ಸ್ ಆಗಿದೆ. ಹಣ ಬೇಕಿತ್ತು ಅಂತ ಹೊಲನ ನನ್ನ ಹೆಸರು ಕೊಡ್ತೀಯಾರ. ನನ್ಗೂ ಕೊಂಡ್ಕೋಬೇಕು ಅಂತಿದೆ. ಅದಕ್ಕೆ ಬ್ಯಾಂಕಲ್ಲಿ ಲೋನ್ ತಗೊಳ್ಳೋಣ ಅಂತ ಹೋದೆ. ಬ್ಯಾಂಕ್ನವರು 3 ಜನ ಸಾಕ್ಷಿ ಬೇಕು ಅಂತ ಹೇಳಿದ್ರು. ನನ್ನ ಅಣ್ಣ ತಮ್ಮ ಇಬ್ರು ನನ್ನ ಭಾಮೈದನ್ ಹತ್ರ ಸೈನ್ ಮಾಡ್ಸೋಣ ಅಂತಿದ್ದೆ. ನನ್ನ ಭಾಮೈದಂಗೆ ಅರ್ಜೆಂಟ್ ಡ್ಯೂಟಿ ಬಂದು ಪಂಜಾಬ್ ಹೋಗಿದ್ದಾನೆ. ಬ್ಯಾಂಕ್ನವ್ರು ಇನ್ 2 ದಿನದಲ್ಲಿ ವೆರಿಫಿಕೇಶನ್ಗೆ ಬಂದು ಸೈನ್ ಮಾಡಿಸ್ಕೋತೀನಿ ಅಂತ ಹೇಳಿದ್ದಾರೆ. ಅದೇನಂದ್ರೆ 3ನೇ ಸಾಕ್ಷಿ ನೀನ್ ಸೈನ್ ಮಾಡಿದ್ರೆ ನನಗೆ ನಿಜವಾಗ್ಲೂ ಸಹಾಯ ಆಗುತ್ತೆ. ನೀವು ಯಾವಾಗ ಹೇಳ್ತಿರೋ ಹೇಳಿ, ನಾನು ಬರ್ತೀನಿ. ಹಾಗೆ ಆಗ್ಲಿ. ಅದೇನು ಅಂದ್ರೆ ಏನಾಯ್ತು ಕೋಟೇಶ್ವರರಾವ್? ಅದೇನು ನಮ್ಮ ಹೊಲದ ಪಕ್ಕದಲ್ಲಿ ಕೆಮಿಕಲ್ ಫ್ಯಾಕ್ಟ್ರಿ ಕಟ್ತಾರಂತೆ. ಅದರಿಂದ ಬೆಳೆ ಸರಿಯಾಗಿ ಬರ್ಲಿಲ್ಲ ಅಂದ್ರು ಬರಡು ಭೂಮಿಯಾಗಿ ಉಳ್ಕೊಳ್ಳುತ್ತೆ ಅಂತ ನನಗೆ ಗೊತ್ತಿರೋರೊಬ್ರು ಹೇಳಿದ್ರು. ಭವಿಷ್ಯದಲ್ಲಿ ಅದು ಒಂದಿನ ಒಳ್ಳೆ ರೇಟ್ ಬರುತ್ತೆ ಅಂತಾನು ಹೇಳಿದ್ರು. ಒಳ್ಳೇದಾಯ್ತು. ಇನ್ ಸ್ವಲ್ಪ ದಿನದಲ್ಲಿ ನಮ್ ಹೊಲ ಹತ್ರ ರೋಡ್ ಹಾಕ್ತಾ ಇದಾರೆ. 1 ಎಕರೆಗೆ ಎಷ್ಟೋ ಲಕ್ಷ ಆಗುತ್ತಂತೆ.
ಅದಕ್ಕೇನೆ ಅಲ್ವಾ ಲೋನ್ ತಗೊಂಡು ಅಪ್ಪಲ್ ರಾಜು ಹತ್ರ ಹೊಲ ತಗೋತಾ ಇರೋದು. ಆದ್ರೆ ಕೋಟೇಶ್ವರರಾವ್, ಈ ಹೊಲದ ಬಗ್ಗೆ ನಿಂಗೆ ಯಾರು ಹೇಳಿದ್ರೋ ಅದೆಲ್ಲ ಸುಳ್ಳು ಸುದ್ದಿ ಕಣಯ್ಯ. ಸರಿ, ನಾನು ಬರ್ತೀನಿ ಕೋಟೇಶ್ವರ. ಕೋಟೇಶ್ವರ್ ರಾವ್, ಯಾರದು? ಜೋಸೆಫ್ ಫಾದರ್ ಅವರು ಕಳ್ಸಿದಾರಮ್ಮ. ಕೋಟೇಶ್ವರ್ ರಾವ್ ಅವ್ರು ಇಲ್ವಾ? ಅಲ್ಲೇ ಹೋದ್ರಲ್ಲ, ನಿಮ್ನೆ ಕೇಳ್ತಿದ್ರು ರೀ. ಕೋಟೇಶ್ವರ್ ರಾವ್, ಜೋಸೆಫ್ ಫಾದರ್ ಅವರು ನಿಮ್ ಭೂಮಿ ಪತ್ರನ ತಗೊಂಡ್ ಬಾ ಅಂತ ಹೇಳಿದ್ರು. ನೀನ್ ಒಳಗ್ ಹೋಗು ದುರ್ಗಾ, ನಾನು ಮಾತಾಡ್ತೀನಿ. ನನ್ ಭೂಮಿನ ಯಾರಿಗೂ ಕೊಡೋದಿಲ್ಲ ಅಂತ ನಿರ್ಧಾರ ಮಾಡಿದ್ದೀನಿ. ಈ ಮಾತನ್ನ ಜೋಸೆಫ್ ಅವ್ರಿಗೆ ಹೇಳು. ಅದೇಗಾಗುತ್ತೆ ಕೋಟೇಶ್ವರ್ ರಾವ್, ನೆನ್ನೆ ಕೊಡ್ತೀನಿ ಅಂದ್ಯಲ್ಲ. ಅದೆಲ್ಲ ನಿಮಗೆ ಬೇಡದಿರೋ ವಿಷಯ. ನನ್ನ ನಿರ್ಧಾರನ ಜೋಸೆಫ್ ಅವ್ರಿಗೆ ಹೋಗಿ ಹೇಳಿ. ಅದು ಹಾಗಲ್ಲ ಕೋಟೇಶ್ವರ್ ರಾವ್. ಬರ್ತೀನಿ. ತುಳಸಿಯಲ್ಲಿ ಫೇಲ್ ಆಗಿದ್ ಪರೀಕ್ಷೆನ ಬರಿಬೇಕು ಅಂದ್ರೆ ಅದಕ್ಕೇನೋ ಫೀಸ್ ಕಟ್ಬೇಕಂತ ಅಲ್ಲಿಗೆ ಹೋಗಿದ್ದಾಳೆ. ಇವತ್ತು ಹೊಲದ ವಿಷಯಕ್ಕಾಗಿ ಫಾದರ್ ನೋಡ್ಬೇಕು ಅಂದ್ರಿ, ಏನಾಯ್ತ್ರಿ ಅದ್ರ ಬಗ್ಗೆ? ನಮ್ ಹೊಲನ ಯಾರಿಗೂ ಕೊಡಬಾರ್ದು ಅಂತ ನಿರ್ಧಾರ ಮಾಡಿದೀನಿ. ಈ ವಿಚಾರನ ಯಾರಿಗೂ ಹೇಳ್ಬೇಡ ದುರ್ಗಾ. ಒಳ್ಳೇದೇ ಆಯ್ತು ರೀ, ಒಳ್ಳೆ ನಿರ್ಣಯ ತಗೊಂಡ್ರಿ. ಆ ಶಿವನೇ ಬಂದು ನಿಮ್ ನಿರ್ಣಯನ ಬದಲಾಯಿಸಿದಾನೆ. ಸಂತೋಷ್ ಫೋನ್ ಮಾಡ್ತಿದ್ದಾನೆ ಸಾರು. ಹೇಳು ಸಂತೋಷ್. ಈಗ 10 ನಿಮಿಷದಲ್ಲಿ ಅವ್ರು ಹೊರಟೋಗ್ಬಿಡ್ತಾರೆ. ಬೇಗ ಕೆಲಸನ ಮುಗಿಸ್ಬೋದು. ಹಾ, ಬರ್ತಾ ಇದ್ದೀನಿ. ಕೋಟೇಶ್ವರ ಇಲ್ಲಿ ಬರಲ್ಲ ಅಂತ ಹೇಳ್ದ ಸಾರು. ಹೊಲ ನಿಮಗ್ ಕೊಡೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳು ಅಂದ ಸಾರು. ಇಷ್ಟ ಇಲ್ಲ ಅಂದ್ರೆ ಏನರ್ಥ? ಅವನೇನ್ ಮಕ್ಕಳಾಟ ಆಡ್ತಾ ಇದ್ದಾನ? ಸಂತೋಷೆ, ಏನಾದ್ರು ಅಂತ ಹೇಳು. ಎರಡನೇ ಪಾರ್ಟಿಗೆ ಏನೋ ಸಮಸ್ಯೆ ಬಂದಿದ್ಯಂತೆ. 2 ದಿನ ಆದ್ಮೇಲೆ ಮಿಕ್ಕಿದ ಕೆಲಸನ ನೋಡ್ಕೊಳ್ಳೋಣ. ಸಾರು, 2 ದಿನದಿಂದ ನೀವು ಚರ್ಚಿಗೆ ಬರ್ತಾನೆ ಇಲ್ಲ. ಜನಗಳೆಲ್ಲ ಪ್ರಾರ್ಥನೆ ಮಾಡಿ ಅಂತ ಕೋರ್ಕೊಳ್ತಾ ಇದ್ದಾರೆ ಸಾರು. ಪ್ರಾರ್ಥನೆ ಏನೂ ಇಲ್ಲ, ನೀನ್ ಹೋಗು. ಚಲಂ. ಫಾದರ್ ಅವ್ರು ಕರಿತೀರಾ? ಆಮೇಲೆ ಸಿಗ್ತೀನಿ. ಸರಿ. ಕಾರಲ್ಲಿರೋ ಬದಲು ಯಾರ ಜೊತೆ ಮಾತಾಡ್ತಾ ಇತ್ತು? ಏನ್ ಆಟ ಆಡ್ತಾ ಇದ್ಯಾ? ಯಾರೋ ಅದು? ಅದೇನಂದ್ರೆ ನಾವಿಬ್ರು ಪ್ರೀತಿಸ್ತಾ ಇದ್ದೀವಿ. ನಿನ್ನಂತ ದಡ್ಡನ್ ಮಕ್ಳಿಗೆ ₹1 ಸಂಪಾದನೆ ಇಲ್ದೇ ಇದ್ರು ಕೂಡ ಕೊನೆಯಲ್ಲಿ ಸಿಗೋದೇ ಪ್ರೀತಿ. ಏನ್ ನೋಡ್ತಾ ಇದ್ಯಾ? ಕಾರ್ ತೆಗಿ. ಕೋಟೇಶ್ವರ ಅವ್ರ ಮಗಳ ಜೊತೆ ನಿಂದೇನೋ ಪ್ರೀತಿ ಪ್ರೇಮ. ಅವನು ಗೊತ್ತಾದ್ರೆ ಮರಕ್ ಕಟ್ಟಿ ಹೊಡಿತಾನೆ. ಕೋಟೇಶ್ವರ ರಾವ್ ಮಗಳ ಅವಳು? ಹೌದು ಸಾರು. ಚಲಂ, ಕಾರ್ ನಿಲ್ಸು. ಏನಾಯ್ತು ಸಾರು? ನನ್ ಮೇಲೆ ನಿನಗೆ ಗೌರವ ಇದೆಯಾ? ಅಯ್ಯೋ, ಅದೇನ್ ಹಾಗೆ ಕೇಳ್ತೀರಾ? ನಾನು ಹೇಳಿದ್ದನ್ ಮಾಡ್ತೇನೆ ನೀನು? ನಿಮ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ಆ ಕೋಟೇಶ್ವರ ರಾವ್ ನನಗೆ ಮಾನಸಿಕವಾಗಿ ತುಂಬಾನೇ ಹಿಂಸೆ ಕೊಟ್ಟಿದ್ದಾನೆ. ಎಷ್ಟೇ ದಿನ ಆದ್ರೂ ಅದನ್ನ ಮರೆಯಕ್ ಸಾಧ್ಯ ಆಗ್ತಿಲ್ಲ. ಈ ಸಲ ಗಟ್ಟಿಯಾಗಿ ನಾವು ಹೊಡ್ತಾ ಹೊಡಿಬೇಕು. ನಾವು ಕೊಡಂತ ಏಟಿಗೆ ಅವ್ನ ನರ ನಾಡಿಗಳೆಲ್ಲ ನೋವನ್ನು ಅನುಭವಿಸ್ಬೇಕು. ಅದಕ್ಕೆ ನಿನ್ ಸಹಾಯ ಬೇಕು.
ನಾನ್ ಕೇಳಿದ ಸಹಾಯ ಮಾಡಿದ್ರೆ ನಿಮ್ ಅಕ್ಕನ ಮದ್ವೆಗೆ 2 ಲಕ್ಷ ಬೇಕು ಅಂತ ಹೇಳಿದ್ದಲ್ಲ, ನಾನು ಅದನ್ನ ಕೊಡ್ತೀನಿ. ನಾನು ಏನ್ ಮಾಡ್ಬೇಕು ಅದನ್ನ ಹೇಳಿ. ನೀನ್ ಆ ಕೋಟೇಶ್ವರ ಮಗಳ ಜೊತೆ ಮಲ್ಕೋಬೇಕು. ಸರ್, ಈ ಕೆಲ್ಸನ ಪ್ರಾಮಾಣಿಕತೆಯಿಂದ ಮಾಡಿದ್ರೆ ನೀನ್ ಕೇಳದಂತ 2 ಲಕ್ಷನ ನಾನು ನಿನಗೆ ಕೊಡ್ತೀನಿ. ತುಳಸಿ, ಹೇ ತುಳಸಿ, ಒಂದು ನಿಮಿಷ ಈ ಕಡೆ ಬಾ. ಏನಕ್ಕೆ ಬಂದಿದ್ಯಾ? ನಮ್ಮನೆ ನಿನ್ಗೆ ಹೇಗೆ ಗೊತ್ತು? ಇಷ್ಟೊತ್ತಲ್ಲಿ ಯಾಕೆ ಬಂದಿದ್ಯಾ? ನಿನ್ ಫ್ರೆಂಡ್ ಸ್ವಾತಿ ಹೇಳಿದ್ಲು, ನಿನ್ನ ಹತ್ರ ಒಂದು ವಿಷಯ ಮಾತಾಡಕ್ ಬಂದೆ. ಏನದು? ಇವಾಗ ಬೇಡ, ನಾವು ಪ್ರತಿದಿನ ಭೇಟಿ ಆಗುವಂಥ ಜಾಗಕ್ಕೆ ನೀನು ಬಂದರೆ ನಾ ಹೇಳ್ತೀನಿ. ನಾನು ಬರೋದಿಲ್ಲ. ನೀನು ಬರ್ತಿದ್ಯಾ ನನಗೆ ಗೊತ್ತು. ತುಳಸಿ, ಅಮ್ಮ ಕರೀತಿದ್ದಾರೆ, ಹೋಗು. ತುಳಸಿ, ತುಳಸಿ, ಎಲ್ಲೋದ್ಲಿ ಇವಳು? ಇಷ್ಟೊತ್ತಲ್ಲಿ ಅಲ್ಲೇನೆ ಮಾಡ್ತಿದ್ದೆ. ಅಯ್ಯೋ, ನಾನು ಆ ಕಡೆ ಎಲ್ಲೋ ಹೋಗಿಲ್ಲಮ್ಮ. ಅಪ್ಪ ಬಂದ್ರೇನೋ ಅಂತ. ನಿಮ್ಮಪ್ಪ ಕಟ್ಗೆ ತರಕಂತ ಕಾಡ್ಗೆ ಹೋಗೋರೆ. ನೀನ್ ಒಳಗಡೆ ಬಾ. ಈ ಕತ್ಲಲ್ಲೆಲ್ಲ ಓಡಾಡಬಾರ್ದು. ಹಾವು ಚೇಳಿ ಇರುತ್ತೆ, ಗೊತ್ತಾಗಲ್ವಾ? ನಾನು ಬರ್ತೀನಿ ಅಂತ ಅವನ್ಗೆ ಹೇಗೆ ಗೊತ್ತಾಗಿರ್ಬೇಕು? ಏನ್ ಇಷ್ಟೊಂದು ರೆಡಿಯಾಗಿ ಎಲ್ಲೇ ಹೋಗ್ತಿದ್ಯಾ? ಎಕ್ಸ್ಟ್ರಾ ಕ್ಲಾಸ್ ಇದೆ, ಅದಕ್ಕೆ ಹೋಗ್ತಿದ್ದೀನಿ. ಹೋಗಿರೋ ಸಬ್ಜೆಕ್ಟ್ ಎಲ್ಲ ಪಾಸ್ ಆಗ್ಬಾರ್ದಾ? ಅದೊಂದೇ ಕಡಿಮೆ ಇರೋದು. ಯಾವ ಕಡೆ ಕರ್ಕೊಂಡು ಹೋಗ್ತಿದ್ಯಾ? ಹೇಳ್ತೀನಿ. ಇಳಿ. ತುಳಸಿಯಲ್ಲಿ ಎಕ್ಸ್ಟ್ರಾ ಕ್ಲಾಸ್ ಐತೆ ಅಂತ ಈಗ ತಾನೇ ಹೋದ್ಲು. ಅಯ್ಯೋ, ಒಂದ್ 10 ನಿಮಿಷ ಇದ್ದಿದ್ರೆ ನಾನೇ ಹೋಗಿ ಬಿಟ್ಟು ಬರ್ತಾ ಇದ್ದೆ. ಹೇಳಿದ್ರೆ ಕೇಳ್ಬೇಕಲ್ಲ ಅವಳು. ಪಾಪ ಏನೋ ಬೇಜಾರು ಮಾಡ್ಕೊಂಡು ಹೋಗಿರ್ಬೇಕು ಬಿಡೆ. ಅಯ್ಯಪ್ಪ. ಒಳಗ್ ಬಾ. ಪರವಾಗಿಲ್ಲ, ಬಾ. ಮುಖ ತೊಳ್ಕೋತ್ಯಾ? ಇರ್ಲಿ, ತೊಳ್ಕೊಂಬ ಹೋಗು. ನೀರು ಕುಡಿತ್ಯಾ? ಕೂತ್ಕೋ ತುಳಸಿ. ಹೌದು, ನಿಮ್ಮ ಮನೇಲಿ ನೀನು ಮತ್ತೆ ನಿಮ್ಮ ಅಪ್ಪ ಅಮ್ಮ ಇರೋದಾ? ಇಲ್ಲ, ನಂಗೊಬ್ಬ ಅಣ್ಣನೂ ಇದ್ದಾನೆ. ಅವ್ನು ಡೆಲ್ಲಿಯಲ್ಲಿ ಓದ್ತಾ ಇದ್ದಾನೆ. ಹೌದಾ? ನಾನಿನ್ನ ಪ್ರೀತಿಸ್ತಾ ಇದ್ದೀನಿ ತುಳಸಿ. ನೀನು ನನ್ನ ಪ್ರೀತಿಸ್ತಾ ಇದೆಯಾ ತುಳಸಿ? ಇಲ್ದಿದ್ರೆ ನಾ ಕರೆದಿದ್ ಕೂಡಲೇ ನೀವು ಒಬ್ಳೆ ಬರ್ತಿರ್ಲಿಲ್ಲ. ನಾನಿನ್ ಪಕ್ಕ ಇದ್ರೆ ನಿಂಗೊಂದು ಧೈರ್ಯ ಇರುತ್ತೆ. ನನ್ನ ಜೊತೆ ಬರೋದಕ್ಕೆ ನೀ ಎಷ್ಟೇ ದೂರ ಆದ್ರೂ ಧೈರ್ಯ ಮಾಡ್ತೀಯ. ಇದು ನಿಂಗೆ ಹೆಂಗ್ ಹೇಳ್ಬೇಕು ನಂಗೆ ಗೊತ್ತಾಗ್ತಾ ಇಲ್ಲ. ನಿನ್ನೆ ರಾತ್ರಿ ಕೂಡ ನಿಮ್ ಮನೆಯವ್ರು ನೋಡ್ಬೋದು ಅಂತ ಚೂರು ಭಯ ಇಲ್ದೆ ಎಷ್ಟು ಧೈರ್ಯ ಮಾಡಿ ನನ್ನ ಹತ್ರ ಮಾತಾಡಕ್ ಬಂದೆ. ನಿನಗೆ ಗೊತ್ತಿಲ್ಲ ತುಳಸಿ,
ನಿನಗೆ ಗೊತ್ತಿಲ್ಲದೆ ನೀನು ನನ್ನ ಪ್ರೀತಿಸ್ತಾ ಇದೀಯಾ? ನೀ ನನ್ನ ಪ್ರೀತಿಸ್ತಾ ಇಲ್ಲ ಅಂತ ಒಂದೇ ಒಂದು ಮಾತು ಹೇಳು. ನಿನಗೆ ಕಾಣಿಸ್ತೇನೆ, ನಾ ಹೊರಟೋಗ್ತೀನಿ. ಇಲ್ಲೇನ್ ನಡೀತಿದ್ಯೋ ನಂಗೆ ಏನು ಅರ್ಥ ಆಗ್ತಿಲ್ಲ. ಈಗ ನೀನ್ ಇದೆಲ್ಲ ಹೇಳ್ತಿದ್ರೆ ನಿಜನೇನೋ ಅನ್ನಿಸ್ತಾ ಇದೆ. ನನಗ್ ತುಂಬಾ ಭಯ ಆಗ್ತಿದೆ. ಯಾರೇ ಆದ್ರೂ ಕೂಡ ಒಬ್ರನ್ನೊಬ್ರು ಇಷ್ಟಪಟ್ಟಾದ್ಮೇಲೆ ಪ್ರೇಮ ಮೋಹನ ತಡೆಯಕ್ಕಾಗೋದಿಲ್ಲ. ಪ್ರೀತಿ ಒಂದ್ಸಲ ಹುಟ್ಟಿದ ಮೇಲೆ ಮೋಹ ಕೂಡ ತಡ್ಕೊಳಲ್ಲ. ನಾವಿಬ್ರು ಪ್ರೀತಿಸ್ತಾ ಇದ್ದೀವಿ ತುಳಸಿ. ಏನ್ರಿ ಅದು? ಫಸ್ಲಿಗೆ ಔಷಧಿ ಕಣೆ. ಏನಮ್ಮ ಆಯ್ತು? ಹುಷಾರಿಲ್ವಾ? ಏನೋ ಗೊತ್ತಿಲ್ಲ ರೀ, ಹೊರಗಡೆ ಹೋಗ್ ಬಂದಾಗಿಂದ ಹಂಗೆ ಅವಳೆ. ಮೈಯೆಲ್ಲ ಸುಡ್ತಾ ಇದೆ ಕಣೆ, ಸ್ವಲ್ಪ ದೃಷ್ಟಿ ತೆಗಿಯೇ. ಮಾಮೂಲಿ ಆಗಿರೋದೇ ಆಗಿರುತ್ತೆ ಬಿಡಿ. ನಾನ್ ತೆಗಿತೀನಿ, ಊಟ ಹಾಕೊಡ್ತೀನಿ, ನೀವು ತಿನ್ನಿ. ಇಲ್ಲಿ ನೋಡು ಕೋಟೇಶ್ವರ ರಾವ್, ನಿನ್ನ ಜೋಸೆಫ್ ಫಾದರ್ ಕರೀತಿದ್ದಾರೆ. ಏನೋ ಮುಖ್ಯವಾದ ವಿಷಯ ಮಾತಾಡ್ಬೇಕಂತೆ. ಬಾ. ಬರ್ತೀನಿ ಅಂತ ಹೇಳಿ. ಫಾದರ್ ಅವರು ಈ ಟೈಮಲ್ಲಿ ಕರೆಯೋದು ಅಂದ್ರೆ ಏನು? ಫೋನ್ ಮಾಡ್ಕೊಂಡು ಹೋಗ್ರಿ. ಏನೋ ಮುಖ್ಯವಾದ ವಿಚಾರ ಅಂತ ಹೇಳಿ ಕಳಿಸಿದ್ದಾರೆ. ನಾನು ಹೋಗಿ ಕೇಳ್ಕೊಂಡ್ ಬರ್ತೀನಿ. ನೀವು ಊಟ ಮಾಡಿ ಮಲ್ಕೊಳ್ಳಿ. ಸಾರು, ಏನೋ ಪಾಪ ವ್ಯವಸಾಯ ಮಾಡ್ಕೊಂಡು ಬದುಕ್ತಾ ಇದ್ದಾರೆ ಸಾರು. ಅವನ್ನ ಬೀದಿಗಿಳಿಯೋದು ಸರಿನಾ? ಸ್ವಲ್ಪ ಯೋಚನೆ ಮಾಡಿ ಸಾರು. ಸುಬ್ಬರಾವ್, ಒಳ್ಳೆಯವ್ರಿಗೆ ಕೋಪ ಬಂದ್ರೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಒಳ್ಳೆಯವರಾಗಿ ನನ್ ಮುಂದೆ ನಟನೆ ಮಾಡಿದ್ರೆ ಏಟು ಇದೇ ರೀತಿನೇ ಬೀಳೋದು ಖಂಡಿತ. ಬರ್ತಾ ಇದ್ದಾನೆ ಸಾರು. ಕೋಟೇಶ್ವರ ರಾವ್, ಬಾ 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 ಬಾ. ಸ್ವಾಮಿ, ಏನೋ ಬರಕ್ ಹೇಳಿದ್ರಿ, ಏನೋ ಮುಖ್ಯವಾದ ವಿಚಾರ ಮಾತಾಡ್ಬೇಕು ಅಂತ ಹೇಳಿದ್ರಂತೆ. ನಿನಗ್ ಸಂಬಂಧ ಇರುವಂತ ವಿಷಯನೇ ಇದೇ ಆ ಮುಖ್ಯವಾದ ವಿಷಯ. ಸ್ವಾಮಿ, ಇದು ನನ್ ಮಗಳನ್ನ ಏನ್ ಮಾಡ್ಬಿಟ್ರಿ ಸ್ವಾಮಿ? ಅಯ್ಯೋ, ನಿನ್ ಮಗಳ ರಾಸಲೀಲೆಗಳು ನೋಡಿದಂತ 30 ಸೆಕೆಂಡ್ಗೆ ಈ ರೀತಿ ಆಡಿದ್ರೆ ಪೂರ್ತಿ ವಿಡಿಯೋ ನೋಡಿದ್ರೆ ನೀನು ತಡ್ಕೊಳ್ಳೋದಿಲ್ಲ. ತಂದೆ ಅಲ್ವಾ? ಬಿಡಲ್ಲ ಕಣ. ಕೋಟೇಶ್ವರ ರಾವ್, ಅವನೇನು ಬಲವಂತವಾಗಿ ಮಾಡ್ಲಿಲ್ಲ. ಅವರಿಬ್ರು ಇಷ್ಟಪಟ್ಟೆ ಮಾಡಿರೋದು. ಸಾಯಿಸ್ಬಿಡ್ತೀನಿ ಕಣ. ಅಯ್ಯೋ ಸ್ವಾಮಿ, ತಪ್ಪಾಯ್ತು. ಅಯ್ಯೋ ಸ್ವಾಮಿ, ತಪ್ಪಾಯ್ತು. ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ನಾನು ಏನ್ ಮಾಡ್ಬೇಕು ಅಂತ ಹೇಳಿ ಸ್ವಾಮಿ. ಅಯ್ಯೋ ಸ್ವಾಮಿ, ಕರುಣೆ ತೋರಿಸಿ ಸ್ವಾಮಿ. ನೀವಾದ್ರೂ ಹೇಳಿ ಸ್ವಾಮಿ. ದೊಡ್ಡವರಾಗಿ ನೀವಾದ್ರೂ ಏನಾದ್ರು ಹೇಳಿ ಸ್ವಾಮಿ. ತಪ್ಪಾಗೋಯ್ತು ಸ್ವಾಮಿ. ಕೋಟೇಶ್ವರ ರಾವ್, ಈಗ ಉಪಯೋಗ ಆಗೋಂತ ಮಾತನಾಡ್ದೆ ನೀನು. ನನಗೆ ಆಸೆ ತೋರಿಸಿ ಅವಮಾನ ಮಾಡ್ತೀಯ ಅಂದ್ರೆ? ನೀನು ಭೂಮಿ ಕೊಡಲ್ಲ ಅಂತ ಹೇಳಿದ್ರೆ ಅದನ್ನ ಬಿಟ್ಬಿಟ್ಟು ನಾನು ನಿನ್ನ ಸುಮ್ನೆ ಕಳಿಸ್ಕೊಡಕ್ ಸಾಧ್ಯನಾ? ನೀನೇ ಹೇಳು. ನೀನೊಬ್ಬನ ಜಮೀನ ನಾನು ಅನ್ಯಾಯವಾಗಿ ಕಬ್ಜಾ ಮಾಡ್ತೀನಿ ಅಂತ ಅನ್ಕೊಂಡಿದ್ಯಾ? ಈ ಊರಲ್ಲಿ ಪ್ರತಿಯೊಬ್ಬ ರೈತನಿಗೆ ಬೆಳೆ ಬೆಳೆಯೋದಕ್ಕೆ ರಾಸಾಯನಿಕ ಗೊಬ್ಬರಕ್ಕೆ ದುಡ್ಡು ನಾನ್ ಕೊಡೋದು. ನೀನೇ ಹೇಳು. ನಾನೇ ಮಾಡಿಸ್ತಾ ಇದ್ದೀನಿ ಅಂತ ಗೊತ್ತಾಗ್ದೇನೆ ಬೆಳೆ ಸರಿಯಾಗಿ ಬೆಳೀತಿಲ್ಲ ಅಂತ ಭೂಮಿನ ಅರ್ಧ ಬೆಲೆಗೆ ನನಗೇನೆ ಮಾರಾಟ ಮಾಡ್ತಾ ಇದ್ದಾರೆ. ಆ ರೀತಿ ಜಮೀನ ನೀನು ಮೊದ್ಲೇ ನಾನು ಕೊಟ್ಟಿದ್ರೆ ಆ ಮೋಸ ಹೋದಂತ ರೈತರ ಜೊತೆಗೆ ನೀನು ಕೂಡ ಒಬ್ಬ. ಈಗ ಈ ಊರನ್ನ ಬಿಟ್ಟು ಹೋಗುವಂತ ಪರಿಸ್ಥಿತಿ ತಂದ್ಕೊಂಡಿದ್ಯಾ? ನಿನ್ ಮಗಳ ರಾಸಲೀಲೆ ಹೊರಗಿನ ಪ್ರಪಂಚಕ್ಕೆ ಗೊತ್ತಾಗ್ಬಾರ್ದು ಅಂತಂದ್ರೆ ನಿನ್ ಮನೆ ಜಮೀನು ಈ ಫಾದರ್ ಜೋಸೆಫ್ಗೆ ಸೇರಿದ್ದು ಅಂತ ಪತ್ರದಲ್ಲಿ ಬರ್ದ್ಬಿಟ್ಟು ಆ ಆಸ್ತಿ ಪತ್ರದಲ್ಲಿ ನಿನ್ನ ಬೆರಳ ಚೆನ್ನ ಹಾಕ್ಬೇಕು.
ಇಲ್ಲ ಆಗೋದಿಲ್ಲ ಅಂತಂದ್ರೆ ಜನಗಳನ್ನ ಕರೆಸಿ ತುಂಬಾ ಚೆನ್ನಾಗಿ ಊರ್ ಜನಗಳಿಗೆಲ್ಲ ಪ್ರದರ್ಶನ ಮಾಡ್ಬೇಕಾಗುತ್ತೆ. ಅಯ್ಯೋ ಬೇಡ ಸ್ವಾಮಿ, ಬೇಡ ಸ್ವಾಮಿ, ಬೇಡ ಬೇಡ ಬೇಡ, ನೀವೆಲ್ಲ ಹೇಳ್ತಿರೋ ಅಲ್ಲಿ ಸೈನ್ ಮಾಡ್ತೀನಿ. ಮಕ್ಕಳಿಗೆ ಯಾವ ಕಷ್ಟ ಬರ್ದೇ ಇರೋ ಹಾಗೆ ನೋಡ್ಕೋಬೇಕು. ಅದೇನ್ರಿ ಹಂಗೆ ಹೇಳ್ತೀರಾ? ನಮ್ ತುಳಸಿಗೆ 2-3 ವರ್ಷದಲ್ಲಿ ಮದ್ವೆ ಮಾಡ್ತೀವಿ. ನಾವು ಸಂಪಾದನೆ ಮಾಡಿದ್ದು ಮದ್ವೆ ಖರ್ಚಿಗೆ. ವರದಕ್ಷಿಣೆ ರೂಪದಲ್ಲಿ 1 ಎಕರೆ ಹೊಲ ಕೊಡೋಣ. ನಮ್ ಕೃಷ್ಣಂಗೆ ಈ ಮನೆ, ಮಿಕ್ಕಿರೋ ಹೊಲ. ಯಾವ ಶ್ರೀಮಂತ ತಂದೆನೂ ಇಷ್ಟು ಚೆನ್ನಾಗಿ ನೋಡ್ಕೊಳಲ್ಲ. ಅಷ್ಟ್ ಚೆನ್ನಾಗಿ ಮಕ್ಳನ್ನ ನೋಡ್ಕೋತಿದ್ದೀರಾ, ಇನ್ನೇನ್ ಬೇಕು ರೀ? ಹಿಂಗ್ ಕುತ್ಕೊಂಡ್ಬಿಟ್ರೆ ಹೆಂಗ್ರಿ? ಊಟನ ಹಾಗೆ ಬಿಟ್ಟೋಗಿದ್ದೀರಾ. ಬಂದು ಮೊದ್ಲು ತಿನ್ನಿ. ಹೇಳ್ತಿರೋದ್ ನಿಮ್ಗೆ ಕಣ್ರಿ, ಕೇಳಿಸ್ತಾ ಇಲ್ವಾ? ಹೌದೇ, ನನ್ಗೇನು ಕೇಳಿಸ್ತಾ ಇಲ್ಲ. ನೀನ್ ಒಳಗ್ ಹೋಗು. ಊಟ ಮಾಡಿ ಅಂತೆ, ಒಳಗಡೆ ಬಾ ಅಪ್ಪ. ಊರ್ ಮೇಲಿರೋ ಕೋಪನ ಮಗ್ಳ ಮೇಲೆ ಯಾಕ್ರಿ ತೋರಿಸ್ತೀರಾ? ನೀನ್ ಒಳಗಡೆ ಹೋಗಿ ಮಲ್ಕೊಳೆ. ನಿನಗಿಷ್ಟ ಆದ್ರೆ ತಿನ್ನು, ಬೇಡವಾದ್ರೆ ಹೋಗಿ ಸಾಯಿ. ಗಂಟೆ ಆಗ್ತಿದೆ. ಹಾ, ಏನ್ ಇವ್ರು ಇನ್ನೂ ಊಟ ಮಾಡಿಲ್ವಾ? ರೀ ರೀ ಎದ್ದೇಳಿ, ರೀ ಎದ್ದೇಳಿ, ರೀ ಎದ್ದೇಳಿ, ರೀ 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 ಏನ್ರಿ ಅದು? ಫಸ್ಟ್ಲಿಗೆ ಔಷಧಿ ಕಣೆ. ಊರಲ್ಲಿ ಜನ ಎಲ್ಲ ನನ್ನ ತಂಗಿ ಮಾಡಿರೋ ತಪ್ಪು ಕೆಲ್ಸಕ್ಕೆ ನನ್ನ ತಂದೆ ತೀರ್ಕೊಂಡ್ರು ಅಂತ. ಮಾಡಿರೋ ತಪ್ಪಿಗೆ ಏನ್ ಮಾಡ್ಬೇಕು ಅಂತ ತಿಳಿದೆ ತಂಗಿ ಕೂಡ ಆತ್ಮಹತ್ಯೆ ಮಾಡ್ಕೊಂಡ್ಲು, ಕೊನೆಗೆ ನನ್ನನ್ನು ಕೂಡ. ಆದ್ರೆ ಒಂದಿನ ಕೃಷ್ಣ, ದೊಡ್ಡಪ್ಪ, ಈಗ ತಾನೇ ಡಾಕ್ಟರ್ ಹತ್ರ ಮಾತಾಡ್ಕೊಂಬಂದೆ. ನಿಮ್ಮಪ್ಪ ಮತ್ತೆ ನಿನ್ನ ತಂಗಿ ಒಟ್ಟಿಗೆ ಸತ್ತು ಹೋಗಿರೋದ್ರಿಂದ ಪ್ಯಾರಲಿಸಿಸ್ ಅಟ್ಯಾಕ್ ಆಗಿದೆ ಅಂತೆ. ದೊಡ್ಡಪ್ಪ, ನೀನೇನು ತಲೆ ಕೆಡಿಸ್ಕೋಬೇಡ ಕೃಷ್ಣ, ಪ್ರಾಣಕ್ಕೇನು ತೊಂದರೆ ಇಲ್ವಂತೆ. ಕೃಷ್ಣ, ನಿನಗೊಂದು ನಿಜ ಹೇಳಬೇಕು. ಎಲ್ಲರೂ ಅನ್ಕೊಂಡಿರೋ ಹಾಗೆ ನಿನ್ನ ತಂಗಿ ತಪ್ಪು ಮಾಡಿರೋದ್ರಿಂದ ನಿಮ್ಮಪ್ಪ ಸತ್ತೋಗಿಲ್ಲ ಕಣೋ. ಆ ಫಾದರ್ ಜೋಸೆಫು ನಿಮ್ಮಪ್ಪನ ಹೊಲದ ಮೇಲೆ ಕಣ್ಣಿಟ್ಟಿದ್ದ. ನಿಮ್ಮಪ್ಪ ಜೋಸೆಫಿಗೆ ಹೊಲ ಕೊಡಲ್ಲ ಅಂದಿದ್ದಕ್ಕೆ ಆ ಕಾರ್ ಡ್ರೈವರ್ ಚಲಂಗ್ ಹೇಳಿ ನಿನ್ನ ತಂಗಿನ ಹಾಳು ಮಾಡೋ ವಿಡಿಯೋ ಮಾಡು ಅಂದ. ಆ ವಿಡಿಯೋ ತೋರಿಸ್ಬಿಟ್ಟು ನಿಮ್ಮಪ್ಪ ಆಸ್ತಿ ಪೂರ್ತಿ ಅವನ ಹೆಸರಿಗೆ ಬರ್ಕೊಟ್ಬಿಟ್ಟ. ನಿಮ್ ಕುಟುಂಬನ ವಂಚಿಸ್ಬಿಟ್ಟು ನಾಶ ಮಾಡ್ಬಿಟ್ಟ ಕಣೋ. ಇದೆಲ್ಲ ನನಗೆ ಆ ಜೋಸೆಫ್ ಜೊತೆ ಕೆಲಸ ಮಾಡೋ ಸುಬ್ರಾವ್ ಹೇಳಿದ್ದು ನನಗೆ. ಇಲ್ಲಿ ಕೇಳೋ ಕೃಷ್ಣ, ನೀನು ನಿಮ್ಮಮ್ಮ ಈ ಊರಿಗೆ ಬರಬೇಡಿ ಕಣ್ರೋ, ಬರಬೇಡಿ. ನೀನು ಚೆನ್ನಾಗಿ ಓದಿರೋದ್ರಿಂದ ಯಾವುದಾದ್ರೂ ಒಳ್ಳೆ ಕೆಲಸ ಸಿಗುತ್ತೆ. ನೀನು ನಿಮ್ಮಮ್ಮ ಎಲ್ಲರೂ ದೂರ ಇದ್ದು ಬದುಕಿ. ಇದ್ರ ಮೇಲೆ ನಾನೇನು ಹೇಳೋದಿಲ್ಲ. ಹುಷಾರು.
ನಾನು ಅನ್ಕೊಂಡಂಗೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ ನನ್ನ ತಂಗಿಗೆ ಮದುವೆ ಮಾಡಿ ನನ್ನ ತಂದೆ ತಾಯಿನ ಚೆನ್ನಾಗಿ ನೋಡ್ಕೋಬೇಕು. ಆದ್ರೆ ನನ್ನ ಕುಟುಂಬನ ಸರ್ವನಾಶ ಮಾಡಿಬಿಟ್ರು. ಜೀವ ಇಲ್ದಿರೋ ಶವದ ಥರ ನಾನು ನನ್ನ ತಾಯಿ ದಿನ ಬದುಕ್ತಾ ಇದ್ದೀವಿ. ಅವತ್ತೇ ಡಿಸೈಡ್ ಮಾಡ್ಕೊಂಡೆ ನಿಮ್ಮಿಬ್ಬರನ್ನು ಬಿಡಬಾರ್ದು ಅಂತ. ಜೋಸೆಫ್ಗಿರೋ ಕಾಯಿಲೆಯಿಂದ ನಿನಗೆ ಕೊಟ್ಟಿರೋ ಸ್ಪೇರ್ ಕೀವರೆಗೂ, ನಿನಗಿರೋ ಹುಡುಗಿರ್ ವೀಕ್ನೆಸ್ವರೆಗೂ ಎಲ್ಲನೂ ಅರ್ಥ ಮಾಡ್ಕೊಂಡೆ. ಒಂದಿನ ನಾನು ಕೋರ್ಟಲ್ಲಿ ಜೋಸೆಫ್ನ ನೋಡಿದೆ. ಯಾವುದೋ ವ್ಯಕ್ತಿ ಜೊತೆಗೆ ಕೋಪದಲ್ಲಿ ಮಾತಾಡ್ಕೊಂಡು ಹೋಗ್ಬಿಟ್ಟ. ಅದೇನು ಅಂತ ತಿಳ್ಕೊಳ್ಳೋದಕ್ಕೆ ನಾನು ಆ ವ್ಯಕ್ತಿನ ಭೇಟಿಯಾದೆ. ಆತ ಜೇಮ್ಸ್ನ ತಮ್ಮ. ಜೋಸೆಫ್ ಅವ್ರ ಅಣ್ಣಂಗೆ ಮಾಡಿರೋ ಮೋಸದ ಬಗ್ಗೆ ಹೇಳ್ತಿದ್ದ. ಏನಾಯ್ತು ಸರ್? ನಿಮ್ಮ ಮನೇಲಿ ಡ್ರಗ್ಸ್ ಇದೆ ಅಂತ ಇನ್ಫಾರ್ಮೇಶನ್ ಬಂದಿದೆ. ನಮ್ಮಲ್ಲಿ ಡ್ರಗ್ಸ್ ಇರೋದಾ? ಮನೆಯಲ್ಲಿ ಡ್ರಗ್ಸ್ ತಂದು ಪ್ರೇಯರ್ಗೆ ಬರೋ ಹೆಣ್ಮಕ್ಳ ಹಾಳು ಮಾಡ್ತಾ ಇದ್ಯಾ? ಇದೆಲ್ಲ ಸುಳ್ಳು ಸರ್. ನಿಮಗೆ ಯಾರು ಹೇಳಿದ್ದು? ಚರ್ಚ್ ಬರೋ ಹೆಣ್ಮಕ್ಳು ನಿನ್ ಮೇಲೆ ರಿಟರ್ನ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಏನ್ ಹೇಳ್ತಾ ಇದ್ದೀರಾ ಸರ್? ನನ್ನ ಬೇಕು ಅಂತ ಯಾರೋ ಸಿಕ್ಕಾಕ್ಸ್ತಾ ಇದ್ದಾರೆ. ಸರ್ ಡ್ರಗ್ಸ್ ಸಿಕ್ತು ಸರ್. ಅರೆಸ್ಟ್ ಮಾಡಿ. ಸರ್ 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 ನನ್ನ ಯಾಕೆ ಸರ್ ಅರೆಸ್ಟ್ ಮಾಡ್ತಾ ಇದ್ದೀರಾ? ಸರ್ ಸರ್ ನಂಗೂ ಅದಕ್ಕೂ ಸಂಬಂಧ ಇಲ್ಲ ಸರ್. ಸರ್ ಸರ್ ಪ್ಲೀಸ್ ಸರ್. ಸರ್ 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 ಯಾರು? ಜೋಸೆಫ್ ಸರ್ ಚರ್ಚ್ಗೆ ಕೇಳ್ತಾ ಇದ್ದಾರೆ. ಬಾತ್ರೂಮ್ ಎಲ್ಲಿದೆ ಸರ್? ಬಾತ್ರೂಮ್ ಅಲ್ಲೇ ಇದೆ, ಹೋಗು. ನಮ್ಮಣ್ಣನ ಜೈಲಲ್ಲಿ ಭೇಟಿ ಆದ್ಮೇಲೆ ನನ್ನ ಹತ್ರ ಇದನ್ನೆಲ್ಲ ಹೇಳ್ದ. ಈಗ ಜೇಮ್ಸ್ ಅವ್ರು ಎಲ್ಲಿದ್ದಾರೆ? ಜೈಲಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋದ್ರು. ನಮ್ಮಣ್ಣನ ಇಷ್ಟು ಘೋರವಾಗಿ ಸಾಯಿಸಿದವ್ರನ್ನ ಸುಮ್ಮನೆ ಬಿಡಬಾರ್ದು ಅಂತ ಕೋರ್ಟಲ್ಲಿ ಕೇಸ್ ಹಾಕಿದ್ದೀನಿ. ಯಾವ ಸಾಕ್ಷಿನೂ ಇಲ್ದಿರೋ ಕಾರಣದಿಂದ ನಮ್ಮಣ್ಣಂಗೆ ನ್ಯಾಯನೇ ಸಿಗ್ಲಿಲ್ಲ. ನನ್ನ ಕುಟುಂಬಕ್ಕಾಗಿರೋ ಅನ್ಯಾಯ ಆ ರೀತಿ ಮತ್ತೊಬ್ಬರಿಗೂ ಆಗಿದೆ ಅಂತ ಗೊತ್ತಾಯ್ತು. 4 ವರ್ಷದಿಂದ ನನ್ನ ಎದೆಲೂರಿತಾ ಇರೋ ಬೆಂಕಿಗೆ ಅವತ್ತು ತುಪ್ಪ ಸುಡ್ದಂಗಾಯ್ತು. ಇವಳು ನಮ್ಮಣ್ಣನ ಮಗಳು ಆನ್ಯಾ. ನಾನು ನಿನ್ನೆ ಭೇಟಿಯಾಗಿದ್ದಲ್ಲ ಕೃಷ್ಣ. ಆನ್ಯಾಗೆ ನಾವು ಅನ್ಕೊಂಡಿದ್ ಬಗ್ಗೆ ಪೂರ್ತಿ ಹೇಳಿದೀನಪ್ಪ. ನಾನ್ ನಿಮಗೆ ಹೇಳೋದಿನ ಅವ್ರಿಗೆ ಅರ್ಥ ಆಗೋ ಥರ ಹೇಳಿ. ಆನ್ಯಾ 4 ವರ್ಷ ಮೈಸೂರು ಯೂನಿವರ್ಸಿಟಿಲಿ ಓದಿದಾಳೆ. ಅವಳಿಗೆ ಕನ್ನಡ ಬರುತ್ತೆ. ನೀವು ಭಯ ಪಡ್ಬೇಡಿ, ನಾನು ಹೇಳಿದಿನ ಸರಿಯಾಗಿ ಮಾಡಿ ಸಾಕು. ಒಂದ್ ವೇಳೆ ನಾನೇನಾದ್ರೂ ಇದ್ರಲ್ಲಿ ಸಿಗಾಕೊಂಡ್ರೆ ನಿಮ್ಮನ್ನ ಇನ್ವಾಲ್ವ್ ಮಾಡಲ್ಲ. ತಪ್ಪನ್ನೆಲ್ಲ ನನ್ನ ತಲೆ ಮೇಲೆ ಹಾಕೋತೀನಿ. ಐ ಪ್ರಾಮಿಸ್ ಯು. ಆನ್ಯಾ ನಿನ್ನ 3 ತಿಂಗಳಿಂದ ಭೇಟಿಯಾದ್ಲು. ನಿನ್ನ ಮಾತಾಡ್ಸಿದ್ದು, ನಿನ್ನನ್ನು ಇಷ್ಟಪಡ್ತಿರೋ ಥರ ನಡ್ಸಿದ್ದು, ಇದೆಲ್ಲ ಪ್ಲ್ಯಾಂಡ್ ಆಗಿತ್ತು. ಆ ಹುಡುಗಿ ನಿನಗೆ ಹತ್ರ ಆಗಿದ್ರಿಂದ ನಿನ್ನ ಬಗ್ಗೆ, ಜೋಸೆಫ್ ಬಗ್ಗೆ ಪ್ರತಿಯೊಂದು ವಿಷಯನೂ ಅರ್ಥ ಮಾಡ್ಕೊಂಡೆ. ಸ್ವಾತಿ, ನನ್ನ ಮೇಲೆ ಏನು ಅಭಿಪ್ರಾಯ ಇದೆ? ಏನಿಲ್ಲ, ಒಬ್ಬ ಒಳ್ಳೆ ಫ್ರೆಂಡ್. ಅಂದ್ರೆ ಅದು ಹಾಗಲ್ಲ, ಬೇರೆ ಏನಾದರೂ? ಹಲೋ. ಹಾಂ ಸರ್. ಹಾಂ ಹಾಂ ಸರಿ ಸರ್. ಯಾರು? ಜೋಸೆಫ್ ಸರ್. ಯಾಕೆ ಮಾಡಿದ್ರು? ಹೇಳಿದ್ನಲ್ಲ, ಊರಿಗೆ ಹೋಗಿದ್ರಂತ. ನಾಳೆ ಸಾಯಂಕಾಲ ಬರ್ತಾರಂತೆ. ಕಾರ್ ತಗೊಂಡು ಏರ್ಪೋರ್ಟಿಗೆ ಬರಕ್ಕೆ ಹೇಳಿದ್ರು. 4 ವರ್ಷದಿಂದ ನಾನು ಕಾಯ್ತಾ ಇದ್ದಿದ್ದ ದಿನ ಅವತ್ತು ಬಂತು, ಡಿಸೆಂಬರ್ 16. ಏನಾಯ್ತು ಸ್ವಾತಿ? ಅರ್ಜೆಂಟಾಗಿ ಬರಕ್ಕೆ ಹೇಳಿದ್ಯಾ? ನಮ್ಮಿಬ್ರ ಬಗ್ಗೆ ಸ್ವಲ್ಪ ಮಾತಾಡೋಣ ಅಂತ ನಿನ್ನನ್ನು ಕರೆದೆ. ಏನದು ಹೇಳು, ಪರವಾಗಿಲ್ಲ. ಹೇಳ್ತೀನಿ, ಆದರೆ ಮೊದಲು ನೀನು ಈ ಸ್ವೀಟ್ ತಿನ್ನು.
ಇದಕ್ಕೆ ಸ್ಪೇರ್ ಕೀ ಬೇಕು. ಇನ್ನು ಸ್ವಲ್ಪ ಹೊತ್ತರಲ್ಲಿ ಬಸ್ ಬರುತ್ತೆ. ಅಲ್ಲಿಂದ ನೀನು ಕೇರಳಕ್ಕೆ ಹೋಗ್ಬಿಡ್ಬೋದು. ಒಂದು ವೇಳೆ ನಾನು ಈ ಪ್ರೊಸೆಸಲ್ಲಿ ಸಿಗಾಕೊಂಡ್ರೆ ನೀವು ನಿಮ್ಮ ಚಿಕ್ಕಪ್ಪ ಆಚೆನೆ ಬರಕ್ಕೆ ಹೋಗ್ಬೇಡಿ. ನೀನು ಜೋಸೆಫ್ನ ಡ್ರಾಪ್ ಮಾಡಿ 1 ಗಂಟೆ ಆದಮೇಲೆ ನಾನು ಅವರನ್ನು ಸಾಯಿಸೋದಕ್ಕೆ ಲಾನ್ ಹತ್ರ ಹೋದೆ. ಆಗ ನಾನಲ್ಲಿ ಶ್ರೀನುನ ನೋಡಿದೆ. 1 2 3 4 5 6 7 8 9 ಈ ದುಡ್ಡನ್ನು ತಗೋ. ವಾರ್ಡನ್ಗೆ ನಾನು ಫೋನ್ ಮಾಡಿ ಹೇಳ್ತೀನಿ. ಜಾಗ್ರತೆ. ಅವತ್ತು ಶ್ರೀನು ನನ್ನ ನೋಡಿರ್ಬೋದು ಅನ್ನೋ ಅನುಮಾನದಲ್ಲೇ ನಾನು ಅವನ ಹಿಂದೆ ಬಿದ್ದೆ. ಯಾವಾಗ ಶ್ರೀನು ನನ್ನನ್ನು ನೋಡಿಲ್ಲ ಅಂತ ಗೊತ್ತಾಯ್ತೋ, ನಾನು ಶ್ರೀನುನ ಬಿಟ್ಬಿಟ್ಟೆ. ಶ್ರೀನು ಅಲ್ಲಿಂದ ಹೋದ್ಮೇಲೆ ನನ್ನ ಹತ್ರ ಇದ್ದ ಡೂಪ್ಲಿಕೇಟ್ ಕೀಯಿಂದ ಫಾದರ್ ಮನೆ ಒಳಗಡೆ ಹೋಗಿ ಅವನನ್ನ ಸಾಯಿಸಿದೆ. ಏಯ್, ಯಾರೋ ನೀನು? ನಿನ್ನಿಂದ ಕಲೆಕ್ಟ್ ಮಾಡಿರೋ ಎಲ್ಲ ಎವಿಡೆನ್ಸ್ನು ಜೋಸೆಫ್ ಬಾಡಿ ಮೇಲೆ ಹಾಕ್ದೆ. ಫಾರೆನ್ಸಿಕ್ ರಿಪೋರ್ಟ್ಸಲ್ಲಿ ನಿನ್ನನ್ನೇ ಸಿಗಾಕ್ಸ್ಬೇಕು ಅಂತ ನೋಡಿದೆ. ನೀನು ದುಡ್ಡಿಗೋಸ್ಕರನೇ ಫಾದರ್ನ ಸಾಯಿಸಿದೆ ಅಂತ ಎಲ್ಲನೂ ನಂಬಿಸ್ಬೇಕಂದ್ರೆ ಜೋಸೆಫ್ ಮನೆಯಲ್ಲಿ ಮಾಯವಾಗಿರೋ ದುಡ್ಡು ಅವನನ್ನ ಸಾಯಿಸ್ಬೇಕು ಅಂತ ನೋಡಿದ ವೆಪನ್ ನಿಮ್ಮ ಮನೇಲಿ ಇರಬೇಕಾಯ್ತು. ಅದಕ್ಕೆ ಅಸ್ತಿತ್ವನೇ ಇಲ್ದಿರೋ ಒಬ್ಬ ಮನುಷ್ಯನ ಸೃಷ್ಟಿ ಮಾಡಿದೆ. ಡೇವಿಡ್ ಕಾರ್ ಡ್ರೈವರ್ ಅಂತ ಹೇಳಿ ನಿಮ್ಮ ಮನೇಲಿ ಆ ಬ್ಯಾಗ್ ಕೊಟ್ಟೆ. ಜೋಸೆಫ್ನ ಕೊಲೆ ಮಾಡಿರೋ ಅಂತಕ ಅಂತ ನಿನ್ನನ್ನು ಫ್ರೇಮ್ ಮಾಡಿದೆ. ನಾನು ಅಂದ್ಕೊಂಡಿರೋ ಥರನೇ ಎಲ್ಲನೂ ನಡೆದಿದೆ. ಆದರೆ ನಿನ್ನ ಕೇಸನ್ನ ನಾನೇ ವಾದಿಸ್ತೀನಿ ಅಂದ್ಕೊಂಡಿರಲಿಲ್ಲ. ಆ ಕುಂಭ ದುಡ್ಡಿಗೋಸ್ಕರ ನಿನ್ನ ಕುಟುಂಬನ ವಸೂಲಿ ಮಾಡ್ತಿರ್ಬೇಕಾದ್ರೆ ನಿನ್ನ ಕೇಸ್ ನನಗೆ ಸಿಗೋ ಅವಕಾಶ ಸಿಕ್ತು. ನಿನ್ನ ಕೇಸ್ನ ತಗೊಂಡಿದ್ದು ನಿನ್ನನ್ನು ಕಾಪಾಡೋದಕ್ಕಲ್ಲ. ಈ ವಂಚನೆ ಪ್ರೊಸೆಸ್ಸಲ್ಲಿ ನಾನೇನಾದರೂ ತಪ್ಪು ಮಾಡಿದರೆ ಅದನ್ನು ಸರಿ ಮಾಡೋದಕ್ಕೆ. ಈ ಕೇಸ್ನ ತಗೊಳ್ಳೋದಕ್ಕೆ ಮುಖ್ಯ ಕಾರಣ, ನಾನು ಡೆಲ್ಲಿಲಿ 4 ವರ್ಷ ಓದ್ಕೊಳಕ್ಕಂತ ಇದ್ದೆ. ಕೋಟೇಶ್ವರ್ ಅವ್ರ ಮಗ ಒಬ್ಬ ಇದ್ದಾನಂತ ಗೊತ್ತು. ಬರೀ ಅವನ ಬಗ್ಗೆ ಕೇಳಿದ್ರಿ, ಆದರೆ ಅವನು ಹೇಗಿರ್ತಾನಂತ ನೋಡಿರಲಿಲ್ಲ. ಇದೆಲ್ಲ ನಿನಗೆ ಹೇಳೋದಕ್ಕೆ ಕಾರಣ ಏನು ಗೊತ್ತಾ? 5 ವರ್ಷದಿಂದ ನಾನು ಮತ್ತೆ ನಮ್ಮ ಅಮ್ಮ ಪಟ್ಟಿರೋ ನರಕ ಯಾತನೆ ಜೀವನ ಪೂರ್ತಿ ನೀನು ಜೈಲಲ್ಲೇ ಕೊಳಿಬೇಕು. ನನ್ನ ಕುಟುಂಬಕ್ಕಾಗಿರೋ ಮೋಸಕ್ಕೆ, ನಮ್ಮ ತಂದೆಗಾಗಿರೋ ಅನ್ಯಾಯಕ್ಕೆ ನಾನೇ ಸಮಾಧಾನ. ಸಾಯಿಸ್ದೆ, ನಾ ಸುಮ್ಮನೆ ಬಿಡೋದಿಲ್ಲ ಕಣೋ. ಕೃಷ್ಣ, ನೀನು ಓದ್ತಿರೋದಕ್ಕೆ ಬೆಲೆ ಸಿಗೋದು ಯಾವಾಗ ಅಂದರೆ ನ್ಯಾಯಕ್ಕೋಸ್ಕರ ಹೋರಾಡ್ದಾಗ ಮಾತ್ರನೇ.